Hello dear students, again welcome to the SPC coaching center Vijaypura. So ಇವತ್ತಿನ ಕ್ಲಾಸ್ ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಕನ್ಸರ್ನ್ ಟು ದಿ ಚಾಪ್ಟರ್ 12 ಅಟೆಂಪ್ಟ್ಸ್. ಸೊ PUC 2 ಅಟೆಂಪ್ಟ್ಸ್ ಚಾಪ್ಟರ್ ನ ಕನ್ಸಿಡರೇಷನ್ ಮಾಡೈತಿ. ಸೊ ನಾಳೆ ಎಕ್ಸಾಮ್ ಹೆಲ್ಪ್ ಆಗಲಿ ಅಂತೇಳಿ ಮತ್ತೆ ಇವು ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದನ್ನ ಇದ್ರೊಳಗಡೆ ಡಿಸ್ಕಷನ್ ಮಾಡಿರ್ತದ. ಎಸ್ಪೆಷಲಿ ಇಲ್ಲಂತೂ 1 ಮಾರ್ಕ್ಸ್ ಇಂದ ಕ್ವಶನ್ ಕೇಳಂಗಿಲ್ಲ, ಅದು ಜಸ್ಟ್ ಪ್ರಿವಿಯಸ್ ಇಯರ್ ಕೇಳಿದನ ಅಂತೇಳಿ ಇಲ್ಲಿ 1 ಮಾರ್ಕ್ಸ್ ಯಾಕಂದ್ರೆ ಈಗ MCQs ಇರ್ತಾವ. ಇವಾಗ ಏನ್ ಡಿಸ್ಕಷನ್ ಮಾಡೋಣ ಅಂದ್ರೆ ಪಾರ್ಟ್ ಸಿ ಆಸ್ ವೆಲ್ ಆಸ್ ಪಾರ್ಟ್ ಡಿ. ಪಾರ್ಟ್ ಡಿ ದೊಳಗಡೆ ಡೆರಿವೇಶನ್ ಪಾರ್ಟ್ ನ ನೀವು ಪ್ರಿಪೇರ್ ಮಾಡ್ರಿ. ಓಕೆ, ಬಟ್ ಇಲ್ಲಿ ನಾನು ಡಿಸ್ಕಷನ್ ಕನ್ಸೆಂಟ್ ಇದ್ದಿ ಬೋಸ್ ಮಾಡೆಲ್ ಆಫ್ ಅಟೆಂಪ್ಟ್ ಬಗ್ಗೆ ಡಿಸ್ಕಷನ್ ಮಾಡಿರ್ತೀನಿ. ಎಲ್ಲರೂ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡ್ರಿ, ಅವಾಗ ಅಷ್ಟೇ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತೈತಿ ಏನ್ ಡಿಸ್ಕಷನ್ ಮಾಡಿವಿ ಅಂತಾನು. ಅರ್ಧಂಬರ್ಧ ನೋಡಿ ಸುಮ್ನೆ ಅದು ಇಲ್ಲ ಇದು ಇಲ್ಲ ಅಂತೇಳಿ ಮತ್ತೆ ಫೋನ್ ಹಚ್ಕೊಂತ ವಾಟ್ಸಪ್ಪಿಗೆ ಮೆಸೇಜ್ ಅದು ಹಾಕ್ಲಿಕ್ಕೆ ಅದು ಹೋಗ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಿನ್ನೆ ಎಲ್ಲಾನು PDF ಮಾಡಿದೀನಿ ಪಾಸಿಂಗ್. ಕೆಲವೊಬ್ರು ನ್ಯೂಮೆರಿಕಲ್ ಕೇಳಕತ್ತಿದ್ದಾರೆ, ನ್ಯೂಮೆರಿಕಲ್ದು ಚಾಪ್ಟರ್ ವೈಸ್ ನ ಎಲ್ಲೆಲ್ಲಿ ಕೇಳ್ತಾನ ಅನ್ನೋದು ಆಲ್ರೆಡಿ ಕೊಟ್ಬಿಟ್ಟಿದ್ದೇನೆ. ಸೊ ಅದಕ್ಕೆ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡ್ರಿ, ಮತ್ತೆ PDF ನ ಡೌನ್ಲೋಡ್ ಮಾಡ್ಕೋರಿ. ಪಾಸಿಂಗ್ ಪ್ಯಾಕೇಜ್ ಇವು ಎಲ್ಲ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಒಳಗಡೆ ಅದ್ರದ್ದು ಲಿಂಕ್ ಕೊಟ್ಟಿರ್ತದೆ, ಡೌನ್ಲೋಡ್ ಮಾಡ್ಕೊಂಡು ಸೊ ನಿಮ್ಮ ಪ್ರಿಪರೇಷನ್ಕ ಸದುಪಯೋಗ ಪಡಿಸ್ಕೊಳ್ರಿ. ಸೊ ಇನ್ನು ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನ ವಿಸಿಟ್ ಮಾಡಿದ್ರ ನಿಮ್ ಸ್ಟಡಿಗೆ ಅಂತೂ 100% ಹೆಲ್ಪ್ ಆಗ್ತದೆ. ಸೊ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ನಿಮ್ ಫ್ರೆಂಡ್ಸಿಗೆ ತಿಳಿಸ್ರಿ. ಯಾಕಂದ್ರೆ ಕೆಲವೊಬ್ರು 1,000 2,000 ವಿಡಿಯೋಸ್ ಮಂದಿ ಅಷ್ಟೇ ನೋಡಿರ್ತಾರ, ಇನ್ನ ಕೆಲವೊಬ್ರಿಗೆ ಗೊತ್ತಿದ್ದವರು ಸೊ ನಮ್ಗೆ ಸಿಕ್ಬಿಡು ಅಂತೇಳಿ ಈ ತರ ಬೇಡ. ಸೊ ಎಲ್ಲ ನಿಮ್ ಫ್ರೆಂಡ್ಸ್ಗೆ ಹೆಲ್ಪ್ ಆಗ್ಲಿ, ಶೇರ್ ಮಾಡ್ಕೊಳ್ರಿ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದಿ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್. ಇವತ್ತಿನ ಕ್ಲಾಸಿಗೆ ಇಲ್ಲಿ ಏನ್ ಡಿಸ್ಕಷನ್ ತಗೋತಿರ್ತಾರೆ ಅಂತಂದ್ರೆ ಸೊ ಇದು ಎಕ್ಸ್ಪ್ರೆಷನ್ ಫಾರ್ ದಿ ಯಾವ್ದ್ರಿ ಎನರ್ಜಿ ಆಫ್ ಅನ್ ಎಲೆಕ್ಟ್ರಾನ್ ಇನ್ನ ಸೊ ಯಾವ್ದು ಹೈಡ್ರೋಜನ್ ಅಟಮ್ದು ಕೇಳಿದ್ರೆ ಕೇಳಲಕ್ಕ, ಇಲ್ಲಾಂದ್ರ ಬಿಡಲಕ್ಕ. ಸೊ ಜಸ್ಟ್ ಯು ಕ್ಯಾನ್ ಸಿ ಕನ್ಸಂಟ್ ಇದು ಏನಪ್ಪಾ ಅಂದ್ರೆ ಎನರ್ಜಿದು. ಓಕೆ, ಸೊ -mz² e⁴ ಡಿವೈಡೆಡ್ ಬೈ 8 ಎಪ್ಸಿಲಾನ್ ನಾಟ್ ಸ್ಕ್ವೇರ್ n ಸ್ಕ್ವೇರ್ h ಸ್ಕ್ವೇರ್. ಇದೇ ಹೈಡ್ರೋಜನ್ ಅಂದ್ರೆ ಎಷ್ಟಾಗಿರ್ತದೆ ಸರ್ ಅಂತ Z ವ್ಯಾಲ್ಯೂ 1 n ವ್ಯಾಲ್ಯೂ 1 ಅದು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅಂದ್ರೆ -me⁴ ಡಿವೈಡೆಡ್ ಬೈ 8 ಎಪ್ಸಿಲಾನ್ ನಾಟ್ ಸ್ಕ್ವೇರ್ h ಸ್ಕ್ವೇರ್ ಅಂತ ಹೇಳಿ ಬಂದಿರುತ್ತೆ. ಸೊ ಕೇಳಿದ್ರ ಸೊ ಅಬ್ಜೆಕ್ಟಿವ್ ಟೈಪ್ ದೊಳಗೆ ಕೇಳಿದ್ರೆ ಕೇಳಬಹುದು, ಇಲ್ಲಾಂದ್ರೆ ಇಲ್ಲ. ಸೊ ಲೆಟ್ ಅಸ್ ಗೋ ಹೆಡ್ ದ ಅವರ್ ಮೇನ್ ಇಂಪಾರ್ಟೆಂಟ್ ಡಿಸ್ಕಷನ್ ದಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ದಿ ಬೋಸ್ ಮಾಡೆಲ್ ಆಫ್ ಅಟೆಂಪ್ಟ್. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗ್ತದೆ ಪಾರ್ಟ್ ಸಿ ದೊಳಗಡೆ. ಆಲ್ರೆಡಿ ಪ್ರಿವಿಯಸ್ ಇಯರ್ ಮೆನಿ ಮೋರ್ ಟೈಮ್ ದಟ್ ವಾಸ್ ರಿಪೀಟೆಡ್. ಸೊ ಲಿಸ್ಟ್ ಅಂತಾರೆ ಕೇಳ್ತಾನೆ, ಮೆನ್ಷನ್ ಅಂತಾರೆ ಹೇಳ್ತಾನೆ, ರೈಟ್ ಅಂತಾರೆ ಹೇಳ್ತಾನೆ, 3 ಇಯರ್ ಕೇಳಿರ್ತಾನೆ, 5 ಇಯರ್ ಕೇಳಿರ್ತಾನೆ. ಇದು 3 ಮಾರ್ಕ್ಸಿಗೆ ಕೇಳಬಹುದು, 5 ಮಾರ್ಕ್ಸಿಗೂ ಇದೇ ಸೇಮ್ ಕ್ವಶನ್ ಕೇಳಬಹುದು. ಥಿಯರಿ ಕೇಳ್ಬೇಕು ಅನ್ಸಿದ್ರೆ, ಇಲ್ಲ ಡೆರಿವೇಶನ್ ಕೇಳಿದ್ರೆ ಇದು ಸ್ಕಿಪ್ ಆಗಿರ್ತೈತಿ. ಸೊ ಇದು 3 ಮಾರ್ಕ್ಸಿಗೆ ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಲೆಟ್ ಅಸ್ ಗೋ ಹೆಡ್. ಸೊ ಕನ್ಸರ್ನ್ ಟು ದಿ ದಟ್ ಡಿಸ್ಕಷನ್ ಅಗ್ದಿ ನೀಟಾಗಿ ಬ್ರೀಫ್ ಆಗಿ ಡಿಸ್ಕಷನ್ ಮಾಡಿರ್ತೀನಿ. ಯಾಕಂದ್ರೆ ಇನ್ ಡೆಪ್ತ್ ಆಗಿ ಡಿಸ್ಕಷನ್ ಮಾಡ್ಲಿಕ್ಕೆ ಇಲ್ಲ, ಟೈಮು ಇಲ್ಲ. ಯಾಕಂದ್ರೆ ನಾಳೆನೇ ಎಕ್ಸಾಮ್ ಇದೆ, ಇನ್ನ ಒಂದಿಷ್ಟು ಚಾಪ್ಟರ್ಸ್ ಅದನ್ನ ಜಾಸ್ತಿ ಕವರ್ ಮಾಡ್ಕೊಡ್ಬೇಕು ಅದಕ್ಕೆ. ಸೊ ಆನ್ ಅಟೆಂಪ್ಟ್ ಹ್ಯಾಸ್ ಸೆಂಟ್ರಲ್ ಏನ್ರಿ ಪಾಸಿಟಿವ್ಲಿ ಚಾರ್ಜ್ಡ್, ದಟ್ ಈಸ್ ದ ನ್ಯೂಕ್ಲಿಯಸ್. ಏನಂತೇಳಿ ಸ್ವಲ್ಪ ಡಯಾಗ್ರಾಮ್ ಮುಖಾಂತರ ತೋರಿಸೋದಾದ್ರೆ ಇದೊಂದು ಅಟೆಂಪ್ ಅಂದ್ರೆ ಸೆಂಟರ್ದಾಗ ಪಾಸಿಟಿವ್ಲಿ ಚಾರ್ಜ್ ಹಿಡಿದಿದೆ, ಅದಕ್ಕೆ ಏನಂತೇಳಿ ಕರೆದಿವ್ರಿ ಸರ್ ಅಂತಂದ್ರೆ ದಟ್ ಈಸ್ ಕಾಲ್ಡ್ ಆಸ್ ನ್ಯೂಕ್ಲಿಯಸ್. ದಟ್ ಈಸ್ ದ ಫಸ್ಟ್ ಪಾಸ್ಟುಲೇಟ್ ಆಫ್ ಅ ಬೋಸ್. ಸೆಂಟರ್ದೊಳಗಡೆ ಪಾಸಿಟಿವ್ಲಿ ಚಾರ್ಜ್ಡ್ ನ್ಯೂಕ್ಲಿಯಸ್ ಐತಿ ಅಂತ ಹೇಳಿ ಹೇಳಿದನ ಫಸ್ಟ್ ಪಾಸ್ಟುಲೇಟ್. ಸೆಕೆಂಡ್ ಏನಪ್ಪಾ ಅಂದ್ರೆ ಆನ್ ಎಲೆಕ್ಟ್ರಾನ್ ಇನ್ ಆನ್ ಅಟೆಮ್ ಅಂದ್ರೆ ಯಾವುದೇ ಒಂದು ಎಲೆಕ್ಟ್ರಾನ್ ತಗೊಂಡ್ರೆ ಅಂದ್ರೆ ಇನ್ ಆನ್ ಅಟೆಮ್ ದಟ್ ಈಸ್ ಗೋಯಿಂಗ್ ಟು ರಿವಾಲ್ವ್. ಓಕೆ, ರಿವಾಲ್ವ್ಸ್ ಅರೌಂಡ್ ದಿ ನ್ಯೂಕ್ಲಿಯಸ್. ಈ ನ್ಯೂಕ್ಲಿಯಸ್ ಸುತ್ತಲೂ ಏನಪ್ಪಾ ಅಂದ್ರೆ ಎಲೆಕ್ಟ್ರಾನ್ ಅನ್ನೋದು ಸುತ್ತೈತಿ ಅಂತೇಳಿ ಹೇಳಿದನ. ಇನ್ ಸರ್ಟೆನ್ ಆರ್ಬಿಟ್ ವಿತೌಟ್ ಎಮಿಷನ್ ಅಂದ್ರೆ ಯಾವುದೇ ರೀತಿ ಎಮಿಷನ್ ಅಬ್ಸಾರ್ಪ್ಷನ್ ಏನೂ ಆಗ್ಲಾರ್ದೆ ವಿತೌಟ್ ಎಮಿಷನ್ ಆಫ್ ರೇಡಿಯಂಟ್ ಎನರ್ಜಿ ಅಂತ ಆರ್ಬಿಟ್ ಗಳಿಗೆ ಏನಂತ ಹೇಳಿ ಕರೆದಾರಪ್ಪ ಅಂತಂದ್ರೆ ದಟ್ ಈಸ್ ಕಾಲ್ಡ್ ಆಸ್ ಸ್ಟೇಷನರಿ ಆರ್ಬಿಟ್. ಎನರ್ಜಿ ಅಬ್ಸಾರ್ವ್ ಮಾಡೋದಾಗ್ಲಿ ಮತ್ತೆ ರೇಡಿಯಂಟ್ ಮಾಡೋದಾಗ್ಲಿ ಸೊ ಯಾವುದೇ ರೀತಿ ಏನೂ ಆಗಂಗಿಲ್ಲ ವಿತೌಟ್ ಎಮಿಷನ್ ಆರ್ ಎಲ್ಸ್ ವಿತೌಟ್ ಅಬ್ಸಾರ್ಪ್ಷನ್, ದೆನ್ ದಟ್ ಈಸ್ ಕಾಲ್ಡ್ ಆಸ್ ಸ್ಟೇಷನರಿ. ಅಂದ್ರೆ ಇಲ್ಲೇ ಸುತ್ತಲೇ ಸುತ್ತುದು, ಅಲ್ಲೇ ಇರುದು, ಮ್ಯಾಲೂ ಹೋಗುದಿಲ್ಲ ಕೆಳಗೂ ಬರುದಿಲ್ಲ, ಅಂತವಕ್ಕ ಸ್ಟೇಷನರಿ ಆರ್ಬಿಟ್ ಅಂತೇಳಿ ಕರೀತಿದ್ರ. ಸೊ ಐ ಹೋಪ್ ಫಸ್ಟ್ ಒನ್ ಈಸ್ ಕ್ಲಿಯರ್. ಸೆಂಟ್ರಲ್ ಪಾಸಿಟಿವ್ಲಿ ಚಾರ್ಜ್ಡ್ ನ್ಯೂಕ್ಲಿಯಸ್ ಇದೆ ಅಂದ್ರೆ ಅಟೆಂಪ್ಟ್ ಒಳಗಡೆ ಸೆಂಟ್ರಲಿ ಪಾಸಿಟಿವ್ಲಿ ನ್ಯೂಕ್ಲಿಯಸ್ ಇದೆ. ಎರಡನೇದ್ರಿ ಅಂತಂದ್ರೆ ಎಲೆಕ್ಟ್ರಾನ್ ಈಸ್ ಗೋಯಿಂಗ್ ಟು ರಿವಾಲ್ವ್ ಅರೌಂಡ್ ದಿ ನ್ಯೂಕ್ಲಿಯಸ್ ಇನ್ ಅ ಫಿಕ್ಸ್ಡ್ ಆರ್ಬಿಟ್ ಅಂದ್ರೆ ಇನ್ ಅ ಸ್ಪೆಸಿಫಿಕ್ ಪರ್ಟಿಕ್ಯುಲರ್ ಆರ್ಬಿಟ್ ವಿತೌಟ್ ಎಮಿಷನ್ ಆಫ್ ಎನರ್ಜಿ, ದೆನ್ ದಟ್ ಈಸ್ ಕಾಲ್ಡ್ ಆಸ್ ವಾಟ್. ಸೊ ಸ್ಟೇಷನರಿ ಆರ್ಬಿಟ್ ಅಂದ್ರೆ ಫಿಕ್ಸ್ಡ್ ಆರ್ಬಿಟ್ ಒಳಗಡೆ ವಿತೌಟ್ ಸೊ ಎಮಿಷನ್ ಆಫ್ ಎನರ್ಜಿ ದಟ್ ಈಸ್ ಗೋಯಿಂಗ್ ಟು ರಿವಾಲ್ವ್, ದಟ್ ಈಸ್ ಕಾಲ್ಡ್ ಆಸ್ ಸ್ಟೇಷನರಿ ಆರ್ಬಿಟ್ ಅಂತ. ನೆಕ್ಸ್ಟ್ ಇಲ್ಲಿದೆ ನೋಡ್ರಿ ಮೋಸ್ಟ್ ಇಂಪಾರ್ಟೆಂಟ್, ದಿಸ್ ಇಸ್ ಅಟೆಂಪ್ಟ್ ರೇಡಿಯೇಟ್ಸ್ ಅಂದ್ರೆ ಎಮಿಟ್ ಅಂತ. ರೇಡಿಯೇಟ್ಸ್ ಎನರ್ಜಿ ಎಷ್ಟು ರಿಸರ್ತ ಫೋಟಾನ್ ಆಫ್ ಎನರ್ಜಿ ಓನ್ಲಿ ವೆನ್ ಎಲೆಕ್ಟ್ರಾನ್ ಟ್ರಾನ್ಸಿಷನ್ ಆಕರ್ಸ್ ಫ್ರಮ್ ಹೈಯರ್ ಎನರ್ಜಿ. ಈಗ ಹೈಯರ್ ಎನರ್ಜಿದಿಂದ ಲೋವರ್ ಎನರ್ಜಿಗೆ ಅಂದ್ರೆ ಮೇಲ್ಗಡೆದಿಂದ ಕೆಳಗಡೆ ಬಂತಂದ್ರೆ ಎಮಿಟ್ಸ್ ಎನರ್ಜಿ, ಇದೇ ಕೆಳಗಡೆದಿಂದ ಮೇಲ್ಗಡೆ ಹೋಗ್ತಿತ್ತಂದ್ರೆ ಅಬ್ಸಾರ್ಬ್ಸ್ ದ ಎನರ್ಜಿ. ಇಷ್ಟು ನಿಮಗೆ ಕ್ಲಾರಿಟಿ ಇರಬೇಕು.
ಯಾವಾಗ ಅಬ್ಸಾರ್ಪ್ಷನ್ ಎನರ್ಜಿ ಕೊಟ್ಟೆ ಅಂದ್ರೆ ಈಗ ಒಂದು ಕೈಯಾಗ ಬಾಲ್ ಇದೆ ಅಂದ್ರೆ ಅದಕ್ಕೆ ಎನರ್ಜಿ ಕೊಟ್ಟೆ ಅಂದ್ರೆ ಹಿಂಗ್ ಮೇಲ್ಗಡೆ ಜಂಪ್ ಆಗ್ತೈತಿ. ಸೊ ದಟ್ ಈಸ್ ಅಬ್ಸಾರ್ಬಿಂಗ್ ದ ಎನರ್ಜಿ. ಇಟ್ ಇಸ್ ಗೋಯಿಂಗ್ ಟು ಮೂವ್ ಫ್ರಮ್ ಲೋವರ್ ಎನರ್ಜಿ ಆರ್ಬಿಟ್ ಟು ದಿ ಹೈಯರ್ ಎನರ್ಜಿ ಆರ್ಬಿಟ್. ಅದನ್ನೇ ಮೇಲ್ಗಡೆದಿಂದ ಕೆಳಗೆ ಬರ್ತಿತ್ತಂದ್ರೆ ಇಟ್ ಇಸ್ ಗೋಯಿಂಗ್ ಟು ರೇಡಿಯೇಟ್ಸ್ ದಿ ಎನರ್ಜಿ, ಮೀನ್ಸ್ ಎಮಿಟ್ ದಿ ಎನರ್ಜಿ. ಸೊ ಅದನ್ನೇ ಇಲ್ಲಿ ಹೇಳಿದ್ದಾರೆ ನೋಡಿ. ಅಟಮ್ ರೇಡಿಯೇಟ್ಸ್ ದಿ ಎನರ್ಜಿ ಮೀನ್ಸ್ ಫೋಟಾನ್ ಆಫ್ ಎನರ್ಜಿ ಯಾವಾಗ ಓನ್ಲಿ ಫ್ಯಾನ್ ಎಲೆಕ್ಟ್ರಾನ್ ಟ್ರಾನ್ಸಿಷನ್ ಆಕರ್ಸ್ ಫ್ರಮ್ ಹೈಯರ್ ಎನರ್ಜಿ ಸ್ಟೇಟ್ ಟು ದಿ ಲೋವರ್ ಎನರ್ಜಿ ಸ್ಟೇಟ್. And higher energy orbit to the lower energy orbiter ಅಂದ್ರೆ higher energy state to the lower energy stater ಅಂದ್ರೆ ನಿಮಗೆ ಇಷ್ಟು ಏನು ತಿಳಿಲಿಲ್ಲ ಅಂದ್ರ E2 minus E1 is equals to photon of energy h nu ಅಂತೇಳಿ ಇಷ್ಟರೇ ಮಿನಿಮಮ್ ಗೊತ್ತಾಗ್ಲಿ. ಸೊ ಅದು ಯಾವಾಗ ಆಕೈತ್ರಿ ಸರ್? ಓನ್ಲಿ ವ್ಯಾನ್ higher energy to the lower energy transition takes place, that is E2 minus E1 is equals to h nu. h ಅಂದ್ರೆ Planck's constant, E1 E2 ಅಂದ್ರೆ ಏನ್ರಿ ಸರ್ ಅಂತಂದ್ರೆ ದಟ್ ಈಸ್ ದಿ ಸೊ ಲೋವರ್ ಎನರ್ಜಿ ಆರ್ಬಿಟ್ ಹೈಯರ್ ಎನರ್ಜಿ ಆರ್ಬಿಟ್ ಅಂದ್ರೆ ಲೋವರ್ ಎನರ್ಜಿ ಸ್ಟೇಟ್ ಹೈಯರ್ ಎನರ್ಜಿ ಸ್ಟೇಟ್ ಅಂತ ಹೇಳಿ ಹೇಳ್ತೀವಿ. ನೀವು ಅಂದ್ರೆ ಏನ್ರಿ ಸರ್? ಬೋರ್ಸ್ ಫ್ರೀಕ್ವೆನ್ಸಿ. ಐ ಹೋಪ್ ಎವ್ರಿಬಡಿ ಕ್ಲಿಯರ್ಲಿ ಅಂಡರ್ಸ್ಟುಡ್ ಕನ್ಸರ್ನ್ ಟು ದಿ 3 postulates. ಫಸ್ಟ್ ಪಾಸ್ಟುಲೇಟ್ ಏನಪ್ಪಾ ಅಂದ್ರೆ ಅಟಮ್ ಹ್ಯಾಸ್ ಸೆಂಟ್ರಲ್ ಪಾಸಿಟಿವ್ಲಿ ಚಾರ್ಜ್ಡ್ ನ್ಯೂಕ್ಲಿಯಸ್. ನೆಕ್ಸ್ಟ್ ಸರ್ ಅಂದ್ರೆ ಎಲೆಕ್ಟ್ರಾನ್ ರಿವಾಲ್ವ್ಸ್ ಅರೌಂಡ್ ದಿ ನ್ಯೂಕ್ಲಿಯಸ್ ಇನ್ ಯಾವ್ದ್ರಿ ಸರ್? ಸರ್ಟನ್ ಆರ್ಬಿಟ್ಸ್ ವಿತೌಟ್ ಈ ವರ್ಡ್ ಇಂಪಾರ್ಟೆಂಟ್, ವಿತೌಟ್ ಎಮಿಷನ್ ಆಫ್ ಅ ರೇಡಿಯಂಟ್ ಎನರ್ಜಿ. ಅವಾಗ ಅದಕ್ಕೆ ಏನ್ ಅಂತೇಳಿ ಕರೆದಾರಿ ಸರ್? ದಟ್ ಈಸ್ ಕಾಲ್ಡ್ ಆಸ್ ಸೊ ಸ್ಟೇಷನರಿ ಆರ್ಬಿಟ್. ನೆಕ್ಸ್ಟ್ ಅಟಮ್ ರೇಡಿಯೇಟ್ಸ್ ಎಷ್ಟ್ರಿ ಸರ್? ಫೋಟಾನ್ ಆಫ್ ಎನರ್ಜಿ ಓನ್ಲಿ ವೆನ್ ಎಲೆಕ್ಟ್ರಾನ್ ಟ್ರಾನ್ಸಿಷನ್ ಆಕರ್ಸ್ ಫ್ರಾಮ್ ಎಲ್ಲಿಂದ್ರಿ ಸರ್? ಹೈಯರ್ ಎನರ್ಜಿ ಸ್ಟೇಟ್ ಟು ದ ಲೋವರ್ ಎನರ್ಜಿ ಸ್ಟೇಟ್ ಮೀನ್ಸ್ E2 ಟು E1 ಅವಾಗ ಎಮಿಟ್ ಆಗ್ತೈತಿ. E1 ಟು E2 ಅಂದ್ರೆ ಅಬ್ಸಾರ್ಬ್ ಆಗ್ತೈತಿ. ಅದು ಎಷ್ಟ್ರಿ ಅಬ್ಸಾರ್ಬ್ ಆಗ್ಲಿ ಎಮಿಟ್ ಆಗ್ಲಿ photon of energy that is h nu. Okay, h ಅಂದ್ರೆ Planck's constant ಸರ್ ಅಂತಂದ್ರೆ ನೀವು ಅಂದ್ರೆ ಬೋಸ್. ಸೊ ದಟ್ ಇಸ್ ದ ಫ್ರೀಕ್ವೆನ್ಸಿ. E1 E2 ಅಂದ್ರೆ ಸರ್ ಅಂತಂದ್ರೆ ಲೋವರ್ ಎನರ್ಜಿ ಆರ್ಬಿಟ್ ಆಸ್ ವೆಲ್ ಆಸ್ ಹೈಯರ್ ಎನರ್ಜಿ ಆರ್ಬಿಟ್. ಸೊ ಎಷ್ಟು ಮೂರ ಬರಿ ಅಂತ ಹೇಳೇನ? ಮೂರೇ ಕೊಟ್ಟಿಲ್ಲ, ಕ್ಲಿಯರ್ ಆಗಿ 5 ಮಾರ್ಕ್ಸಿಂದ ಇಂಟೆನ್ಷನ್ ಇಟ್ಟು ಎಲ್ಲಾನು ಕೊಟ್ಟೈತಿ. ಸೊ ಯು ಹ್ಯಾವ್ ಟು ಥರೋ ವಿತ್ ಆಲ್ 5. ಅದು 5 ಕೇಳಿದ್ರೆ 5 ಬರೀರಿ, 3 ಕೇಳಿದ್ರೆ 3 ಬರೀರಿ, 2 ಕೇಳಿದ್ರೆ 2 ಬರೀರಿ. ಯಾವ್ದು ಕೇಳಿಲ್ಲ ಅಂದ್ರೆ ಬೇಡ್ರಿ, ನೋ ಇಶ್ಯೂಸ್. ಬಟ್ 100% ಇದು ಕ್ವಶನ್ ಕೇಳಂತ ಸಾಧ್ಯತೆ ಜಾಸ್ತಿ ಇದೆ. ನೆಕ್ಸ್ಟ್ ಫೋರ್ತ್, ಸೊ ಎಲೆಕ್ಟ್ರಾನ್ ರಿವಾಲ್ವ್ಸ್ ಅರೌಂಡ್ ದಿ ನ್ಯೂಕ್ಲಿಯಸ್ ಓನ್ಲಿ ಇನ್ ದೋಸ್ ಆರ್ಬಿಟ್ಸ್ ಸೊ ಫಾರ್ ವಿಚ್ ಆಂಗುಲರ್ ಮೊಮೆಂಟಮ್. ಇಷ್ಟೆಲ್ಲ ಓದೋದಕ್ಕಿಂತ ಇಷ್ಟೇ ಗೊತ್ತಿದ್ರೆ ಸಾಕು. MVR is equals to integral multiple of h/2π. ಇದೇ ಇಂಗ್ಲಿಷ್ ಸೆಂಟೆನ್ಸ್ ತ ಬರೆದ್ ಬಿಡು. ಅದಕ್ಕೆ ಕೀ ನೋಟ್ಸ್ ಅಂತೀವಿ. ಇವೆಲ್ಲ ಕೀ ನೋಟ್ಸ್ ನ ಮಾಡ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗ್ತವೆ ರಿವಿಷನ್ ಬರ್ಲಿಕ್ನ. ಸೊ ಅದನ್ನೇ ಇಲ್ಲಿ ಬರ್ದೈತೆ, ಇಲ್ಲಿ ನೋಡ್ರಿ. ಎಲೆಕ್ಟ್ರಾನ್ ರಿವಾಲ್ವ್ಸ್ ಅರೌಂಡ್ ದ ನ್ಯೂಕ್ಲಿಯಸ್ ಓನ್ಲಿ ಇನ್ ದೋಸ್ ಆರ್ಬಿಟ್ಸ್ ಏನ್ರಿ ಸರ್? ಫಾರ್ ವಿಚ್ ಆಂಗುಲರ್ ಮೊಮೆಂಟಮ್ MVR ಅನ್ನೋದಲ್ಲ, ಆಂಗುಲರ್ ಮೊಮೆಂಟಮ್ ಈಸ್ ಈಕ್ವಲ್ ಟು ಅನ್ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಎಷ್ಟ್ರಿ ಸರ್? h/2π. ದಟ್ ಈಸ್ MVR is equals to n into h/2π. ಓಕೆ, ಇದಕ್ಕೆ ಏನಂತೀವಿ? ಬೋರ್ಸ್ ಕ್ವಾಂಟಮ್ ಕಂಡೀಷನ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡ. ನಾಳೆ MCQs ಕೇಳಬಹುದು. ಬೋರ್ಸ್ ಕ್ವಾಂಟಮ್ ಕಂಡೀಷನ್ ಈಸ್ ಅಂತೇಳಿ MUR is equals to n into h/2π. ಓಕೆ, ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್. ಸೊ ದಟ್ ಇಸ್ ದ ಲಾಸ್ಟ್ ಒನ್. ಎಲೆಕ್ಟ್ರಾನ್ ರಿವಾಲ್ವ್ಸ್ ಅರೌಂಡ್ ದಿ ನ್ಯೂಕ್ಲಿಯಸ್ ಇನ್ ಸರ್ಕ್ಯುಲರ್ ಆರ್ಬಿಟ್ಸ್. ಅಂದ್ರೆ ಈ ತರ ಸುತ್ತಿರ್ತೈತೆ ಅಂತ ಹೇಳ್ತಾನಲ್ಲ. ನೆಸೆಸರಿ ಸೆಂಟ್ರಿಪಿಟಲ್ ಫೋರ್ಸ್, ಇದು ವರ್ಡ್ ಬಹಳ ಇಂಪಾರ್ಟೆಂಟ್ ನೋಡಿ. ನೆಸೆಸರಿ ಸೆಂಟ್ರಿಪಿಟಲ್ ಫೋರ್ಸ್ ಈಸ್ ಪ್ರೊವೈಡೆಡ್ ಬೈ ಯಾವ್ದ್ರಿ ಸರ್? ಕೂಲಮ್ಸ್ ಲಾ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಬಿಟ್ವೀನ್ ದಿ ನ್ಯೂಕ್ಲಿಯಸ್ ಮತ್ತೆ ಎದ್ರ ನಡುವ್ರಿ ಸರ್? ಅಂದ್ರೆ ಎಲೆಕ್ಟ್ರಾನ್ ಅಂಡ್ ನ್ಯೂಕ್ಲಿಯಸ್ ನಡು. ಅಂದ್ರ necessary centripetal force that is going to be the equals to the Coulomb's law of electrostatic force ಅಂದಂಗ. ಅಂದ್ರೆ ನೆಸೆಸರಿ ಸೆಂಟ್ರಿಪಿಟಲ್ ಫೋರ್ಸ್ ಯಾ ಲಾ ಅಲ್ಲೇ ಪ್ರೊವೈಡ್ ಮಾಡಿರ್ತದೆ ಸರ್ ಅಂತಂದ್ರೆ ಸೊ ಕೂಲಮ್ಸ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಬಿಟ್ವೀನ್ ಎದೆದರ ನಡುವೆ ಸರ್? ಎಲೆಕ್ಟ್ರಾನ್ ಅಂಡ್ ನ್ಯೂಕ್ಲಿಯಸ್ ಅಥವಾ ನ್ಯೂಕ್ಲಿಯಸ್ ಅಂಡ್ ಎಲೆಕ್ಟ್ರಾನ್. ಸೊ ಇವು 5 ಪಾಸ್ಟುಲೇಟ್ಸ್ ನ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾವ. ಪ್ರಿವಿಯಸ್ ಇಯರ್ ದೇ ವೇರ್ ಆಲ್ರೆಡಿ ಅಪಿಯರ್ಡ್ ಮೆನಿ ಮೋರ್ ಟೈಮ್ಸ್. ಮತ್ತೊಮ್ಮೆ ರಿಪೀಟ್ ಆಗಂತ ಸಾಧ್ಯತೆ ಇದೆ. ಸೊ ಇವು ಇಷ್ಟೇ ಕೇಳಿಲ್ಲ, ಇನ್ನೊಂದು 3-4 ಸಲ ಕೇಳಿದಾನೆ, ಇಲ್ಲೊಂದು 3-4 ಸಲ ಮೆನ್ಷನ್ ಮಾಡೈತಿ. ಓಕೆ, ಸೊ ಐ ಹೋಪ್ ಎವ್ರಿಬಡಿ ಕ್ಲಿಯರ್ ಅಬೌಟ್ ದೀಸ್ ಪಾಸ್ಟುಲೇಟ್ಸ್. ಇದ್ರ ಜೊತೆಗೆ ಲಿಮಿಟೇಷನ್ ಕೇಳಬಹುದು. ಇಲ್ಲಿ 5 ಮಾರ್ಕ್ಸ್ ಡೆರಿವೇಶನ್ ನ ಕೊಟ್ಟೈತಿ. ಸೊ ಈ ಡೆರಿವೇಶನ್ ಪಾರ್ಟ್ ಏನದಲ್ಲ ನೀವು ನೋಡ್ಕೊಳ್ರಿ, ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ರಿ. ಇಲ್ಲಿ ಬರೆದ್ ಬಿಟ್ಟೈತೆ 100% ಅವರಿಗೆ 2023 ಅಂತೇಳಿ ಬರ್ದಿತ್ತು. ಸೇಮ್ 2025 ಸೊ ಕೇಳಿದ್ರೆ ಕೇಳ್ಬಹುದು. ಅದಕ್ಕೆ ಇದನ್ನ ನೋಡ್ಕೊಳ್ರಿ. ಇದ್ರದ್ದು ಲಿಮಿಟೇಷನ್ಸ್ ಒಂದು ಕ್ವಶನ್ ಇದೆ. ಯಾವ್ದ್ರದ್ರಿ ಸರ್? ಬೋರ್ಸ್ ಪಾಸ್ಟುಲೇಟ್ಸ್ ಲಿಮಿಟೇಷನ್ಸ್. ಆ ಲಿಮಿಟೇಷನ್ಸ್ ನ ಇಷ್ಟು ಡಿಸ್ಕಷನ್ ಮಾಡಿರ್ತಾರೆ. ಎರಡು ಕೂಡಿಸಿ ನಿಮ್ಗೆ 5 ಮಾರ್ಕ್ಸಿಗೂ ಕೇಳ್ಬಹುದು. ಈ 3 ಡೆರಿವೇಶನ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರಿ. ಸೊ ನಿಮ್ಗೆ ಹೆಲ್ಪ್ ಆದ್ರ ಆಗ್ತೈತಿ. ಇಲ್ಲಿ ಇದೆ ನೋಡ್ರಿ, ಯಾವ ತರ 5 ಮಾರ್ಕ್ಸಿನ ಕ್ವಶನ್ ಕೇಳಬಹುದ್ರಿ ಸರ್ ಇದು ಅಂತ. ರೈಟ್ ದಿ 3 ಪಾಸ್ಟುಲೇಟ್ಸ್ ಆಫ್ ಬೋರ್ಸ್ ಮಾಡೆಲ್ ಆಫ್ ಅಟಮ್ ಆದ ಬಳಿಕ ಮೆನ್ಷನ್ 2 ಲಿಮಿಟೇಷನ್ಸ್ ಆಫ್ ಬೋರ್ಸ್ ಮಾಡೆಲ್ ಅಂತೇಳಿ 2014 ಒಳಗಡೆ ಕೇಳಿದ್ದ. ಸೊ ಅದಕ್ಕೆ ಲಿಮಿಟೇಷನ್ಸ್ ಹೋಗೋಣ ಅಂತ.
but postulates is refer that previous question whatever we discussed. So let us get into the limitations. Okay, derivation part ಇಟ್ಟು ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡ್ರಿ. ಸೊ ನ್ಯೂಮೆರಿಕಲ್ ಸಿಂಪಲ್ ಇದ್ದಾವ, ಇದ್ರೊಳಗಡೆ ಕೊಟ್ಟಿದ್ದೀನಿ. ಸೊ ಯು ಕ್ಯಾನ್ ಗೋ ಥ್ರೂ ದಟ್ ಆಲ್ಸೋ ಬಿ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದಿಸ್. ಯಾವ್ದ್ರ ಲಿಮಿಟೇಷನ್ಸ್ ಆಫ್ ಬೋರ್ಸ್ ಮಾಡಲ್ ಆಫ್ ಅಟೆಂಪ್ಟ್. ಸೊ ಬೋರ್ಸ್ ಮಾಡಲ್ ಅಪ್ಲಿಕೇಬಲ್ ಆಗೋದು ಯಾವಾಗ ಸರ್ ಓನ್ಲಿ ಹೈಡ್ರೋಜನ್ ಲೈಕ್ ಅಟೆಮ್, ಬಟ್ ನಾಟ್ ಅಪ್ಲಿಕೇಬಲ್ ಫಾರ್ ದಿ ಯಾವ್ದಕ್ಕೆ ಸರ್ ಮೋರ್ ದ್ಯಾನ್ 1 ಎಲೆಕ್ಟ್ರಾನ್ ಇದ್ರ. ಸೊ ಇನ್ನೊಂದ್ಸಲ ಕ್ಲಿಯರ್ ಆಗಿ ಹೇಳಿರ್ತೀನಿ ನೋಡ್ರಿ, ಒಂದೇ ಒಂದು ಎಲೆಕ್ಟ್ರಾನ್ ಇರಬೇಕು, ಇಲ್ಲ ಹೈಡ್ರೋಜನ್ ಅಟೆಮಿಗೆ ಅಪ್ಲಿಕೇಬಲ್ ಆಗ್ತದೆ. ಹೈಡ್ರೋಜನ್ ಲೈಕ್ ಅಟೆಮ್ ಯಾವ್ದಾದ್ರು ಒಂದು ಎಲೆಕ್ಟ್ರಾನ್ ಇದ್ದಿದ್ದು ಮಾಡಲ್ ಆಫ್ ಅಟೆಮ್ ಇತ್ತಂದ್ರೆ ಅದಕ್ಕಷ್ಟೇ ಇದು ಬೋರ್ಸ್ ಮಾಡಲ್ ಅನ್ನೋದು ಅಪ್ಲಿಕೇಬಲ್ ಆಗ್ತದೆ. ಮೋರ್ ದ್ಯಾನ್ 1 ಎಲೆಕ್ಟ್ರಾನ್ ಇತ್ತಂದ್ರೆ ಇದು ಅಪ್ಲಿಕೇಬಲ್ ಆಗಲ್ಲ, ಇಟ್ ಇಸ್ ಗೋಯಿಂಗ್ ಟು ಫೇಲ್ ಅಂತೇಳಿ. ಸೊ ಅದರದ್ದೇ ಫಸ್ಟ್ ಲಿಮಿಟೇಷನ್. ಸೊ ಇನ್ನೊಂದ್ಸಲ ನೋಡ್ಕೋರಿ, ದಿಸ್ ಮಾಡಲ್ ಅಂದ್ರೆ ಬೋರ್ಸ್ ಮಾಡಲ್ ಅಪ್ಲಿಕೇಬಲ್ ಫಾರ್ ಓನ್ಲಿ ಹೈಡ್ರೋಜನ್ ಲೈಕ್ ಅಟೆಮ್ ಅಂಡ್ ನಾಟ್ ಅಪ್ಲಿಕೇಬಲ್ ಫಾರ್ ಅಟೆಮ್ಸ್ ಕಂಟೈನಿಂಗ್ ಎಷ್ಟು ಇರ್ತೈತೆ ಮೋರ್ ದ್ಯಾನ್ 1 ಎಲೆಕ್ಟ್ರಾನ್. 1 ಎಲೆಕ್ಟ್ರಾನ್ ಹೆಚ್ಚಿಗಿತ್ತಂದ್ರೆ ಇದು ಮಾಡಲ್ ನ ಫೇಲ್ ಆಗ್ತೈತಿ, ಇಟ್ ಇಸ್ ನಾಟ್ ಗೋಯಿಂಗ್ ಟು ಅಪ್ಲಿಕೇಬಲ್. ಹೈಡ್ರೋಜನ್ ಲೈಕ್ ಅಟೆಮ್ ಆಗಿರ್ಬೋದು ಅಥವಾ ಓನ್ಲಿ 1 ಎಲೆಕ್ಟ್ರಾನ್ ಇದ್ದಿದ್ದ ಅಟೆಮ್ಗೆ ಇದು ಅಪ್ಲಿಕೇಬಲ್ ಆಗ್ತೈತಿ. ನೆಕ್ಸ್ಟ್, ದಿಸ್ ಮಾಡಲ್ ಡಸ್ ನಾಟ್ ಎಕ್ಸ್ಪ್ಲೈನ್ ರಿಲೇಟಿವ್ ಇಂಟೆನ್ಸಿಟಿ ಆಫ್ ಫ್ರೀಕ್ವೆನ್ಸಿ ಇನ್ ಅ ಸ್ಪೆಕ್ಟ್ರಮ್. ರಿಲೇಟಿವ್ ಇಂಟೆನ್ಸಿಟಿ ಆಫ್ ದಿ ಫ್ರೀಕ್ವೆನ್ಸಿ ಬಗ್ಗೆ ಇದು ಯಾವುದೇ ರೀತಿ ಎಕ್ಸ್ಪ್ಲೈನ್ ಮಾಡಿಲ್ಲ ಅಂತ. ಸ್ಪೆಕ್ಟ್ರಮ್ ದೊಳಗಡೆ ರಿಲೇಟಿವ್ ಇಂಟೆನ್ಸಿಟಿ ಆಫ್ ಫ್ರೀಕ್ವೆನ್ಸಿ ಏನ್ ಬರ್ತದಲ್ಲ ಅದ್ರ ಬಗ್ಗೆ ಏನು ಕನ್ಸಿಡರೇಷನ್ ಮಾಡಿಲ್ಲ ಅಂತ. ದಟ್ ಇಸ್ ದ ಲಿಮಿಟೇಷನ್ಸ್. ನೆಗೆಟಿವ್ ರಿಮಾರ್ಕ್ ಆಫ್ ದಿಸ್ ಮಾಡೆಲ್, ದೇ ಆರ್ ದಿ ಲಿಮಿಟೇಷನ್ಸ್. ಓಕೆ, ನೆಕ್ಸ್ಟ್ ಹೋದ್ರೆ ಇಟ್ ಕುಡ್ ನಾಟ್, ಇಟ್ ಅಂತಂದ್ರೆ ಇಲ್ಲಿ ಬೋರ್ಸ್ ಮಾಡೆಲ್ ಕುಡ್ ನಾಟ್ ಎಕ್ಸ್ಪ್ಲೈನ್ ವೇವ್ ನೇಚರ್ ಆಫ್ ದಿ ಎಲೆಕ್ಟ್ರಾನ್ಸ್. ವೇವ್ ನೇಚರ್ ಬಗ್ಗೆ ಏನು ಹೇಳಿಲ್ಲ ಅಂತ. ಪಾರ್ಟಿಕಲ್ ನೇಚರ್ ಅಂದ್ರೆ ಫೋಟಾನ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಇದು ಹೇಳೈತಿ. ವೇವ್ ನೇಚರ್ ಬಗ್ಗೆ ಏನು ಬೋರ್ಸ್ ಮಾಡೆಲ್ ಅನ್ನೋದು ಡಿಸ್ಕಷನ್ ಮಾಡಿಲ್ಲ. ನೆಕ್ಸ್ಟ್, ಲಾಸ್ಟ್ that limitation, this model means Bohr's model does not explain the fine structure of a spectral lines in a hydrogen atom. Spectral lines ಬಗ್ಗೆ ಸೊ ಇದು ಏನು ಹೈಡ್ರೋಜನ್ ಅಟೆಮ್ ಫೈನ್ ಸ್ಟ್ರಕ್ಚರ್ ಬಗ್ಗೆ ಇದು ಡಿಸ್ಕಷನ್ ಮಾಡಿಲ್ಲ ಅಂತೇಳಿ. ಇವು ಏನಾಗ್ತವ್ರಿ ಸರ್ ಲಿಮಿಟೇಷನ್ಸ್ ಆಫ್ ಬೋರ್ಸ್ ಮಾಡಲ್ ಆಫ್ ಅಟೆಮ್. ಸೊ ಟೋಟಲ್ ಆಗಿ 4 ಲಿಮಿಟೇಷನ್ಸ್ ಕೊಟ್ಟದ, ಅದ್ರಾಗ ನಿಮ್ಗೆ ಅಟ್ಲೀಸ್ಟ್ 2 ಗೊತ್ತಿರಲಿ. 2 ಅಂದ್ರೆ ಫಸ್ಟ್ ನೇದಂತೂ ನಿಮ್ಗೆ 100% ನೆನಪಿಳಿತದ. ಇಟ್ ಇಸ್ ಗೋಯಿಂಗ್ ಟು ಅಪ್ಲಿಕೇಬಲ್ ಓನ್ಲಿ ಫಾರ್ hydrogen like atom, or else it is not going to applicable whichever the atom, if it is containing more than 1 electron, it is not going to applicable. This is the first one. ಎರಡನೇದು ಏನಪ್ಪಾ ಅಂದ್ರೆ ದಿಸ್ ಮಾಡಲ್ ಡಸ್ ನಾಟ್ ಎಕ್ಸ್ಪ್ಲೈನ್ ದಿ ರಿಲೇಟಿವ್ ಇಂಟೆನ್ಸಿಟಿ ಆಫ್ ಫ್ರೀಕ್ವೆನ್ಸಿನ ಎದುರಾಗಿ ಸರ್ ಅಂದ್ರೆ ಸ್ಪೆಕ್ಟ್ರಮ್ ಒಳಗಡೆ. ಓಕೆ, ಮೂರನೇದು ನಿಮಗೆ ಬೇಕಂದ್ರೆ ಇದು ವೇವ್ ನೇಚರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿಲ್ಲ. ಇಟ್ ಕುಡ್ ನಾಟ್ ಎಕ್ಸ್ಪ್ಲೈನ್ ಅಬೌಟ್ ದಿ ವೇವ್ ನೇಚರ್ ಆಫ್ ದಿ ಸೊ ವಾಟ್ ಎವರ್ ದಟ್ ಎಲೆಕ್ಟ್ರಾನ್. Next, it does not explain about the what so fine structure of the spectral lines in a hydrogen atom. So ನಾಲ್ಕನ್ನು ಮತ್ತೊಮ್ಮೆ ರಿವಿಷನ್ ಮಾಡೈತಿ. ಸೊ ಗೋ ಥ್ರೂ ಇನ್ ಡಿಟೇಲ್ ಆಗಿ. ಸೊ ಈ ವಿಡಿಯೋದಾಗ ಮೇಜರ್ಲಿ ಏನ್ ಫೋಕಸ್ ಮಾಡೈತ್ರಿ ಸರ್ ಅಂತಂದ್ರೆ ದಟ್ ಈಸ್ ಅಬೌಟ್ ದಿ ಬೋರ್ಸ್ ಮಾಡಲ್ ಆಫ್ ಅಟೆಮ್, ಪಾಸ್ಟುಲೇಟ್ಸ್ ಆಗಿರ್ಬೋದು, ಲಿಮಿಟೇಷನ್ಸ್ ಆಗಿರ್ಬೋದು. ಸೊ ಇದನ್ನ ಸ್ವಲ್ಪ ಚಾರ್ಟ್ ದಿ ಬೆಸ್ಟ್ ವೇದೊಳಗೆ ನೆನಪಿದ್ದಷ್ಟು ಬಹಳ ಬೆಸ್ಟ್ ನೋಡ್ರಿ. ಸೊ ಇಲ್ಲಿ ಸ್ಪೆಕ್ಟ್ರಲ್ ಲೈನ್ಸ್ ಗಳು ಕೊಟ್ಟೈತಿ, ಲೈಮನ್ ಸಿರೀಸ್, ಬಾಮರ್ ಸಿರೀಸ್, ಫ್ಯಾಷನ್ ಸಿರೀಸ್, ಬ್ರಾಕೆಟ್ ಸಿರೀಸ್, ಪಿಪನ್ ಸಿರೀಸ್ ಅಂತೇಳಿ. ನೆಕ್ಸ್ಟ್ ಇಲ್ಲಿ ಲಾಂಗೆಸ್ಟ್ ವೇವ್ ಲೆಂತ್, ಶಾರ್ಟೆಸ್ಟ್ ವೇವ್ ಲೆಂತ್, ಫಸ್ಟ್ ಲೈನ್, ಸೆಕೆಂಡ್ ಲೈನ್ ಅಂತೇಳಿ. ಸೊ ಈ ತರ ಅವ ಕೊಟ್ಟು ಸೊ ಏನ್ ಪ್ರಾಬ್ಲಮ್ ಯಾವ ತರ ಕೇಳಿರ್ತಾನ ಸರ್ ಅಂತಂದ್ರೆ ಇಲ್ಲೊಂದು ತೋರಿಸಿರ್ತದ ನೋಡ್ರಿ. ಸೊ ಇದು ಒಂದು ಜಸ್ಟ್ ಹೈಲೈಟ್ಸ್ ಹೇಳಿರ್ತದ. ಯಾಕಂದ್ರೆ ಇಲ್ಲಿ ನಿಮ್ಗೆ ವೇವ್ ನಂಬರ್ದ ಮೇಲೆ ಕೇಳ್ತಾನೋ ಬಿಡ್ತಾನ ಗೊತ್ತಿಲ್ಲ, ಯಾಕಂದ್ರೆ ಈಗ ಅದು ಡಿಲಿಟೆಡ್ ಆಸ್ಪೆಕ್ಟ್ ದಾಗ ಸ್ವಲ್ಪ ಡೌಟ್ಫುಲ್ ಇದೆ ಅದ್ರ ಸಂಬಂಧ. ಸೊ ಇಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದಾನ, ಏನಂತ ಹೇಳಿ ಕೊಟ್ಟಿದ್ದಾನ ಸರ್ ಅಂತಂದ್ರೆ ಫಸ್ಟ್ ಮೆಂಬರ್ ಆಫ್ ದಿ ಬಾಮರ್ ಸಿರೀಸ್. ಹೆಚ್ಚಾಗಿ ಬಾಮರ್ ಸಿರೀಸ್ ಮೇಲೆ ಫೋಕಸ್ ಆಗ್ತೈತಿ. ಸೊ ಹ್ಯಾಸ್ ದಿ ವೇವ್ ಲೆಂತ್ ಇಷ್ಟು ಅಂತೇಳಿ ಕ್ಯಾಲ್ಕುಲೇಟ್ ದಿ ವೇವ್ ಲೆಂತ್ ಅಂಡ್ ಫ್ರೀಕ್ವೆನ್ಸಿ ಆಫ್ ದಿ ಸೆಕೆಂಡ್ ಮೆಂಬರ್. ಫಸ್ಟ್ ಮೆಂಬರ್ದು ಕೊಟ್ಟಿದ್ದಾನ, ಸೆಕೆಂಡ್ ಮೆಂಬರ್ದು ಕೇಳಿದಾನ. ಸೊ ಅವಾಗ λ1 ಕೊಟ್ಟಿದ್ದಾನ. ಸೊ ನೆಕ್ಸ್ಟ್ ಸೊ N1 ಫಿಕ್ಸ್ ಉಳಿತದ ಅದು. ಓಕೆ, N1 ಯಾವ್ದಕ್ಕ ಬಾಮರ್ ಸಿರೀಸ್ಗೆ. N2 ಏನಾಗ್ತದ ಫಸ್ಟ್ ಮೆಂಬರ್ ಅಂದಾಗ. ಸೊ ಯಾಕಂದ್ರೆ ಬಾಮರ್ ಸಿರೀಸ್ ಅಂತಂದ್ರೆ ಸೆಕೆಂಡ್ ಇದ್ರದಿಂದ ಸ್ಟಾರ್ಟ್ ಆದ. ಲೈಮನ್ ಅಂದ್ರೆ N1 1 ಬರ್ತೈತಿ. ಆಗ ಏನ್ ಚಾರ್ಟ್ ಕೊಟ್ಟಿದವಲ್ಲ ಅದ್ರೊಳಗಡೆ ಇದೆ ನೋಡ್ರಿ. ಸೊ ಫಾರ್ ದಿ ಫಸ್ಟ್ ಮೆಂಬರ್ N1 is 2 whereas N2 is 3 in case of ಬಾಮರ್ ಸಿರೀಸ್. ಅದಕ್ಕೆ ಏನಪ್ಪಾ ಅಂದ್ರೆ ಸೊ ಯು ಕ್ಯಾನ್ ಫೈಂಡ್ ಔಟ್ ದಿ ವೇವ್ ನಂಬರ್. ವೇವ್ ನಂಬರ್ ಇಕ್ವೇಶನ್ ಏನಿದೆ ಸರ್ ಅಂತಂದ್ರೆ ದಟ್ ಈಸ್ ಫಸ್ಟ್ ಮೆಂಬರ್ ಅಂತ ಹೇಳೇನಲ್ಲ, λ1 ಬಾರ್ is equals to 1 by λ1. ಸೊ which is equals to r times of 1 by n1 square minus 1 by n2 square. ಕರೆಕ್ಟ್ ಆಗಿ r ಅಷ್ಟೇ ಇಟ್ಕೊಂಡು ಹೋಗ್ರಿ. ಇಲ್ಲಿ λ1 ವ್ಯಾಲ್ಯೂ ತುಂಬ್ರಿ. ನೆಕ್ಸ್ಟ್ n1 ಅಂದಾಗ 2 ಸಬ್ಸ್ಟಿಟ್ಯೂಟ್, n2 ಅಂದಾಗ 3 ಯು ಕ್ಯಾನ್ ಸಬ್ಸ್ಟಿಟ್ಯೂಟ್, ಸಿಂಪ್ಲಿಫೈ, ಯು ವಿಲ್ ಗೆಟ್ ದಟ್. ಸೊ 1 by λ1 ಏನಿತ್ತಲ್ಲ ಅದೇ ಈಕ್ವಲ್ಸ್ ಟು 5r by 36 ಅಂತೇಳಿ. LCM ಅದು ತೆಗೆದಿರಿ, LCM 36 ಐತೆ, 9 minus 4, ಸೊ ದಟ್ ಈಸ್ 5r by 36. ಇದಕ್ಕೆ ಈಕ್ವೇಶನ್ ನಂಬರ್ 1 ಅಂತೇಳಿ ಕರೀರಿ. ನೆಕ್ಸ್ಟ್ ಸರ್ತ ಸೆಕೆಂಡ್ ಮೆಂಬರ್ದಕ್ಕ
ಅದೇ ಬಾಮರ್ ಸೀರೀಸ್ N1 ಅಂತೂ ಫಿಕ್ಸ್ ಚೇಂಜ್ ಆಗಂಗಿಲ್ಲ. N2 ವ್ಯಾಲ್ಯೂ ಏನಾಗ್ತದೆ ಸರ್ ಅಂದ್ರೆ 3 ಇತ್ತಲ್ಲ, N2 ಫಸ್ಟ್ ಮೆಂಬರ್ಗೆ, ಸೆಕೆಂಡ್ ಮೆಂಬರ್ಗೆ ಅಂದ್ರೆ 4 ಆಕೈತಿ. ಓಕೆ, ಥರ್ಡ್ ಮೆಂಬರ್ಗೆ ಅಂದ್ರೆ 5 ಆಕೈತಿ. ಹಿಂಗ ಹೆಚ್ಚಿಗೆ ಹಾಕೋತ್ ಹೋಗಿರ್ತದ ಒಂದೊಂದು. ಓಕೆ, ಸೊ ಅದೇ ತರನೇ ಮತ್ತ ವ್ಯಾಲ್ಯೂಸ್ ತುಂಬ್ರಿ. ಸೊ ದಟ್ ಈಸ್ ನ್ಯೂ ಟು ಬಾರ್ ವಿಚ್ ಇಸ್ ಈಕ್ವಲ್ಸ್ ಟು 1 by λ2 into r. ಅಗೇನ್ 1 by n1 ಸ್ಕ್ವೇರ್ ಮೈನಸ್ 1 by n2 ಸ್ಕ್ವೇರ್. ಸೊ r ವ್ಯಾಲ್ಯೂ ಅಷ್ಟೇ ಇಡ್ರಿ. N1 ಅಂದ್ರೆ ಎಷ್ಟು ಸರ್ ದಟ್ ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ ಎಸ್ ಎ. ಸೊ ಎಷ್ಟಪ್ಪ ಅಂದ್ರೆ 2 ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ ದಟ್. ನೆಕ್ಸ್ಟ್ N2 ಅಂದಾಗ ಎಷ್ಟು ಸರ್ 4, ಮತ್ ಹೊಳ್ಳಿ ಸ್ಕ್ವೇರ್ ಮಾಡ್ಕೋರಿ. ಸೊ LCM ತೆಗೀರಿ. ಸೊ 1 by 4 minus 1 by 16, LCM is 16, 4 minus 1 ಅಂತಂದ್ರೆ 3r by 16. ಇದು ಏನ್ರಿ ಸತ್ತ 1 by λ2. ಸೊ ಇವಾಗ ಒಂದು ಇಕ್ವೇಶನ್ ಡಿವೈಡೆಡ್ ಬೈ ಇನ್ನೊಂದು ಇಕ್ವೇಶನ್ ಮಾಡ್ಬಿಡ್ರಿ. ಡಿವೈಡಿಂಗ್ ಇಕ್ವೇಶನ್ 1 by 2. So you can simplify, you will get the required value of the lambda. You can simplify. So cross multiplication ಮಾಡ್ಕೊಂಡು lambda value ಇಷ್ಟ ಅಂತೇಳಿ ಎಷ್ಟು ಬಂತ್ರಿ ಸರ್ ಅಂದ್ರೆ 4861 into 0.48 into 10 to the power minus 10 ಮೀಟರ್ ಬಂತು. ಅದೇ ಯಂಗ್ಸ್ಟರ್ಮ್ದಾಗ ಆದ್ರೆ ಎಷ್ಟು ಆಗ್ತದೆ ಸರ್ 10 to the power minus 10 you can write. Okay, minus 10 ಅಂದ್ರೆ one angstrom is nothing but the 10 to the power minus 10 so meter ಅಂತೇಳಿ. ಸೊ ಅದನ್ನೇ ಫ್ರೀಕ್ವೆನ್ಸಿ ಕೇಳಿದಾಗ c by λ2 you can do. c ಅಂದ್ರೆ ಇದಂತ್ರ ಫಿಕ್ಸ್, ಯಾವ್ದ್ರದ್ದು ಇರುತ್ತೆ ಸ್ಪೀಡ್ ಆಫ್ ದಿ ಲೈಟ್ ಅಂತ ಹೇಳಿ ಹೇಳ್ತಿರಲ್ಲ 3 into 10 to the power 8 divided by ಅದ್ರದ್ದೇ λ2, then you will get the east hertz ಅಂತೇಳಿ. ಸೊ ಇದನ್ನೇ ಕನ್ವರ್ಷನ್ ಮಾಡಿದರೆ 6.17 ಅಂತೇಳಿ. ಶಿಫ್ಟಿಂಗ್ ಇಲ್ಲಿ 18 ಇದ್ದಿದ್ರೆ 14 ಅಂತೇಳಿ. ಸೊ he has asked to calculate the wavelength as well as frequency. ಈ ತರ ನ್ಯೂಮೆರಿಕಲ್ ಅಪಿಯರ್ ಆದ್ರೆ ಆಗಿರ್ತದ, ಇಲ್ಲಾಂದ್ರೆ ಇಲ್ಲ. ಸೊ ಹೆಚ್ಚಾಗಿ ಸೊ ಫಸ್ಟ್ ಬೋರ್ಸ್ ಪಾಸ್ಟುಲೇಟ್ಸ್ ಬಗ್ಗೆ ಡಿಟೇಲ್ ಆಗಿ ಸ್ಟಡಿ ಮಾಡ್ರಿ. ಸೊ ನೆಕ್ಸ್ಟ್ ಈ ನ್ಯೂಮೆರಿಕಲ್ಸ್ ನ ಯು ಕ್ಯಾನ್ ಗೋ ಥ್ರೂ. ಸೊ ಕ್ಯಾಲ್ಕುಲೇಟ್ ನ್ಯೂಮೆರಿಕಲ್ ವ್ಯಾಲ್ಯೂಸ್. ಸೊ ಕೇಳಿದ್ರೆ ಕೇಳಬಹುದು, ಇಲ್ಲಾಂದ್ರೆ ಇಲ್ಲ. ಸೊ ಎಸ್ಪೆಷಲಿ ಯಾವ್ದು ಸಿಂಪಲ್ ಆಗಿ ಈ ತರ ವೇವ್ ನಂಬರ್ ಅಂದ್ರೆ ನಿಮ್ಗೆ ಏನಂತ ಹೇಳಿ ಗೊತ್ತಿರ್ಬೇಕಂದ್ರೆ ರೆಸಿಪ್ರೋಕಲ್ ಆಫ್ ದಿ ಸೊ ದಟ್ ವೇವ್ ಲೆಂತ್ ಅಂತೇಳಿ, ಅವಾಗ ಇದು ವೇವ್ ನಂಬರ್ ಕಂಡುಹಿಡಿಯಕ್ ಬರ್ತೈತಿ. ಸೊ ನೆಕ್ಸ್ಟ್ ಫ್ರೀಕ್ವೆನ್ಸಿ ಇಸ್ ಈಕ್ವಲ್ಸ್ ಟು c by λ. ಇವನ್ ಸ್ಟ್ರಕ್ಚರ್ ಆಫ್ ಅಟಮ್ ಫಸ್ಟ್ PUC ಗೂ ಮಾಡಿರಿ ನೋಡ್ರಿ ಕೆಮಿಸ್ಟ್ರಿ ಒಳಗಡೆ, ಅದೇ ಸೇಮ್ ಟು ಸೇಮ್ ಇಲ್ಲಿನೂ ಯೂಸ್ ಆಗ್ತಾವ. ಓಕೆ, ಇಷ್ಟ ಇದು ನಿಮ್ಗೆ ಡಿಟೇಲ್ ಅಬೌಟ್ ದಿ ಯಾವ್ದ್ರಿ ಸರ್ತ ಅಟೆಮ್ದು ನ್ಯೂಕ್ಲಿಯರ್ ಇದು ಆಲ್ರೆಡಿ ಆಗಿದೆ. ನೆಕ್ಸ್ಟ್ ಯಾವ್ದು ಚಾಪ್ಟರ್ದು ಕೊಡೋಣ್ರಿ ಸರ್ತ ಡ್ಯುಯಲ್ ನೇಚರ್ ಓಕೆ ಅಂಡ್ ಮ್ಯಾಟರ್. ಸೊ ದಟ್ ಈಸ್ ಮತ್ತೆ ಸೊ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ಸ್ ಬಗ್ಗೆ ಅದು ಡಿಸ್ಕಷನ್ ಮಾಡಿದೆವು ಅಂತಂದ್ರೆ ಅವಾಗ ಸೊ ಏನಾಗ್ತದಪ್ಪ ಅಂತಂದ್ರೆ ದಟ್ ಈಸ್ ಗೋಯಿಂಗ್ ಟು ಕವರ್ ಅಗೇನ್ ಸಮ್ ಮೋರ್ ಪೋರ್ಷನ್. ಓಕೆ, ಸೊ ಇವಾಗ ನೆಕ್ಸ್ಟ್ ಯಾವ್ದು ವಿಡಿಯೋ ಮುಖಾಂತರ ಹೋಗೋಣಪ್ಪ ಅಂತಂದ್ರ ಕ್ರಿಚಾಫ್ಸ್ ಲಾದ ಮುಖಾಂತರ ಅದುವರೆಗೆ ಹೋಗೋಣ. ಇರ್ಲಿಲ್ಲ ಅಂದ್ರ ಸೊ ದಟ್ ಡ್ಯುಯಲ್ ನೇಚರ್ ಆಫ್ ದಿ ಅಟಮ್ ಇನ್ನೊಂದು ವೆರಿ ಶಾರ್ಟ್ ವಿಡಿಯೋ ಮಾಡ್ತದ. ಎಸ್ಪೆಷಲಿ ಅದು ಯಾವ್ದ್ರಿ ಸರ್ ಅಂದ್ರ ದಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಕವರ್ ಆಗ್ಲಿ ಅಂತೇಳಿ. ಸೊ ಆ ಉದ್ದೇಶದಿಂದ ಅದು ಒಂದೇ ವಿಡಿಯೋ 2-3 ನಿಮಿಷ ಒಂದು 2 ಮಾರ್ಕ್ಸಿಂದ ಕ್ವಶನ್ ಬರ್ತದ, ಹಾರ್ಡ್ಲಿ ಒಂದು 10 to 15 minutes. ಸೊ ಇಲ್ಲಿ ಡ್ಯುಯಲ್ ನೇಚರ್ ಆಫ್ ಸೊ ರೇಡಿಯೇಷನ್ ಅಂಡ್ ಮ್ಯಾಟರ್ ಬಗ್ಗೆ ಇದ್ರದ್ದು ಒಂದು ವಿಡಿಯೋ ಮಾಡಿ ಸೊ ಅಪ್ಲೋಡ್ ಮಾಡಿರ್ತದ. ಸೊ ಫಸ್ಟ್ ಈ ಪ್ರಿವಿಯಸ್ ಎಷ್ಟು ವಿಡಿಯೋ ಅಪ್ಲೋಡ್ ಮಾಡಿದಲ್ಲ ಅಷ್ಟು ನೋಡ್ಕೊಳ್ರಿ. ಅದನ್ನ ನೋಡ್ಕೊಂಡಿದ್ದ ಬಳಕ ನೀವು ಸಬ್ಸ್ಕ್ರೈಬ್ ಅಂತೇಳಿ ಮಾಡ್ಕೊಂಡ್ರೆ ಆಟೋಮೆಟಿಕ್ ನಿಮ್ಗೆ ನೋಟಿಫಿಕೇಶನ್ ಬರ್ತದೆ, ಅದರದ್ದು ಸದುಪಯೋಗ ಪಡಿಸ್ಕೊಳ್ರಿ. ಓಕೆ, ಈಗ ನೆಕ್ಸ್ಟ್ ವಿಡಿಯೋ ಇದ್ರ ಮೇಲೆ ಬಂದಿರ್ತದೆ, ಇಲ್ಲಾಂದ್ರೆ ಯಾವ್ದಾದ್ರು ಇರ್ತಂದ್ರೆ ದಟ್ ಈಸ್ ಕ್ರಿಚಾಫ್ಸ್ ಲಾ ಯೂಸ್ ಮಾಡ್ಕೊಂಡು ಬ್ಯಾಲೆನ್ಸ್ಡ್ ಕಂಡೀಷನ್ ಡೆರಿವೇಶನ್ ಬಂದಿರುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬೈ ಬೈ, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಹಾಯ್ ಲೋಡಿ ಸ್ಟೂಡೆಂಟ್ಸ್, ವೆಲ್ಕಮ್ ಟು SPUC ಕೋಚಿಂಗ್ ಸೆಂಟರ್ ವಿಜಯಪುರ. ಇವತ್ತಿನ ದಿನ ಏನ್ ಡಿಸ್ಕಷನ್ ಮಾಡೋಣ ಸರ್ PUC 2 ಸೊ ಫಿಸಿಕ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದು ಕ್ವಶನ್ಸ್ ಫಾರ್ ಆಲ್ 2026 ಎಕ್ಸಾಮ್ಸ್ ಗೆ ಡಿಸ್ಕಷನ್ ಮಾಡೋಣ ಅಂತ. ಬಿಫೋರ್ ಪ್ರೊಸೀಡಿಂಗ್ ದಟ್, ಯಾರಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ಗೆ ವಿಸಿಟ್ ಮಾಡ್ತಾ ಇದ್ರ ಮತ್ತೆ ವಿಡಿಯೋನ ವಾಚ್ ಮಾಡ್ತಾ ಇದ್ರ, ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಈ ವಿಡಿಯೋದ ಲಿಂಕ್ ನ ನಿಮ್ಮೆಲ್ಲಾ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ. ನಾವೇ ಶೇರ್ ಮಾಡ್ಬೇಕಂತೇನು ರೂಲ್ಸ್ ಇಲ್ಲ. ಯಾರ್ಯಾರಿಗೆ ಈ ವಿಡಿಯೋನ ಸಿಕ್ಕಿದಲ್ಲ ಇದು ಎಲ್ಲಾ ನಿಮ್ ಫ್ರೆಂಡ್ಸಿಗೂ ಬೆಸ್ಟ್ ಮತ್ತೆ ಎಟ್ ಫ್ರೀ ಆಫ್ ಕಾಸ್ಟ್ ಒಳಗಡೆ ಹೆಲ್ಪ್ಫುಲ್ ಆಗಂಗ ಈ ವಿಡಿಯೋ ಲಿಂಕ್ ನ ಶೇರ್ ಮಾಡ್ಕೋರಿ. ಸೊ ಇಲ್ಲಿ ಏನ್ ಡಿಸ್ಕಷನ್ ಮಾಡತ್ತ ಸರ್ ಅಂದ್ರೆ 1000 ಅಥವಾ ಲ್ಯಾಕ್ ಪರ್ಸೆಂಟೇಜ್ ಕ್ರೋರ್ ಪರ್ಸೆಂಟೇಜ್ ಫಿಕ್ಸ್ ಇದ್ದಿದ್ದು ಫಾರ್ ಆಲ್ ಎಕ್ಸಾಮ್ಸ್ ಗೆ 100% ಫಿಕ್ಸ್ ಇದ್ದಿದ್ದು ಕ್ವಶನ್ಸ್ ಅಲ್ಲ, 1000 crore ಪರ್ಸೆಂಟೇಜ್ ಫಿಕ್ಸ್ ಇದ್ದಿದ್ದು ಕ್ವಶನ್ಸ್ ಅಂದ್ರೆ ಹೈಯೆಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದು ಕ್ವಶನ್ಸ್ ನ PUC 2 ಫಿಸಿಕ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತದ. ಸೊ ಆಲ್ರೆಡಿ 2025 ಒಳಗಡೆ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಕೆಮಿಸ್ಟ್ರಿ ಮತ್ತೆ ಬಯಾಲಜಿದು ಎಲ್ಲ 4 ಸಬ್ಜೆಕ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ದೊಳಗಡೆ ಡಿಸ್ಕಷನ್ ಮಾಡಿ ಅಲ್ಲಿ ಪ್ಲೇ ಸ್ಟೋರ್ ನ ಮಾಡಲಾಗಿದೆ ಇಂಡಿವಿಜುವಲ್ ಸಬ್ಜೆಕ್ಟ್ ವೈಸ್. ಇನ್ನು ಯಾರು ವಾಚ್ ಮಾಡಿಲ್ಲ ಆ ವಿಡಿಯೋಸ್ ಗಳನ್ನ ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೊಳ್ರಿ. ಸೊ ಇಂಥ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದು ಕ್ವಶನ್ಸ್ ನ
ಸೊ ಅಲ್ಲಿ ಡಿಸ್ಕಷನ್ ಮಾಡೈತಿ ಅವು 2025 ಒಳಗಡೆ ಹೈಯೆಸ್ಟ್ ರಿಸಲ್ಟ್ ಕೊಡ್ಲಕ್ಕ ಬೆಸ್ಟ್ ಹೆಲ್ಪ್ಫುಲ್ ಆಗಿದಾವ. ಬೇಕಾದಂಗ ನೀವು ಕ್ವಶನ್ ಪೇಪರ್ ನ ಮುಂದ್ ಇಟ್ಕೊಂಡು ಕ್ರಾಸ್ ಚೆಕ್ ಮಾಡ್ಕೊಳ್ರಿ. ಸೊ ಅದೇ ತರನೇ ಈ ವರ್ಷನು 2026ಗೂ ಅವೆಲ್ಲಾ ಕ್ವಶನ್ಸ್ ನ ಹೆಲ್ಪ್ಫುಲ್ ಆಗ್ತಾವ. ಸೊ ಅಲ್ಲಿ ಏನ್ ಡಿಸ್ಕಷನ್ ಮಾಡಿವಲ್ಲ ಅವ್ರ ಕ್ಲಾಸ್ ಇದನ್ನ ಸೊ ಎಲ್ಲಾನು ಗ್ರೂಪ್ ಮಾಡಿ 5 to 6 ಅವರ್ಸ್ ದಷ್ಟು ಇವತ್ತಿನ ದಿನ ಡಿಸ್ಕಷನ್ ತಗೊಂಡಿರ್ತದ. ಸೊ ಕಂಪ್ಲೀಟ್ ಆಗಿ ವಿಡಿಯೋನ 5 to 6 ಅವರ್ಸ್ ವಾಚ್ ಮಾಡಿದ್ದೆ ಆದ್ರೆ ನೀವು 1000 crore ಪರ್ಸೆಂಟೇಜ್ ಗ್ಯಾರಂಟಿ ಕೊಡ್ತದ. ಪಾಸ್ ಆಗೋದ್ರ ಜೊತೆಗೆ ಹೈಯೆಸ್ಟ್ ಸ್ಕೋರ್ ಮಾಡ್ಕೋತೀರಿ. ಸರ್ ಈ ತರ ಬೆಸ್ಟ್ ಹೈಯೆಸ್ಟ್ ಸ್ಕೋರ್ ಮಾಡ್ಕೊಳ್ಕ 90% ಸ್ಕೋರ್ ಮಾಡ್ಕೊಳ್ಕ ನಮಗ ಆನ್ಲೈನ್ ಕೋರ್ಸ್ ಬೇಕಾದ ಅಂತೇಳಿ ಅಂತಿದ್ರಿ ಅಂದ್ರೆ ನೀವು SPUC ಆಪ್ ನ ಡೌನ್ಲೋಡ್ ಮಾಡ್ಕೋರಿ. ಅಲ್ಲಿ ಸಾಧನಾ ಕೋರ್ಸ್ ಅಂತ ಹೇಳಿದೆ ಎಲ್ಲ 4 ಸಬ್ಜೆಕ್ಟ್ ಕಂಪ್ಲೀಟ್ ಲೈವ್ ಕ್ಲಾಸಸ್ ನ ರಿಕಾರ್ಡೆಡ್ ಮಾಡಿದ್ದು. ಸೊ ಅಬೌವ್ 90% ಸ್ಕೋರ್ ಮಾಡ್ಲಿಕ್ಕೆ ಹೆಲ್ಪ್ ಆಗಂಗ. ಸೊ ಆಸ್ ಪರ್ ದಿ ರೆಡ್ಯೂಸ್ಡ್ ಸಿಲೆಬಸ್ ಇದ್ದಿದ್ದನೆ ಸೊ ಕ್ಲಾಸಸ್ ಇದ್ದಾವ ಅದು ಕಂಪ್ಲೀಟ್ ಆಗಿ ಸೊ ವಾಚ್ ಮಾಡ್ರಿ ಫಸ್ಟ್ ಪ್ರೀ ಕಂಟೆಂಟ್ ನ. ಅದು ಆದ ಬಳಿಕ ನಿಮ್ಗೆ ಇಂಟ್ರೆಸ್ಟೆಡ್ ಇದ್ರಿ ಬೆಸ್ಟ್ ಹೆಲ್ಪ್ಫುಲ್ ಅನಿಸ್ತಾವ ಅಂದ್ರೆ ಕೋರ್ಸ್ ನ ಬೈ ಮಾಡ್ಕೋರಿ. ಸೊ ಅವ್ರ ಎಲ್ಲಾದ್ರದ್ದು ಪಾಸಿಂಗ್ ಪ್ಯಾಕೇಜ್ PDF ಆಗಿರ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ PDF ಆಗಿರ್ಬೋದು, ಮಾಡಲ್ ಕ್ವಶನ್ ಪೇಪರ್ PDF ಆಗಿರ್ಬೋದು ಆ ಕೋರ್ಸ್ ದೊಳಗಡೆ ಸಿಗ್ತಾವ. ಅದು ಎಲ್ಲರೂ ಯುಟಿಲೈಸೇಷನ್ ತಗೊಳ್ರಿ ಮತ್ತೆ ಆ ಇನ್ಫಾರ್ಮೇಶನ್ ನಿಮ್ಮೆಲ್ಲಾ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಸೊ ಲೆಟ್ ಅಸ್ ಗೆಟ್ ಇಂಟು ಇನ್ ದಿಸ್ ಡಿಸ್ಕಷನ್. Hi, hello dear students. Welcome to SPUC Coaching Center, Vijaypura. So again, we shall discuss the very most important aspects related to PUC2 physics, especially for the point of tomorrow's exam. So ಇವತ್ತಿನ ಕ್ಲಾಸ್ದಾಗ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದು ಯಾವ ಚಾಪ್ಟರ್ ತಗೊಂಡ್ರಿ ಸರ್ ಅಂತಂದ್ರೆ ದಟ್ ಇಸ್ 11th ಚಾಪ್ಟರ್, ದಟ್ ಇಸ್ ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್. ಸೊ ಇದ್ರ ಮೇಲ್ಗಡೆ ಎಸ್ಪೆಷಲಿ ಸೊ 3 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ ಕ್ವಶನ್. ಸೊ 5 ಮಾರ್ಕ್ಸ್ ಪ್ರಾಬ್ಲಮ್ ಇದ್ರೆ ಬೀಳ್ಬಹುದು, 3 ಮಾರ್ಕ್ಸ್ ಮಾತ್ರ ಸೊ ಎಸ್ಪೆಷಲಿ ಲಾಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ಸ್ ಬಗ್ಗೆ ಕೇಳ್ತಾನೆ. ಇಲ್ಲಿ ಪಾರ್ಟ್ ಎದು ಕೆಲವೊಂದಿಷ್ಟು ಕ್ವಶನ್ ಕೊಟ್ಟೈತಿ. ಸೊ ಅದನ್ನ ನೋಡ್ಕೊಳ್ರಿ. ಅದಾದ ಬಳಿಕ ಪಾರ್ಟ್ ಸಿ 100% ಫಿಕ್ಸ್ ಇದ್ದಿದ್ದೇನೆ ಡಿಸ್ಕಷನ್ ಮಾಡೋಣ. ಸೊ ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನ ವಿಸಿಟ್ ಮಾಡಿದ್ರ, ನಿಮ್ ಸ್ಟಡಿಗೆ ಹೆಲ್ಪ್ಫುಲ್ ಅನ್ಸಿದ್ರ ಶೇರ್ ಮಾಡ್ಕೋದ್ರ, ಸಬ್ಸ್ಕ್ರೈಬ್ ಮಾಡ್ಕೋದ್ರ ಜೊತೆಗೆ ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಮತ್ತೆ ವೆಕೇಶನ್ ಕ್ಲಾಸಸ್ ಆಲ್ರೆಡಿ ಸ್ಟಾರ್ಟ್ ಆಗಿದ್ದಾವ, ನಿಮ್ ಜೂನಿಯರ್ಸಿಗೂ ತಿಳಿಸ್ರಿ. ಸಾಯಂಕಾಲದ ಬ್ಯಾಚ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಮಾರ್ನಿಂಗ್ ಬ್ಯಾಚ್ 8th ಡೇಟ್ ಹಿಡಿದು ಡೆಮೋ ಕ್ಲಾಸಸ್ ಇರ್ತಾವ. 1 ವೀಕ್ ಡೆಮೋ ಕ್ಲಾಸಸ್ ತಗೊಂಡು ನೆಕ್ಸ್ಟ್ ಮಾರ್ನಿಂಗ್ ಬ್ಯಾಚ್ ನ ಸೆಟ್ ಮಾಡ್ಕೊಡ್ತೈತಿ. ಸೊ ಟೈಮ್ ಇಲ್ಲಿ ಅವ್ರಿಗೆ ಕನ್ಫ್ಯೂಷನ್ ಆಗ್ತಿತ್ತು ಹೇಳಿದಿನ ಅಂತಂದ್ರೆ ಇಲ್ಲಿ ಬಂದು ಒಂದ್ಸಲ ಬಂದು ಸೊ ಕುತ್ಕೊಂಡು ಸಂಡೇ ದಿನ ಬಂದು ಬೇಕಾದಂಗ ಸಂಡೇ ದಿನ ಫುಲ್ ಡೇ ಇರ್ತೈತಿ. ಸೊ ಅವಾಗ ಬಂದು ಬೆಟ್ಟಿಗಾಗಿ ಟೈಮ್ ನ ಕ್ಲಾರಿಫಿಕೇಶನ್ ತಗೊಳ್ರಿ ಅಂತ ಹೇಳ್ರಿ. ನಮ್ದೊಂದು ಟೈಮ್ ಇದಿರ್ತದ, ಅವ್ರೊಂದು ಟೈಮ್ ತಿಳ್ಕೊಂಡಿರ್ತಾರೆ. ನಮ್ಮಲ್ಲಿ ಟೈಮಿಂಗ್ ಹೆಂಗಪ್ಪ ಅಂದ್ರೆ 5:30 ದಿಂದ 8 o'clock ಈವ್ನಿಂಗ್. ಅದು ಬಿಟ್ರೆ ಯಾವ್ದು ಈವ್ನಿಂಗ್ ಕ್ಲಾಸಸ್ ಇಲ್ಲ. ನೆಕ್ಸ್ಟ್ ಸರ್ತ ಮಾರ್ನಿಂಗ್ ಯಾರಿಗೆ 6 to 7 ಆಗ್ತದ ಅವ್ರು 6 to 7 ಬರ್ಬಹುದು. ಇಲ್ಲ ಸರ್ ನನಗೆ 6 to 7 ಆಗಂಗಿಲ್ಲ ಅಂದ್ರೆ 6 to 7 ಆಗ್ಲಾರ್ದವ್ರು 7 to 8, 8 to 9 ಅಂತೇಳಿ ಈ ತರ ಬರ್ಬೋದು. ಇಲ್ಲ ಸರ್ ನನಗೆ 6 o'clock ಆಗ್ತದೆ, 6 to 7 ಬರ್ತೀನಿ, 7 to 8 ಬರ್ತೀನಿ, ನಾನು ಮುಗಿಸ್ಕೊಂಡು ಹೋಗ್ತೀನಿ ಅಂದ್ರೆ ಆ ತರನು ಇದೆ ಆಪ್ಷನ್. ಅಂದ್ರ ಮಾರ್ನಿಂಗ್ 6 to 9 o'clock ಅಷ್ಟೇ ಕ್ಲಾಸಸ್ ಇರ್ತಾವ. ಈವ್ನಿಂಗ್ 5:30 to 8 o'clock ಅಷ್ಟೇ ಕ್ಲಾಸಸ್ ಇರ್ತಾವ. ಅಷ್ಟ್ರ ಒಳಗಡೆ ಯಾರಿಗೆ ಟೈಮ್ ಸೆಟ್ ಆಗ್ತದಲ್ಲ ಅವ್ರಿಗೆಲ್ಲರಿಗೆ ಬಂದು ಕೂತು ಸದುಪಯೋಗ ಪಡಿಸು ಅಂತ ಹೇಳ್ರಿ. ಯಾಕಂದ್ರೆ ಎಷ್ಟೋ ಕಾಲೇಜುಗಳು 8 o'clock ಸ್ಟಾರ್ಟ್ ಆಗ್ತಾವ ಮಾರ್ನಿಂಗ್. ಅಂದ್ರೆ ಅವ್ರು 8 ಗಂಟೆಗೆ ಹೋಗ್ಬೇಕಿರ್ತದ. ಅಂತವ್ರು ಏನ್ ಮಾಡ್ಲಿ 6 to 7, 7 to 8 ಕೂತು ಹೋಗ್ಲಿ. ಕೆಲವೊಬ್ರದ್ದು 9 ಗಂಟೆ ಕಾಲೇಜ್ ಏನ್ ಇರ್ತಾವಲ್ಲ ಅವರು 7 to 8, 8 to 9 ಬಂದು ಕುತ್ಕೊಂಡು ಹೋಗ್ಲಿ. ಯಾರ್ದು ಕಾಲೇಜ್ 4:30, 4 ಬಿಟ್ಟಂದ್ರೆ ಅಂತವ್ರು ಸಾಯಂಕಾಲ 5:30 ಬಂದು ಸೊ 8 ಗಂಟೆ ತನಕ ಕುತ್ಕೊಂಡು ಸದುಪಯೋಗ ಪಡಿಸೋಗ್ಲಿ. ಸೊ ಲೆಟ್ ಅಸ್ ಗೆಟ್ ಇಂಟು ದಿ ಅವರ್ ಡಿಸ್ಕಷನ್. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದು ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್. ಸೊ ಇಲ್ಲಿ ಪಾರ್ಟ್ ಎದು ಈ ಕ್ವಶನ್ ಕೇಳಲಾಗಿದೆ. ಈಗ MCQs ದಾಗ ಇದ್ರೆ ಇರ್ಬೋದು. ಏನಂತ ಹೇಳ್ರಿ ಸರ್ ಇಲ್ಲಿ ರೈಟ್ ಅಂತ ಹೇಳಿದ್ವಲ್ಲ ಡಿ ಬ್ರಾಗ್ಲಿ ವೇವ್ ಲೆಂತ್. ಸೊ ದಟ್ ಈಸ್ ಎಕ್ಸ್ಪ್ರೆಷನ್ ಫಾರ್ ದಿ ಡಿ ಬ್ರಾಗ್ಲಿ ವೇವ್ ಲೆಂತ್ ಈಸ್ ಅಂತೇಳಿ MCQs ದಾಗ ಕೇಳಿರ್ತಾನ. ನಿಮ್ಗೆ ಏನಪ್ಪಾ ಅಂದ್ರೆ ಲ್ಯಾಂಬ್ಡಾ ಈಸ್ ಈಕ್ವಲ್ಸ್ ಟು h/n ಅಂತೇಳಿ p ಅಂತೇಳಿ ಗೊತ್ತಿದ್ರ ಸಾಕು. ಇದೇ ಎಕ್ಸ್ಪ್ರೆಷನ್ ಫಾರ್ ದಿ ಯಾರ್ದ್ರಿ ಸರ್ ಡಿ ಬ್ರಾಗ್ಲಿ ವೇವ್ ಲೆಂತ್. ಸೊ ಫಾರ್ ದಿ ಸೊ ಆಫ್ ಪಾರ್ಟಿಕಲ್ ಅಂದ್ರೆ ಡಿ ಬ್ರಾಗ್ಲಿದು ಪಾರ್ಟಿಕಲ್ ನೇಚರ್ ಬಗ್ಗೆ ಡಿಸ್ಕಷನ್ ಮಾಡೈತಿಲ್ಲ. ಸೊ ಅದರದ್ದು ಡಿ ಬ್ರಾಗ್ಲಿ ವೇವ್ ಲೆಂತ್ ಎಕ್ಸ್ಪ್ರೆಷನ್. ಸೊ ದಟ್ ಈಸ್ ಲ್ಯಾಂಬ್ಡಾ ಈಸ್ ಈಕ್ವಲ್ಸ್ ಟು so what h/p. ಸರ್ h ಅಂದ್ರೆ ಏನ್ರಿ ಅಂತಂದ್ರೆ ದಟ್ ಈಸ್ ದ ಪ್ಲಾಂಕ್ಸ್ ಕಾನ್ಸ್ಟಂಟ್ ಅಂತೇಳಿ. ದಟ್ h ಇಸ್ ದ ಪ್ಲಾಂಕ್ಸ್ ಕಾನ್ಸ್ಟಂಟ್. p ಅಂದ್ರೆ ಏನ್ರಿ ಸರ್ mv ಅಂತೇಳಿ ಹೇಳಿರ್ತೀವಿ. mv ಅಂದ್ರೆ ಸೊ p is equals to m into v. ದಟ್ ಇಸ್ ದ ಮೊಮೆಂಟಮ್ ಅಂತೇಳಿ ಹೇಳ್ತೀವಿ. ಮೊಮೆಂಟಮ್ ಆಫ್ ದಿ ಪಾರ್ಟಿಕಲ್. ಲ್ಯಾಂಬ್ಡಾ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ ವೇವ್ ಲೆಂತ್ ಆಫ್ ದಿ ದಟ್ ವೇವ್ ಲೆಂತ್. ಓಕೆ. ಸೊ ಇಷ್ಟು ನಿಮಗೆ ಈ ಕ್ವಶನ್ ಕೇಳಿದ್ರೆ MCQs ದಾಗ ಕೇಳಬಹುದು, ಇಲ್ಲಾಂದ್ರೆ ಇಲ್ಲ. ಸೊ ಇನ್ನೊಂದು ಏನಪ್ಪಾ ಅಂದ್ರೆ ಇದಂತೂ ಮೋಸ್ಟ್ಲಿ ಡಿಲೀಟ್ ಆಗಿರ್ಬೋದು, ಬಟ್ ನಿಮ್ CET ಗೆ ಅದು ಹೆಲ್ಪ್ ಆಗ್ಲಿ ಜಸ್ಟ್ 1 minute ದಾಗ ಹೇಳ್ಕೊಂಡು ಹೋಗಿರ್ತದ.
ಏನ್ ಕನ್ಕ್ಲೂಷನ್ ಯಾವುದು ಡಾವಿಸನ್ ಮತ್ತು ಜರ್ಮರ್ ಎಕ್ಸ್ಪೆರಿಮೆಂಟ್ ಬಗ್ಗೆ ಏನ್ ಕನ್ಕ್ಲೂಷನ್ ಕೊಟ್ಟಿದ್ದಾರ ಅಂತೇಳಿ ಔಟ್ಕಮ್ ಏನಪ್ಪಾ ಅಂದ್ರೆ ದೇ ಕನ್ಫರ್ಮ್ಡ್ ದಟ್ ವೇವ್ ನೇಚರ್ ಆಫ್ ದಿ ಎಲೆಕ್ಟ್ರಾನ್ ಯಾವುದು ವೇವ್ ನೇಚರ್ ಇದೆ ಅಂತೇಳಿ ಯಾರ ಎಕ್ಸ್ಪೆರಿಮೆಂಟ್ ಹೇಳಿದ ಸರ್ ಡಾವಿಸನ್ ಅಂಡ್ ಜರ್ಮರ್ ಎಕ್ಸ್ಪೆರಿಮೆಂಟ್ ಕನ್ಕ್ಲೂಷನ್ ಕೊಟ್ಟಿದ್ದೆ. ಸೊ ಇದು MCQs ದಾಗ ಕೇಳಬಹುದು. ಈಗೇನ್ ಡೌಟ್ ನನಗದು ಸ್ವಲ್ಪ, ಯಾಕಂದ್ರೆ ಡಾವಿಸನ್ ಅಂಡ್ ಜರ್ಮರ್ ಎಕ್ಸ್ಪೆರಿಮೆಂಟ್ ಡಿಲೀಟೆಡ್ ಆಸ್ಪೆಕ್ಟ್ ದಾಗ ಇದ್ದಕ್ಕೆ. ಸೊ ಇದು ಒಂದ್ ಮಾರ್ಕ್ಸಿಗೆ. ಸೊ ಯಾವ್ದಪ್ಪ ಅಂದ್ರೆ ರೈಟ್ ದಿ ಏನು ಐನ್ಸ್ಟೀನ್ಸ್ ಫೋಟೋ ಎಲೆಕ್ಟ್ರಿಕ್ ಇಕ್ವೇಶನ್ ಅಂಡ್ ಎಕ್ಸ್ಪ್ಲೇನ್ ದಿ ಟರ್ಮ್ಸ್ ಅಂತೇಳಿ ಯೂಶಲಿ 2 ಮಾರ್ಕ್ಸಿನ ಕ್ವಶನ್ ಅದು. 2 ಮಾರ್ಕ್ಸಿಗೆ ಕೇಳಿದ್ರೆ ಕೇಳ್ತಾನೆ. ಸೊ ಜಸ್ಟ್ ನಿಮಗೊಂದು ಐಡಿಯಾ ಇರ್ಲಿ ಅಂತೇಳಿ ಇಲ್ಲಿ ಕೊಟ್ಟೈತಿ. H nu ಅಂದ್ರೆ ಫೋಟಾನ್ ಆಫ್ ಎನರ್ಜಿ, ದಟ್ ಇಸ್ H nu is equals to so H nu naught plus half so what mv square max. ಇದೇ ಎಕ್ಸ್ಪ್ರೆಷನ್ ಯಾವ್ದ್ರದ್ರಿ ಸತ್ತ ಐನ್ಸ್ಟೀನ್ಸ್ ಫೋಟೋ ಎಲೆಕ್ಟ್ರಿಕ್ ಇಕ್ವೇಶನ್. ಸೊ ಹಾಗಾದ್ರೆ H ಅಂದ್ರೆ ಪ್ಲಾಂಕ್ಸ್ ಕಾನ್ಸ್ಟಂಟ್ ಗೊತ್ತಿದೆ, ನ್ಯೂ ಅಂದ್ರೆ ಫ್ರೀಕ್ವೆನ್ಸಿ ಅಂತೇಳಿ ಗೊತ್ತಿದೆ. ನ್ಯೂ ನಾಟ್ ಇದು ವರ್ಡ್ ಬಹಳ ಇಂಪಾರ್ಟೆಂಟ್ ನೋಡಿ, ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತೇಳಿ ಹೇಳಿರ್ತೀವಿ. ನೆಕ್ಸ್ಟ್ M ಅಂದ್ರೆ ಏನ್ರಿ ಸರ್ ಮಾಸ್ ಆಫ್ ದಿ ಎಲೆಕ್ಟ್ರಾನ್. ಹಾಗಾದ್ರೆ ವಿ ಮ್ಯಾಕ್ಸ್ ಬರೀ ವಿ ಅಂದ್ರೆ ವೆಲಾಸಿಟಿ ಆಫ್ ದಿ ಪಾರ್ಟಿಕಲ್, ಆಗಿದ್ರೆ ವಿ ಮ್ಯಾಕ್ಸ್ ಅಂದ್ರೆ ಮ್ಯಾಕ್ಸಿಮಮ್ ವೆಲಾಸಿಟಿ ಆಫ್ ದಟ್ ಎಲೆಕ್ಟ್ರಾನ್ ಆರ್ ಎಲ್ಸ್ ಪಾರ್ಟಿಕಲ್ ಅಂತೇಳಿ. ಓಕೆ, ಸೊ ಲೆಟ್ ಅಸ್ ಗೋ ಹೆಡ್ ದ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಫಾರ್ ಅವರ್ ಡಿಸ್ಕಷನ್. ಇದಂತೂ ಸೊ ಎಷ್ಟು ಸ್ಟಾರ್ ಕೊಟ್ಟರು ಕಡಿಮೆನೆ, ಯಾಕಂದ್ರೆ ಅಷ್ಟು ಇಂಪಾರ್ಟೆಂಟ್ ಇದೆ ಇದು. ಏನಂತ ಹೇಳಿ ಕೇಳ್ತಾನೆ ಸರ್ ಅಂತಂದ್ರೆ ಇಲ್ಲಿ 2 ತರ ಕೇಳಿರ್ತಾನ. ಮೆನ್ಷನ್ ಎನಿ 3 ಅಂದ್ರೆ 3 ಮಾರ್ಕ್ಸಿಗೆ ಕೇಳಿರ್ತಾನೆ, ಮೆನ್ಷನ್ ಎನಿ 2 ಅಂದ್ರೆ 2 ಮಾರ್ಕ್ಸಿಗೆ, ಮೆನ್ಷನ್ 5 ಅಂದ್ರೆ 5 ಮಾರ್ಕ್ಸಿಗೆ. ರೈಟ್ ಎನಿ 3 ಅಬ್ಸರ್ವೇಷನ್ಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್, ಇಲ್ಲಾಂದ್ರೆ ಲಾಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಅಥವಾ ರಿಸಲ್ಟ್ ಆಫ್ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್. ಹಿಂಗ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಲಾಸ್, ಅಬ್ಸರ್ವೇಷನ್ಸ್ ಮತ್ತ ಯಾವ್ದ್ರಿ ಸರ್ ಅಂತಂದ್ರೆ ರಿಸಲ್ಟ್ಸ್ ಅಂತೇಳಿ ಬಂತು ಅಂತಂದ್ರೆ ಅದು ಆಲ್ರೆಡಿ ಎಷ್ಟು ಸಲ ಕೇಳಿದಾನ ನೀವೇ ನೋಡ್ರಿ, ಇನ್ನ ಒಂದಿಷ್ಟು ಸಲ ಕೇಳಿದಾನ. ಸೊ 3 ಮಾರ್ಕ್ಸಿಗೂ ಇದೆ ಕ್ವಶನ್ ಆಗಿರ್ತದೆ, 5 ಮಾರ್ಕ್ಸಿಗೂ ಇದೇ ಕ್ವಶನ್ ಆಗಿರ್ತದೆ. ಲೆಟ್ ಅಸ್ ಗೆಟ್ ಇನ್ ಟು ದ ಡಿಸ್ಕಷನ್ ಆಫ್ ದಿಸ್. ಯಾಕಂದ್ರೆ ಇದೇ ಕ್ವಶನ್ ರಿಪೀಟ್ ಆಯ್ತು ಅಂದ್ರೆ ಇವತ್ತಿಂದ ಈ ವಿಡಿಯೋ ಹೆಲ್ಪ್ ಆಗ್ತದ, ಇರ್ಲಿಲ್ಲ ಅಂದ್ರೆ ನಿಮ್ ಸ್ಟಡಿಗಂತೂ ಹೆಲ್ಪ್ ಆಗಿ ಆಗ್ತೈತಿ. ಸೊ ಇವೇ ಕ್ವಶನ್ಸ್ ಕೇಳದನಂದ್ರ ನಿಮಗ ನಾಳೆ ಎಕ್ಸಾಮ್ಗೂ ಹೆಲ್ಪ್ ಆಗ್ತೈತಿ. ಲೆಟ್ ಅಸ್ ಗೆಟ್ ಇನ್ ಟು ದಟ್ ಅಬ್ಸರ್ವೇಷನ್ಸ್ ಆರ್ ಎಲ್ಸ್, ಲಾಸ್ ಆರ್ ಎಲ್ಸ್, ರಿಸಲ್ಟ್ಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್. ಸೊ ಫಸ್ಟ್ ಏನ್ ರಿಸಲ್ಟ್ ಅಂದ್ರೆ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಈಸ್, ಇದು ಫಸ್ಟ್ ಗೊತ್ತಿರ್ಬೇಕು, ಇನ್ಸ್ಟಂಟೇನಿಯಸ್, ಸಡನ್ ಆಗಿ ಇಮಿಡಿಯೇಟ್ಲಿ ಇನ್ಸ್ಟಂಟೇನಿಯಸ್. ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಅನ್ನೋದು ಇನ್ಸ್ಟಂಟೇನಿಯಸ್. ಫಸ್ಟ್ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಅಂದ್ರೆ ಏನಂತಂದ್ರ ಫೋಟೋ ಎಮಿಸಿವ್ ಪ್ಲೇಟ್ ದ ಮೇಲೆ ಲೈಟ್ ಅನ್ನೋದು ಫಾಲ್ ಆಯ್ತು ಅಂತಂದ್ರೆ ದಟ್ ಈಸ್ ಗೋಯಿಂಗ್ ಟು ಎಮಿಟ್ ದಿ ಎಲೆಕ್ಟ್ರಾನ್. ಸೊ when a light of suitable frequency falls on the so photo emissive plate, then it releases the electrons. That is process is called as photoelectric emission ಅಥವಾ photo emission ಅಂತ ಹೇಳಿ ಕರಿತೀವಿ. ಆ photo emission or else photoelectric effect ಅನ್ನೋದು instantaneous, quick ಗೆ immediately that is going to respond ಅಂತಂದ. ಸೊ ನೆಕ್ಸ್ಟ್ ಬಂದ್ರೆ photoelectric current is directly proportional to the, ಇದು ಬಹಳ ಇಂಪಾರ್ಟೆಂಟ್ ನೋಡಿ, ಇಂಟೆನ್ಸಿಟಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್. ಇಲ್ಲಿ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಅನ್ನೋದು ಎಷ್ಟು ಬರ್ತದಪ್ಪ ಅಂದ್ರೆ ದಟ್ ಡಿಪೆಂಡ್ಸ್ ಆನ್ ದಿ ಇಂಟೆನ್ಸಿಟಿ ಆಫ್ ದಿಸ್, ಅದರ ತೀವ್ರತೆ ಅಂತ ಇರ್ತಿರಲ್ಲ, ಇಂಟೆನ್ಸಿಟಿ ಅಂತ ಇರ್ತಿರಲ್ಲ, ಎಷ್ಟು ಸೊ ಸ್ಟ್ರಾಂಗ್ ಆಗಿ ಇದ್ದಿದ್ದು ಫೋಟೋ ಎಲೆಕ್ಟ್ರಿಕ್ ಲೈಟ್ ಇದ್ರ ಮೇಲೆ ಬೀಳ್ತೈತಿ ಅಷ್ಟು ಕರೆಂಟ್ ನ ಪ್ರೊಡ್ಯೂಸ್ ಆಗ್ತೈತಿ, ಅಂದ್ರೆ ಡೈರೆಕ್ಟ್ಲಿ ಪ್ರೊಫೆಷನಲ್ ಅಂತ. ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರೊಫೆಷನಲ್ ಟು ದಿ ಇಂಟೆನ್ಸಿಟಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್. ಸೊ ದಿಸ್ ಇಸ್ ದ ಸೆಕೆಂಡ್ ಸೊ ಅಬ್ಸರ್ವೇಷನ್ಸ್ ಆರ್ ಎಲ್ಸ್ ಸೊ ಲಾಸ್ ಅಂತ ಹೇಳಿ ಹೇಳ್ತೀವಿ. ಫಸ್ಟ್ ಎಲ್ಲರಿಗೂ ಗೊತ್ತೈತಾ ಫೋಟೋ ಎಮಿಷನ್ ಈಸ್ ಇನ್ಸ್ಟಂಟೇನಿಯಸ್. ಎರಡನೇದೇನಪ್ಪ ಅಂದ್ರೆ photoelectric current is directly proportional to the what so intensity of incident radiation. Next ಹೋದ್ರ kinetic energy of photoelectrons is independent of intensity of incident radiation. ಸರ್ ಹಿಂಗ ಅಂದ್ರೆ ಏನ್ರಿ ಅಂತಂದ್ರ ಇಲ್ಲಿ ಎಮಿಸಿವ್ ಪ್ಲೇಟ್ ಇದೆ ಅಂತ ಹೇಳಿ ತಿಳ್ಕೊರಿ, ಇದ್ರ ಮ್ಯಾಲ ಲೈಟ್ ಬಿತ್ತಂದ್ರೆ ಇದು ಏನ್ ಮಾಡ್ತಾವ, ಎಲೆಕ್ಟ್ರಾನ್ ರಿಲೀಸ್ ಮಾಡ್ತಾವ, ಅವು ಎಲೆಕ್ಟ್ರಾನ್ಸ್ ಅಬ್ಸಾರ್ಬರ್ ಪ್ಲೇಟ್ ಕಡೆಗೆ ಹೋಗ್ತಾವ. ಸೊ ಇದು ಅಬ್ಸಾರ್ಬರ್ ಪ್ಲೇಟ್ ಅಂದ್ರೆ ಇಲ್ಲಿ ಏನ್ ಇಂಟೆನ್ಸಿಟಿ ಇದೆಯಲ್ಲ ಇನ್ಸಿಡೆಂಟ್ ಲೈಟ್ ಇದ್ರದ್ದು ಇಂಟೆನ್ಸಿಟಿ ದಟ್ ಈಸ್ ನಾಟ್ ಡಿಪೆಂಡೆಂಟ್ ಆನ್ ದೀಸ್ ಕೈನೆಟಿಕ್ ಎನರ್ಜಿ. ಅಂದ್ರೆ ಏನು ಮೂವ್ಮೆಂಟ್, ಮೋಷನ್ ಅಂತ ಹೇಳ್ತಿರಲ್ಲ, ಮೂವ್ಮೆಂಟ್ ಆ ಕೈನೆಟಿಕ್ ಎನರ್ಜಿಕ ಏನು ಸಂಬಂಧ ಇಲ್ಲ, ಸೂತ್ರ ಇಲ್ಲ ಅಂತ ಅಂದ್ರೆ ಇಂಡಿಪೆಂಡೆಂಟ್ ಇಟ್ ಈಸ್, ದಟ್ ಈಸ್ ನಾಟ್ ಕನ್ಸರ್ನ್ಡ್. ಸೊ that movement of electrons is totally independent on its intensity of that incident radiation. That is the next observation. Kinetic energy of photoelectron is ಇದೆ ಇಂಪಾರ್ಟೆಂಟ್, ಇಂಡಿಪೆಂಡೆಂಟ್ ಆಫ್ ಯಾವ್ದ್ರಿ ಸರ್ತ ಇಂಟೆನ್ಸಿಟಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್. ಸೊ ಈಗ 3 ಕ್ಲಿಯರ್ ಅದ, 3 ಕೇಳಿದ, ಬಟ್ 3 ಹೇಳಂಗಿಲ್ಲ, 5 ಹೇಳಿರ್ತದೆ. ಯಾಕ್ರಿ ಸರ್ ನಾಳೆ 5 ಮಾರ್ಕ್ಸಿಗೆ ಕೇಳೋದಂದ್ರೆ ಹೆಲ್ಪ್ ಆಗ್ಲಿ ಅಂತೇಳಿ. ಸೊ ಒಂದೇದೇನು ಇನ್ಸ್ಟಂಟೇನಿಯಸ್, ಎರಡನೇದೇನು ಸೊ ಇಂಟೆನ್ಸಿಟಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್ ಡೈರೆಕ್ಟ್ಲಿ ಪ್ರೊಫೆಷನಲ್ ಇರ್ತದೆ ಯಾವ್ದ್ರಿ ಸರ್ ಫೋಟೋ ಎಲೆಕ್ಟ್ರಿಕ್ ಕರೆಂಟ್. ಮೂರನೇದೇನ್ರಿ ಸರ್ ಕೈನೆಟಿಕ್ ಎನರ್ಜಿ ಇಸ್ ಟೋಟಲಿ ಇಂಡಿಪೆಂಡೆಂಟ್ ಆನ್ ಇಂಟೆನ್ಸಿಟಿ ಆಫ್ ದಿ ವಾಟ್ ಇನ್ಸಿಡೆಂಟ್ ರೇಡಿಯೇಷನ್. ಕೈನೆಟಿಕ್ ಎನರ್ಜಿ ಅಂದ್ರೆ ಮೋಷನ್ ಎನರ್ಜಿ, ಅದ್ರದ್ದು ಮೂವ್ಮೆಂಟ್ ಆಗೋದು ಎನರ್ಜಿ ಅದ. ನೆಕ್ಸ್ಟ್ ಇದು ಬಹಳ ಇಂಪಾರ್ಟೆಂಟ್ ಆಗ್ತೈತಿ, ಅದ್ರ ಜೊತೆಗೆ ಇದೊಂದು ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ ಇದು, ಅದಕ್ಕೆ ತಲೆ ಕೆಡಿಸೋಬೇಡ್ರಿ, ಕರೆಕ್ಟ್ ಆಗಿ ಹೇಳ್ಕೊಟ್ಟಿರ್ತೀನಿ.
ನಿಮಗ 35 ಮಾರ್ಕ್ಸ್ ಪಾಸಿಂಗ್ ಅಂತೇಳಿ ತಿಳ್ಕೊರಿ. ಈಗ ಬೇರೆ ಬೇರೆ ಇದಾವ, ಬಟ್ ಆಕ್ಚುಲಿ ನಾವು 35 ಅಂತೇಳಿ ಪಾಸ್ ಅಂತೇಳಿ ತಿಳ್ಕೊಂಡಾವ್ ಅಂದ್ರೆ ಇದ್ರ ತಳಗಾದ್ರ ಫೇಲ್ ಅಂತ ಹೇಳ್ತೀವಿ, ಇದ್ರ ಮ್ಯಾಲಾದ್ರ ಪಾಸ್ ಅಂತ ಹೇಳ್ತೀವಿ. ಅದೇ ಕಾನ್ಸೆಪ್ಟ್ ನ ತಗೊಂಡು ಇಲ್ಲಿ ಹೇಳಿರ್ತೀವಿ ನೋಡ್ರಿ. ಇದಕ್ಕೆ ಥ್ರೆಶೋಲ್ಡ್ ಅಂದೇವ್ ತಿಳ್ಕೊರಿ. ಇದಕ್ಕೆ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂದೇವ್ ಅಂದ್ರೆ ಅಬೋವ್ ದಿ ಥ್ರೆಶೋಲ್ಡ್, ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಅಬೋವ್ ದಿ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ದ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ above the threshold, whatever the threshold frequency is there, maximum kinetic energy of the photoelectron is directly proportional to the frequency of incident radiation. So threshold frequency the ಮೇಲ್ಗಡೆ ಹೋದ್ರೆ ಅಂದ್ರೆ ಅದರ ಕೈನೆಟಿಕ್ ಎನರ್ಜಿ ಅಂದ್ರೆ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ವಿ ಮ್ಯಾಕ್ಸ್ ಅಂತ ಹೇಳಿ ಯೂಸ್ ಮಾಡಿರ್ತಾರೆ. ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಹಾಫ್ mv² ಮ್ಯಾಕ್ಸ್ ಅಂತೇಳಿ ಯೂಸ್ ಮಾಡಿರ್ತೀರಿ. ಇದ್ರದ್ದು ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಏನಾಗಿರ್ತದೆ ಸರ್ ಆಫ್ ಅ ಫೋಟೋ ಎಲೆಕ್ಟ್ರಾನ್ ಈಸ್ directly proportional to the ಯಾವದಕ್ಕೆ ಸರ್ ಅಂದ್ರೆ that is the directly proportional to the frequency of that incident radiation. ಫ್ರೀಕ್ವೆನ್ಸಿಗೆ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಇರ್ತದಂತ. ಇದು ಬಹಳಷ್ಟು ಇಂಪಾರ್ಟೆಂಟ್ ನೋಡ್ರಿ. ಬಿಲೋ ದಿ ಥ್ರೆಶೋಲ್ಡ್ ಅಂದ್ರೆ ಫೇಲ್ ಅಂತ ಹೇಳ್ತೀವಲ್ಲ, 35 ಕೆಳಗಡೆ ಬಂದ್ರೆ ಅದು ಫೇಲ್ ಅಂತ ಹೇಳ್ತೀವಲ್ಲ, ಆ ತರ ಬಿಲೋ ದಿ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ದೇರ್ ಇಸ್ ನೋ ಎನಿ ಫೋಟೋ ಎಮಿಷನ್ ಆರ್ ಎಲ್ಸ್ ಫೋಟೋ ಎಲೆಕ್ಟ್ರಿಕ್ ಎಮಿಷನ್. ಯಾವುದೇ ರೀತಿ ಅದರದ್ದು ಕೆಳಗಡೆ ಬಂತಂದ್ರೆ ದೇರ್ ಇಸ್ ನೋ ಫೋಟೋ ಎಲೆಕ್ಟ್ರಿಕ್ ಎಮಿಷನ್. ಅಬೋವ್ ದಿ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಹೋದ್ರೆ ಅಂದ್ರೆ ಅವಾಗ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಏನಿತ್ರಿ ಸರ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಿ ವಾಟ್ ಫ್ರೀಕ್ವೆನ್ಸಿ ಆಫ್ ದಿ ಇನ್ಸಿಡೆಂಟ್ ರೇಡಿಯೇಷನ್. ಅದೇ ಬಿಲೋ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂದ್ರೆ ನ್ಯೂನಾಟದ ಕೆಳಗಡೆ ಬಂದ್ರೆ ಅಂದ್ರೆ ಇಲ್ಲಿ ಫೋಟೋ ಎಮಿಷನ್ ಇಲ್ಲ ಅಂತ. ಅಂದ್ರೆ ಮಿನಿಮಮ್ ಫ್ರೀಕ್ವೆನ್ಸಿ ಬಿಲೋ ವಿಚ್ ದೇರ್ ಇಸ್ ನೋ ಫೋಟೋ ಎಲೆಕ್ಟ್ರಿಕ್ ಎಮಿಷನ್. ಆ ಫ್ರೀಕ್ವೆನ್ಸಿಗೆ ನೀವೇನಂತ ಹೇಳಿದ್ರಪ್ಪ ಅಂದ್ರೆ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ನೀವು ಪಟ್ನೆ ತಿಳಿಲಿ ಅಂತೇಳಿ 35 ಮಾರ್ಕ್ಸ್ ಅಂಡ್ ಅಬೋವ್ ಇದ್ರ ಪಾಸ್ ಅಂತ ಹೇಳ್ತೀವಿ. ಅದರ ಕೆಳಗಡೆ ಬಂದ್ರದು ಫೇಲ್ ಅಂತಂದಾಗ ನೋ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಬಿಲೋ ದಿ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಇಷ್ಟು ನಿಮಗ ಯಾವ್ದು ಲಾಸ್ ಆಗಿರ್ಲಿ ಅಥವಾ ಅಬ್ಸರ್ವೇಷನ್ಸ್ ಆಗಿರ್ಲಿ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಿತ್ತಂದ್ರೆ 3 ಅಥವಾ 5 ಮಾರ್ಕ್ಸ್ ಬರ್ತೈತಿ. ಸೊ ಒಂದ್ಸಲ ಕ್ವಿಕ್ ಆಗಿ ಒಂದೇ ನಿಮಿಷನಾಗ ಹೇಳಿ ಮುಂದೆ ಹೋಗ್ಬಿಡ್ತದ ನೋಡ್ರಿ. ಸೊ ಏನಂತ ಹೇಳಿದನ್ ಸರ್ ಅಂತಂದ್ರೆ ರೈಟ್ ಎನಿ 3 ಅಬ್ಸರ್ವೇಷನ್ಸ್ ಅಂತೇಳಿ ಅಥವಾ ಲಾಸ್ ಆಫ್ ಅ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್. ಫಸ್ಟ್ ವೆರಿ ಸಿಂಪಲ್ ಕೀ ವರ್ಡ್ ಹೇಳ್ಬಿಡ್ರಿ, ಇಟ್ ಈಸ್ ಇನ್ಸ್ಟಂಟೇನಿಯಸ್. ಅಂದ್ರೆ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಈಸ್ ಇನ್ಸ್ಟಂಟೇನಿಯಸ್. Photoelectric current is directly proportional to the what intensity of incident radiation. Next certain kinetic energy is totally ಏನಾಗ್ತದ independent on the intensity of what incident radiation. ಅದಕ್ಕೇನು ಸೊ ಸಂಬಂಧ ಇಲ್ಲ ಸೂತ್ರ ಇಲ್ಲ ಅಂತ ಅಂದ್ರೆ independent, that is not related ಅಂತ. ನೆಕ್ಸ್ಟ್ above the threshold ಹೋದ್ರ ನೆಕ್ಸ್ಟ್ ಅಬೋವ್ ದಿ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಹೋದ್ರ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಏನಿದೆ ಅಲ್ಲ ಸೊ ದಟ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಿ ಎದಕ್ರಿ ಸರ್ ಅಂತಂದ್ರ ಫ್ರೀಕ್ವೆನ್ಸಿ ಆಫ್ ದಿ ಇನ್ಸಿಡೆಂಟ್ ರೇಡಿಯೇಷನ್ ಅಂತೇಳಿ ಹೇಳಿದಾನೆ. ಇನ್ಸಿಡೆಂಟ್ ರೇಡಿಯೇಷನ್ ಫ್ರೀಕ್ವೆನ್ಸಿಗೆ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಅನ್ನೋದು ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಟ್ ಫ್ರೀಕ್ವೆನ್ಸಿ ಆಫ್ ದಿ ಇನ್ಸಿಡೆಂಟ್ ರೇಡಿಯೇಷನ್. ಇನ್ನೊಂದು ವೆರಿ ಸಿಂಪಲ್ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತೈತಿ. ಇದಕ್ಕೆ ಥ್ರೆಶೋಲ್ಡ್ ಅಂದ್ರೆ ಇದ್ರ ಕೆಳಗಡೆ ಬಂದ್ರ ನೋ ಫೋಟೋ ಎಲೆಕ್ಟ್ರಿಕ್ ಎಮಿಷನ್. ಹಾಗಾದ್ರೆ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂದ್ರೆ ಏನ್ರಿ ಸರ್? ಇಟ್ ಇಸ್ ದ ಮಿನಿಮಮ್ ಫ್ರೀಕ್ವೆನ್ಸಿ ಬಿಲೋ ವಿಚ್ ನೋ ಫೋಟೋ ಎಮಿಷನ್, ದಟ್ ಈಸ್ ಕಾಲ್ಡ್ ಆಸ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತ. ಎಷ್ಟು ನಿಮಗ ಓವರ್ ವ್ಯೂ ಗೊತ್ತಿತ್ತಂದ್ರೆ ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಲಾಟ್ ಫಾರ್ ದಿ ಟುಮಾರೋಸ್ ಎಕ್ಸಾಮ್. ಲೆಟ್ ಅಸ್ ಗೆಟ್ ಇನ್ ಟು ದಿ ನೆಕ್ಸ್ಟ್. ಇಲ್ಲಿ ಕೆಲವೊಂದಿಷ್ಟು ಡೆಫಿನೇಷನ್ ಇದ್ದಾವ. ಇವು ಡೆಫಿನೇಷನ್ಸ್ ರಿಪೀಟ್ ಆದ್ರೆ ಆಗ್ಬಹುದು, ಇಲ್ಲಾಂದ್ರೆ ಇಲ್ಲ. ಕ್ವಿಕ್ ಆಗಿ ಫಾಸ್ಟ್ ಆಗಿ ಹೇಳ್ಬಿಟ್ಟಿರ್ತೀನಿ, ನಿಮ್ಗೆ ಹೆಲ್ಪ್ ಆಗ್ತದೆ. ಇದ್ರ ಮೇಲೆ ನ್ಯೂಮೆರಿಕಲ್ ಬಿತ್ತಂದ್ರೆ ಸೊ ಫಸ್ಟ್ ಫೋಟೋ ಎಲೆಕ್ಟ್ರಿಕ್ ವರ್ಕ್, ಅದಕ್ಕೆ ಫೋಟೋ ಎಲೆಕ್ಟ್ರಿಕ್ ವರ್ಕ್ ಫಂಕ್ಷನ್ ಅಂತೂ ಕರಿತೀವಿ. ಫೋಟೋ ಎಲೆಕ್ಟ್ರಿಕ್ ವರ್ಕ್ ಫಂಕ್ಷನ್ ಅದನ್ನ ಹೆಂಗ್ ಡಿನೋಟ್ ಮಾಡ್ತೀವಿ ಸರ್? ಪೈ ನಾಟ್ ಅಂತೇಳಿ. ಫೋಟೋ ಎಲೆಕ್ಟ್ರಿಕ್ ವರ್ಕ್ ಫಂಕ್ಷನ್ ದಟ್ ಇಸ್ ಪೈ ನಾಟ್. ವರ್ಕ್ ಫಂಕ್ಷನ್ ಆಫ್ ಅ ಮೆಟಲ್ ಈಸ್ ದಿ ಮಿನಿಮಮ್ ಎನರ್ಜಿ. ವರ್ಕ್ ಫಂಕ್ಷನ್ ಅಂದ್ರ ಮಿನಿಮಮ್ ಎನರ್ಜಿ ಅಂತ ಹೇಳ್ತೀವಿ. ಫೋಟೋ ಎಲೆಕ್ಟ್ರಿಕ್ ವರ್ಕ್ ಫಂಕ್ಷನ್ ಅಂದ್ರೆ ಒಂದೇ, ಜಸ್ಟ್ ವರ್ಕ್ ಫಂಕ್ಷನ್ ಅಂದ್ರೆ ಒಂದೇ. ಫೋಟೋ ಎಲೆಕ್ಟ್ರಿಕ್ ವರ್ಕ್ ಫಂಕ್ಷನ್ ಆಫ್ ಅ ಮೆಟಲ್ ಈಸ್ ದಿ ಮಿನಿಮಮ್ ಎನರ್ಜಿ ರಿಕ್ವೈರ್ಡ್ ಟು ಜಸ್ಟ್ ಲಿಬರೇಟ್. ಈಗ ಅಂದ್ರೆ ಏನಪ್ಪಾ ಅಂತಂದ್ರ ಇಲ್ಲೊಂದು ಪ್ಲೇಟ್ ಇದೆ ಅಂತೇಳಿ ತಿಳ್ಕೊಳ್ರಿ. ಇದ್ರ ಒಳಗಡೆ ಏನಿದ್ದಿರ್ತಾವ ಎಲೆಕ್ಟ್ರಾನ್ಸ್ ಇದ್ದಿರ್ತಾವ. ಇದ್ರ ಮ್ಯಾಲ್ಗಡೆ ಲೈಟ್ ಬಿತ್ತು ಅಂದ್ರೆ ಎಲೆಕ್ಟ್ರಾನ್ ನ ಬಿಟ್ ಕೊಡ್ಲಾಕ ಇಲ್ಲಿ ಇದ್ದಿದ್ದಾವಲ್ಲ ಇದಕ್ಕೆ ಮಿನಿಮಮ್ ಎನರ್ಜಿ ಯು ಶುಡ್ ಗಿವ್, ದೆನ್ ಓನ್ಲಿ ಇಟ್ ಈಸ್ ಗೋಯಿಂಗ್ ಟು ಗಿವ್ ಔಟ್ ದಿ ಎಲೆಕ್ಟ್ರಾನ್ಸ್, ದಟ್ ಈಸ್ ಗೋಯಿಂಗ್ ಟು ಎಮಿಟ್ ದಿ ಎಲೆಕ್ಟ್ರಾನ್ಸ್. ಆ ಮಿನಿಮಮ್ ಎನರ್ಜಿ ಏನ್ ರಿಕ್ವೈರ್ಡ್ ಇದೆಯಲ್ಲ ಅದಕ್ಕೆ ವರ್ಕ್ ಫಂಕ್ಷನ್ ಅಂತ ಹೇಳಿ ಹೇಳ್ತೇವೆ. ದಟ್ ಈಸ್ ದ ವರ್ಕ್ ಫಂಕ್ಷನ್ ಆಫ್ ಅ ಮೆಟಲ್ ಈಸ್ ದಿ ಮಿನಿಮಮ್ ಎನರ್ಜಿ ರಿಕ್ವೈರ್ಡ್ ಟು ಜಸ್ಟ್ ಲಿಬರೇಟ್ ದಿ ಎಲೆಕ್ಟ್ರಾನ್ಸ್ ಓಕೆ ಫ್ರಮ್ ದಿ ಮೆಟಲ್ ಸರ್ಫೇಸ್. ಅದರದಿಂದ ಬಿಟ್ ಕೊಡಾಕ ಮಿನಿಮಮ್ ಎನರ್ಜಿ ಕೊಟ್ಟಾಗ ಮಾತ್ರ ಅದು ಬಿಟ್ ಕೊಟ್ಟಿರ್ತ. ಆ ಮಿನಿಮಮ್ ಎನರ್ಜಿಗೆ ವರ್ಕ್ ಫಂಕ್ಷನ್ ಆಫ್ ದಟ್ ಮೆಟಲ್ ಅಂತ ಹೇಳಿರ್ತೀವಿ. 1 ಎಲೆಕ್ಟ್ರಾನ್ ವೋಲ್ಟ್ ಅಥವಾ ಎಲೆಕ್ಟ್ರಾನ್ ವೋಲ್ಟ್ ಡಿಫೈನ್ ಅಂತ ಹೇಳಿ ಹೇಳ್ತಾನೆ. ಎಲೆಕ್ಟ್ರಾನ್ ವೋಲ್ಟ್ ಆರ್ ಎಲ್ಸ್ 1 EV ಈಸ್ ದಿ ಎನರ್ಜಿ ಗೇನ್ಡ್, ಅಂದ್ರೆ ಎನರ್ಜಿ ಗೇನ್ಡ್ ಬೈ ಆನ್ ಎಲೆಕ್ಟ್ರಾನ್ ವೆನ್ ಇಟ್ ಈಸ್ ಎಕ್ಸಲರೇಟೆಡ್ ಥ್ರೂ. ಎಷ್ಟು ಪೊಟೆನ್ಶಿಯಲ್ ಡಿಫರೆನ್ಸ್ ಇರ್ಬೇಕಪ್ಪ ಅಂದ್ರೆ 1 ವೋಲ್ಟ್. ವೆನ್ ಇಟ್ ಈಸ್ ಎಕ್ಸಲರೇಟೆಡ್ ಥ್ರೂ ಪೊಟೆನ್ಶಿಯಲ್ ಡಿಫರೆನ್ಸ್ ಆಫ್ ಎಷ್ಟು ಇರ್ತ 1 ವೋಲ್ಟ್ ದಷ್ಟು. ಇಲ್ಲಿ ಬಂತ್ ನೋಡ್ರಿ, ನೀವು ಆಗಲೇ ಕೇಳಿದ್ರಲ್ಲ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ.
ಓಕೆ, ವಾಟ್ ಡು ಯು ಮೀನ್ ಬೈ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತಂದ್ರೆ ದಟ್ ಈಸ್ ದ ಮಿನಿಮಮ್ ಫ್ರೀಕ್ವೆನ್ಸಿ ಅಂತ ಹೇಳಿದೆ. ಓಕೆ, ಮಿನಿಮಮ್ ಫ್ರೀಕ್ವೆನ್ಸಿ ಅದ್ರ ಕೆಳಗಡೆ ಬಂದ್ರೆ ಏನಾಗಂಗಿಲ್ಲ ಸರ್, ಬಿಲೋ ವಿಚ್ ದೇರ್ ಇಸ್ ನೋ ಫೋಟೋ ಎಮಿಷನ್. ಅದನ್ನೇ ಸ್ವಲ್ಪ ಸಿಸ್ಟಮೆಟಿಕ್ ಹೇಳಿರ್ತದೆ ನೋಡ್ರಿ. ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಆಫ್ ಅ ಮೆಟಲ್ ಈಸ್ ದಿ, ಈ ವರ್ಡ್ ಬೇಕೇ ಬೇಕಾ, ಮಿನಿಮಮ್ ಫ್ರೀಕ್ವೆನ್ಸಿ ಆಫ್ ದಿ ಇನ್ಸಿಡೆಂಟ್ ರೇಡಿಯೇಷನ್. ಅದರ ಕೆಳಗಡೆ ಬಂದ್ರೆ ಅಂದ್ರೆ ಬಿಲೋ ವಿಚ್ ದೇರ್ ಇಸ್ ನೋ ಫೋಟೋ ಎಮಿಷನ್ ಆರ್ ಎಲ್ಸ್ ಫೋಟೋ ಎಲೆಕ್ಟ್ರಿಕ್ ಎಮಿಷನ್. ಸೊ ಇಷ್ಟು ನಿಮ್ಗೆ ಕ್ಲಿಯರ್ ಆಗಿ ಇವು ಡೆಫಿನಿಷನ್ಸ್ ಗೊತ್ತಿರ್ಲಿ. ಅದ್ರ ಜೊತೆಗೆ ಮುಂದೆ ಏನಿದೆ ಅಂತ ಅನ್ನೋದು ಲೆಟಸ್ ಯು ಕ್ಯಾನ್ ಸಿ. ಇದಂತೂ ಡೈರೆಕ್ಟ್ ಕ್ವಶನ್, ವೆರಿ ಈಸಿಯೆಸ್ಟ್ ಕ್ವಶನ್. ಇದು ಕೇಳದನಂದ್ರೆ ವೆರಿ ಲಕ್ಕಿಯೆಸ್ಟ್ ಅಂತೇಳಿ ಅನ್ಬೋದು. ಆಲ್ರೆಡಿ ಇದು ಕೇಳಿದಾನೆ, ಮತ್ತೊಮ್ಮೆ ರಿಪೀಟ್ ಆಗ್ಬಾರ್ದತ್ತೇನ್ ರೂಲ್ಸ್ ಇಲ್ಲ. ಒಂದ್ ಬರಿ ಎರಡು ಬರಿ ಅಂತೇಳಿ ಕೇಳ್ಬೋದು. ಯಾವ್ಯಾವ 3 ಟೈಪ್ಸ್ ಆಫ್ ಎಲೆಕ್ಟ್ರಾನ್ ಎಮಿಷನ್ ಅಪ್ಪ ಅಂದ್ರೆ ಥೆರ್ಮ್ಯಾನಿಕ್ ಎಮಿಷನ್, ಫೋಟೋ ಎಲೆಕ್ಟ್ರಿಕ್ ಎಮಿಷನ್, ಇದಕ್ಕೆ ಫೋಟೋ ಎಮಿಷನ್ ಅಥವಾ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಅಂತಾರ, ಫೀಲ್ಡ್ ಎಮಿಷನ್, ಸೆಕೆಂಡರಿ ಎಮಿಷನ್ ಅಂತೇಳಿ ಲಿಸ್ಟ್ ಮಾಡ್ರಿ ಅಂತೇಳಿ ಆಲ್ರೆಡಿ ದಟ್ ವಾಸ್ ಅಪಿಯರ್ಡ್. ಸೊ ನೆಕ್ಸ್ಟ್ ಏನ್ ಮಾಡೋಣಪ್ಪ ಅಂತಂದ್ರೆ ಇಂಪಾರ್ಟೆಂಟ್ ಆಸ್ಪೆಕ್ಟ್, ಅದನ್ನು ಒಂದು ಏನ್ ಇರುತ್ತೆ ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫೋಟಾನ್. ಇದು ಕ್ವಿಕ್ ರಿವಿಷನ್ ಕ್ಲಾಸ್, ಮತ್ತೆ ಇದೇ ತರ ಹೇಳ್ತಾರ ಅಂತೇಳಿ ತಿಳ್ಕೊಂಗಾರ ಕೆಲವೊಬ್ರು. ಯಾಕಂದ್ರ ಇವ್ರು ಈ ಸ್ಪೀಡ್ ನ ಹೇಳ್ಕತ್ತಾರ, ಇದು ನಾವು ಅಲ್ಲಿ ಕ್ಲಾಸಿಗೆ ಹೋದ್ರೆ ತಿಳಿತಿದೆ ಏನಿಲ್ಲ ಅಂತೇಳಿ. ಇದು ಯಾವಾಗ ಗೊತ್ತಾಗ್ತದಪ್ಪ ಅಂದ್ರೆ ಈಗ ಫಸ್ಟ್ ಇಯರ್ ಮುಗಿಸಿದವ್ರು ನಿಮ್ಗೆ ಹೆಂಗ್ 2025 ಈಗ ನಾಳೆ ಎಕ್ಸಾಮ್ ಅದ ಇವತ್ತು ಓದ್ಲತ್ತಿರಲ್ಲ, ಆ ಟೈಮ್ದಾಗ ನೋಡಿದಾಗ ಹೆಂಗ್ ಯೂಸ್ ಆಗ್ತದಲ್ಲ ಅವ್ರಿಗೆ ಅವಾಗ ಯೂಸ್ ಆಗ್ತದ. ಬಟ್ ಇದು ಏನಪ್ಪ ಅಂದ್ರೆ ಕ್ವಿಕ್ ರಿವಿಷನ್ ಕ್ಲಾಸ್, ಅಗ್ದಿ ಸ್ಪೀಡ್ ಆಗಿ ಹೇಳಿ ನಿಮಗೆ ಕರೆಕ್ಟ್ ಆಗಿ ಕಾನ್ಸೆಪ್ಟ್ ನ ಸೊ ಕವರ್ ಮಾಡೋ ಸಂಬಂಧ ಸ್ಪೀಡ್ ಹೋಗಿರ್ತದ. ಬಟ್ ಅವ್ರಿಗೆ ಹೆಂಗಪ್ಪ ಅಂದ್ರೆ ಇದು ಇಷ್ಟೇ ಹೇಳಕ್ ಒಂದು ಕ್ಲಾಸ್ ತಗೊಂಡ್ರಿ. ಗಟ್ ಮೈ ಪಾಯಿಂಟ್. ಸೊ ಆಗಳಿದ ಏನ್ ಹೇಳ್ದೇವಲ್ಲ, ಲಾಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ನ 45 ಮಿನಿಟ್ಸ್ ಹೇಳಿರ್ತದೆ, ನಿಮಗೆ ಎಷ್ಟು 5 to 10 ಮಿನಿಟ್ಸ್ ನ ಮುಗಿಸಿರ್ತದೆ. ಸೊ ಅದಕ್ಕೆ ಕಲಿಸೋದು 108 ಮೆಥಡ್ಸ್ ಇರ್ತಾವ, ಬಟ್ ಕಲಿಯಕ ಕರೆಕ್ಟ್ ಆಗಿ ಕಾನ್ಸೆಪ್ಟ್ ನ ಕಲಿಬೇಕು. ಯಾವ್ದ್ಯಾಕ್ ಮೆಥಡ್ ಇರ್ಲಿ, ಸ್ಪೀಡ್ ಇರ್ಲಿ, ಸ್ಲೋ ಇರ್ಲಿ, ಬಟ್ ರೆಗ್ಯುಲರ್ ಕ್ಲಾಸ್, ವೆಕೇಶನ್ ಕ್ಲಾಸ್ ಇವೇನಿರ್ತಾವಲ್ಲ ಅಗ್ದಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಕೊತ ಸುಖ. ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಪಾಯಿಂಟ್. ಯಾವ್ದು ಇರ್ತದೆ, ಎಕ್ಸ್ಪ್ಲೈನ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫೋಟಾನ್ ಅಂತೇಳಿ. ಸೊ ಯಾವಾಗ ಕೇಳಿದ ಅನ್ಸರ್ತದೆ, ಇದು 2014 ಒಳಗಡೆ ಕೇಳಿದಾನ. ಓಕೆ, ಯಾವ್ಯಾವ ಅದರದ್ದು ಕ್ಯಾರೆಕ್ಟರ್ಸ್ ಅನ್ನೋದು ಜಸ್ಟ್ ಫಾಸ್ಟ್ ಆಗಿ ಡಿಸ್ಕಷನ್ ಮಾಡ್ರಿ. ಇದಂತ ಹೇಳಿ ಇವತ್ತಿನ ಕ್ಲಾಸ್ ನ ಮುಗಿಸ್ಕೊಡೋಣ ಅಂತ. ಇನ್ ಇಂಟ್ರಾಕ್ಷನ್ ಆಫ್ ರೇಡಿಯೇಷನ್ ವಿತ್ ಮ್ಯಾಟರ್. ರೇಡಿಯೇಷನ್ ಅದ್ರ ಜೊತೆಗೆ ಮ್ಯಾಟರ್ ಜೊತೆಗೆ ಇಂಟ್ರಾಕ್ಷನ್ ಆಯ್ತು ಅಂದ್ರೆ ದ ರೇಡಿಯೇಷನ್ ಬಿಹೇವ್ಸ್ ಆಸ್ ಲೈಕ್ ಎ ಪಾರ್ಟಿಕಲ್, ಅದಕ್ಕೆ ನಾವು ಫೋಟಾನ್ ಅಂತ. ಸರ್ ಇದ್ರ ಅರ್ಥ ಏನಂದ್ರೆ ಇಲ್ಲಿ ಸಬ್ಸ್ಟೆನ್ಸ್ ಅಥವಾ ಮ್ಯಾಟರ್ ಇತ್ತಂದ್ರೆ ರೇಡಿಯೇಷನ್ ಬಂದು ಇದ್ರ ಜೊತೆಗೆ ಇಂಟ್ರಾಕ್ಷನ್ ಆಯ್ತಂದ್ರೆ ದಟ್ ರೇಡಿಯೇಷನ್ ಬಿಹೇವ್ಸ್ ಆಸ್ ಲೈಕ್ ಎ ಪಾರ್ಟಿಕಲ್ ಅಂತ ಹೇಳಿ ಹೇಳಿದಾನ. ಅದಕ್ಕೆ ನಾವು ಏನಂತೀವಿ ಸರ್, ಫೋಟಾನ್. ದಟ್ ಇಸ್ ಕಾಲ್ಡ್ ಆಸ್ ಫೋಟಾನ್. ಇಂಟ್ರಾಕ್ಷನ್ ಆಫ್ ದಟ್ ರೇಡಿಯೇಷನ್ with matter, then radiation acts as like a particle. That particle is called as photon. ಹಾಗಾದ್ರೆ ಈಚ್ ಫೋಟಾನ್ ಎನರ್ಜಿ ಎಷ್ಟು ಇರುತ್ತೆ, ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. E is equals to ಏನಪ್ಪಾ, E is equals to h nu. That is the photon of energy. E is equals to h nu. ಅದ್ರದ್ದು ಮೊಮೆಂಟಮ್ ಇರುತ್ತೆ P is equals to h by lambda. ಆಗಲೇ lambda is equals to ಏನ್ ಹೇಳಿದ್ದೇವೆ, h by p ಹೇಳಿದೇವಲ್ಲ, ಅದೇ p ಈ ಕಡೆ ತಗೊಂಡ್ರಿ ಅಂದ್ರೆ ಸೊ P is equals to ಏನಾಯ್ತು, h by lambda. ಸೊ lambda is equals to h by p ಅಂತೇಳಿ ಫಸ್ಟ್ ಗೆ ಡಿಸ್ಕಷನ್ ಮಾಡಿದ್ದೇವೆ ನೋಡಿ. So I hope first point is clear. Interaction of radiation with matter that radiation behaves as like a particle. That particle is called as photon. ಅದು ಒಂದು ಕ್ಯಾರೆಕ್ಟರಿಸ್ಟಿಕ್. ಆದ್ರೆ ಈಚ್ ಫೋಟಾನ್ ಎನರ್ಜಿ ಎಷ್ಟು ಇರ್ತಂದ್ರೆ h nu and momentum ಎಷ್ಟು ಇರ್ತಂದ್ರೆ h ಯಾವುದು P is equals to h by lambda. ಓಕೆ, ಆಲ್ರೆಡಿ ನಿಮಗೆ h ಅಂದ್ರೆ ಪ್ಲಾಂಕ್ಸ್ ಕಾನ್ಸ್ಟೆಂಟ್, nu ಅಂದ್ರೆ ಸೊ ಫ್ರೀಕ್ವೆನ್ಸಿ, ಇ ಅಂದ್ರೆ ಫೋಟಾನ್ ಆಫ್ ಎನರ್ಜಿ, ಸೊ ಇಲ್ಲಿ ಪಿ ಅಂದ್ರೆ ಮೊಮೆಂಟಮ್, ಓಕೆ, ಲ್ಯಾಂಬ್ಡಾ ಅಂದ್ರೆ ವೇವ್ ಲೆಂತ್ ಅಂತೇಳಿ ಸೊ ಗೊತ್ತೇ ಇದೆ. ಸೊ ಲೆಟ್ ಅಸ್ ಗೋ ಹೆಡ್ ದ ಕನ್ಸೆಪ್ಟ್ ಟು ದ ನೆಕ್ಸ್ಟ್. ಫೋಟಾನ್ ಆಫ್, ಸೊ ಫೋಟಾನ್ಸ್ ಹೆಂಗಿರ್ತಾವ್ರಿ ಸರ್, ಪ್ರೋಟಾನ್ಸ್ ಅಲ್ಲ, ಫೋಟಾನ್ಸ್. ಫೋಟಾನ್ಸ್ ಆರ್ ಎಲೆಕ್ಟ್ರಿಕಲಿ ಏನಪ್ಪಾ ನ್ಯೂಟ್ರಲ್ ಅಂಡ್ ಆರ್ ನಾಟ್ ಡಿಫ್ಲೆಕ್ಟೆಡ್ ಬೈ ಎಲೆಕ್ಟ್ರಿಕ್ ಫೀಲ್ಡ್ ಆಗಿರ್ಲಿ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿರ್ಲಿ. ದೇ ಆರ್ ನಾಟ್ ಗೋಯಿಂಗ್ ಟು ಗೆಟ್ ವೈಬ್ರೇಟ್ ಅನ್ನಂಗ್, ದೇ ಆರ್ ನಾಟ್ ಗೋಯಿಂಗ್ ಟು ಗೆಟ್ ಡಿಫ್ಲೆಕ್ಟ್ ಬೈ ಎಲೆಕ್ಟ್ರಿಕ್ ಆಸ್ ವೆಲ್ ಆಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಿಕಾಸ್ ದೇ ಆರ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್. ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಇರೋದ್ರಿಂದ ದೇ ಆರ್ ನಾಟ್ ಗೋಯಿಂಗ್ ಟು ಗೆಟ್ ಸೊ ಡಿಫ್ಲೆಕ್ಟ್ ಅಂತೇಳಿ. ಸೊ ದಟ್ ಈಸ್ ದಿ ನೆಕ್ಸ್ಟ್ ಪ್ರಾಪರ್ಟಿ. ಸೊ ಲೆಟ್ ಅಸ್ ಗೋ ಹೆಡ್ ದ ಅನದರ್ ಪ್ರಾಪರ್ಟಿ. ಸೊ ಯಾವ್ದ್ರಿ ಸರ್ ಫೋಟಾನ್ ಅನದರ್ ಕ್ಯಾರೆಕ್ಟರಿಸ್ಟಿಕ್ಸ್, ವೆಲಾಸಿಟಿ ಆಫ್ ಫೋಟಾನ್ಸ್ ದಟ್ ಈಸ್ ಡಿಫರೆಂಟ್ ಇನ್ ಡಿಫರೆಂಟ್ ಮೀಡಿಯಾ. ಏನ್ ಸರ್ ಹಿಂಗಂದ್ರ ಈಗ ನಿಮಗೆ ರನ್ನಿಂಗ್ ರೇಸ್ ಹಚ್ಚಿದ ತಿಳ್ಕೊರಿ, ಟಾರ್ ರೋಡ್ ಮೇಲೆ ಬೇರೆ ಓಡ್ತೀರಿ, ಸೊ ಕಚ್ಚಾ ರೋಡ್ ಮೇಲೆ ಬೇರೆ ಓಡಿರ್ತೀರಿ, ಅದೇ ಮಳಿ ಬಂದು ರಾಡ್ ಆಗಿರ್ತದಲ್ಲ ಅದ್ರ ಮೇಲೆ ಬೇರೆ ಓಡಿರ್ತೀರಿ. ಅಂದ್ರೆ ಡಿಫ್ರೆಂಟ್ ಮೀಡಿಯಾದಾಗ ನಿಮ್ದು ಸ್ಪೀಡ್ ಏನಾಯ್ತು, ವೆಲಾಸಿಟಿ ಏನಾಯ್ತು, ಚೇಂಜ್ ಆಯ್ತು. ಅದೇ ತರನೇ ವೆಲಾಸಿಟಿ ಆಫ್ ಫೋಟಾನ್ ಇಸ್ ಡಿಫರೆಂಟ್ ಇನ್ ಡಿಫರೆಂಟ್ ಮೀಡಿಯಾ. ಓಕೆ, ಸೊ ಅದ್ರದ್ದು ಸ್ಪೀಡ್ ಏನಾಗ್ತದೆ ಡಿಫರೆಂಟ್ ಮೀಡಿಯಾದಾಗ, ಅಂದ್ರೆ ಬೇರೆ ಬೇರೆ ಮೀಡಿಯಮ್ದಾಗ ಬೇರೆ ಬೇರೆ ತರ ಆಗ್ತೈತಿ, ಡಿಫರೆಂಟ್ ಆಗ್ತೈತಿ, ಸ್ಪೀಡ್ ಹೆಚ್ಚು ಕಡಿಮೆ ಆಗ್ತೈತಿ ಅಂದಂಗ. ನೆಕ್ಸ್ಟ್ ಡ್ಯೂರಿಂಗ್, ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ ನೋಡಿ, ಡ್ಯೂರಿಂಗ್ ಕೊಲಿಷನ್ ಬಿಟ್ವೀನ್ ಫೋಟಾನ್ಸ್ ಅಂಡ್ ಅ ಪಾರ್ಟಿಕಲ್. ಯೂಶಲಿ ಫೋಟಾನ್ ಅಂಡ್ ಎಲೆಕ್ಟ್ರಾನ್ ನಡುವ, ಸೊ ದಟ್ ಈಸ್ ಫೋಟಾನ್ ಮತ್ತೆ ಎಲೆಕ್ಟ್ರಾನ್ ಇಂಟ್ರಾಕ್ಷನ್ ಅಂತ ಹೇಳ್ತೀವಲ್ಲ, ಅಲ್ಲಿ ಏನಾಗ್ತಪ್ಪ ಅಂದ್ರೆ ಟೋಟಲ್ ಎನರ್ಜಿ ಅಂಡ್ ಟೋಟಲ್ ಮೊಮೆಂಟಮ್ ದೇ ಆರ್ ಕನ್ಸರ್ವ್ಡ್.
ಅಂದ್ರೆ ಎನರ್ಜಿ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್, ಜಸ್ಟ್ ಇಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಸೊ ಫೋಟಾನ್ ಟು ಎಲೆಕ್ಟ್ರಾನ್, ಎಲೆಕ್ಟ್ರಾನ್ ಟು ಫೋಟಾನ್ ಅಂತ ಎನರ್ಜಿ ಆಗಿರ್ಬೋದು ಮತ್ತೆ ಟೋಟಲ್ ಸೊ ಮೊಮೆಂಟಮ್ ಆಗಿರ್ಬೋದು ದಟ್ ಈಸ್ ಗೋಯಿಂಗ್ ಟು ಕನ್ಸರ್ವ್. ಬಟ್ ನಂಬರ್ಸ್ ಏನಾಗಿರಲ್ಲ ಸರ್ ಅಂತಂದ್ರೆ ಸೊ ದಟ್ ಈಸ್ ಹವೆವರ್ ನಂಬರ್ ಆಫ್ ಫೋಟಾನ್ಸ್ ದೇ ಆರ್ ನಾಟ್ ಗೋಯಿಂಗ್ ಟು ಬಿ ದ ಕನ್ಸರ್ವ್ಡ್. ನಂಬರ್ ಹೆಚ್ಚು ಕಡಿಮೆ ಆಗ್ಬೋದು, ಕೊಲಿಜನ್ ಐತಂದ್ರೆ ಒಡೆದು ಸೊ ಏನಪ್ಪಾ ಅಂದ್ರೆ ನಂಬರ್ಸ್ ನ ಹೆಚ್ಚು ಕಡಿಮೆ ಆಗ್ಬೋದು. ಇಟ್ ಮೀನ್ಸ್ ದಟ್ ನಂಬರ್ಸ್ ದಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ದಿ ಕನ್ಸರ್ವ್ಡ್, ಬಟ್ ಸೊ ಏನಪ್ಪಾ ಅಂದ್ರೆ ಟೋಟಲ್ ಎನರ್ಜಿ ಆಗಿರ್ಬೋದು ಟೋಟಲ್ ಮೊಮೆಂಟಮ್ ದಟ್ ಈಸ್ ಗೋಯಿಂಗ್ ಟು ಬಿ ದ ಕನ್ಸರ್ವ್ಡ್. ಸೊ ಎಷ್ಟು ನಿಮ್ಗೆ ಸೊ 5 ಕ್ಯಾರೆಕ್ಟರ್ಸ್ ನ ಎದರದ್ರಿ ಸರ್ತ ಫೋಟಾನ್ಸ್ ಬಗ್ಗೆ ಡಿಸ್ಕಷನ್ ಮಾಡೈತಿ. ಈ 5 3 ಬರೀರಂದ್ರ ಸೊ ಯು ಕ್ಯಾನ್ ರೈಟ್ 3. ಸೊ 2 ಬರೀರಂದ್ರ 2, ಇಲ್ಲ 5 ಬರೀರಂದ್ರ 5. ದಿಸ್ ಇಸ್ ಆಲ್ ಅಬೌಟ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫೋಟಾನ್. ಕ್ವಿಕ್ ಆಗಿ 1 ನಿಮಿಷನಾಗ ಹೇಳಿರ್ತಾರ ನೋಡ್ಕೊಳ್ರಿ. ಇಂಟರಾಕ್ಷನ್ ಆಫ್ ದಟ್ ರೇಡಿಯೇಷನ್ ವಿತ್ ದ ಮ್ಯಾಟರ್ ಏನ್ರಿ ಸರ್ ಅಂತಂದ್ರ ದಟ್ ರೇಡಿಯೇಷನ್ ಬಿಹೇವ್ಸ್ ಆಸ್ ಲೈಕ್ ಎ ಪಾರ್ಟಿಕಲ್ಸ್ ದಟ್ ಇಸ್ ಕಾಲ್ಡ್ ಆಸ್ ದಿ ಫೋಟಾನ್. ದಿಸ್ ಇಸ್ ದ ಒನ್. ಇನ್ನೊಂದ್ ಏನ್ರಿ ಸರ್ ಅಂತಂದ್ರೆ ಎನರ್ಜಿ ಆಫ್ ಫೋಟಾನ್ E is equals to h nu and momentum P is equals to what? H by lambda. Next, photons are electrically neutral. They are not going to deflect by the electric as well as magnetic field. Next, sir, the velocity of a photon that is different in a different media. Next, collision ಆದ ಬಳಿಕ total energy ಮತ್ತು total momentum that is conserved, but numbers of that photon that is not going to be the that may not be the conserved. ಇರಬಹುದು, ಹೆಚ್ಚಾಗಿ ಇರುವುದಿಲ್ಲ. Okay, that may not be the conserved. Okay, let us go ahead the next concept. ಇಲ್ಲಿ ಎದ್ರ ಬಗ್ಗೆ ಇದೆ ಸರ್ ಮ್ಯಾಟರ್ ವೇವ್ ಅಂದ್ರೆ ಏನು, ಡಿ ಬ್ರಾಗ್ಲಿ ವೇವ್ ಲೆಂತ್ ಎಕ್ಸ್ಪ್ರೆಷನ್ ಬರೀರಿ ಅಂತೇಳಿ ಇದು 2 ಮಾರ್ಕ್ಸಿಗೆ ಅದು 3 ಮಾರ್ಕ್ಸಿಗೆ ಕೇಳಬಹುದು. ಮ್ಯಾಟರ್ ವೇವ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ವೇವ್ ಅಸೋಸಿಯೇಟೆಡ್ ವಿತ್ ದ ಮೂವಿಂಗ್ ಪಾರ್ಟಿಕಲ್ಸ್ ಅಥವಾ ಮೂವಿಂಗ್ ಮ್ಯಾಟರ್ ಪಾರ್ಟಿಕಲ್ಸ್, ದೆನ್ ದಟ್ ವೇವ್ ಈಸ್ ಕಾಲ್ಡ್ ಆಸ್ ಮ್ಯಾಟರ್ ವೇವ್ ಆರ್ ಎಲ್ಸ್ ಡಿ ಬ್ರಾಗ್ಲಿ ವೇವ್ ಅಂತೀವಿ. ಮ್ಯಾಟರ್ ವೇವ್ ಅಂದ್ರೆ ಏನು, ಮೂವಿಂಗ್ ಪಾರ್ಟಿಕಲ್ಸ್ ಜೊತೆಗೆ ವೇವ್ ಅಥವಾ ಮೂವಿಂಗ್ ಮಟೀರಿಯಲ್ ಪಾರ್ಟಿಕಲ್ಸ್ ಜೊತೆಗೆ ವೇವ್ ಫಾರ್ಮೇಶನ್ ಆಗಿದ್ರೆ ಅದಕ್ಕೆ ಮ್ಯಾಟರ್ ವೇವ್ ಅಂತ ಹೇಳ್ತೀವಿ. ವೇವ್ ಅಸೋಸಿಯೇಟೆಡ್ ವಿತ್ ದ ಮೂವಿಂಗ್ ಮಟೀರಿಯಲ್ ಪಾರ್ಟಿಕಲ್ಸ್ ದಟ್ ಇಸ್ ಕಾಲ್ಡ್ ಆಸ್ ಮ್ಯಾಟರ್ ವೇವ್. ಹಾಗಾದ್ರೆ ಡಿ ಬ್ರಾಗ್ಲಿ ವೇವ್ ಲೆಂತ್ ಲ್ಯಾಂಬ್ಡಾ ಈಸ್ ಈಕ್ವಲ್ಸ್ ಟು ಏನಾದ್ರಿ ಸರ್ H by P. ಫಸ್ಟ್ ಗೆನೆ ಹೇಳಿದೆ ನೋಡ್ರಿ, ಅದ್ರಾಗ ಟರ್ಮ್ ಲ್ಯಾಂಬ್ಡಾ ಅಂದ್ರೆ ವೇವ್ ಲೆಂತ್, H ಅಂದ್ರೆ ಪ್ಲಾಂಕ್ಸ್ ಕಾನ್ಸ್ಟೆಂಟ್, ಸೊ P ಅಂದ್ರೆ ಏನ್ರಿ ಸರ್ ಮೊಮೆಂಟಮ್. ಸೊ ಇಷ್ಟು ನಿಮ್ಗ ಇದು ಮೋಸ್ಟ್ ಪ್ರಾಬಬ್ಲಿ 2 ಅಥವಾ 3 ಮಾರ್ಕ್ಸಿಗೆ ಕೇಳಿದ್ರೆ ಈ ತರ ಡಿಸ್ಕಷನ್ ಮಾಡ್ರಿ. ಇನ್ 5 ಮಾರ್ಕ್ಸ್ ಇಂದ ಏನಪ್ಪಾ ಅಂದ್ರೆ ಯೂಶಲಿ ನ್ಯೂಮೆರಿಕಲ್ ಇರ್ತೈತಿ. ನ್ಯೂಮೆರಿಕಲ್ ಬಹಳ ಸಿಂಪಲ್ ಇದ್ದಾವ, ಸಬ್ಸ್ಟಿಟ್ಯೂಷನ್ ಜಸ್ಟ್ ಸಿಂಪ್ಲಿಫಿಕೇಶನ್, ಫಾರ್ಮುಲಾ ಫೋಟಾನ್ ಆಫ್ ಇನ್ಸಿಡೆಂಟ್ ಎನರ್ಜಿ ಇಷ್ಟು ಗೊತ್ತಿತ್ತಂದ್ರೆ ಯು ಕ್ಯಾನ್ ಗೆಟ್ ದಿ. ಸೊ ಅದರದ್ದು ಹೆಲ್ಪ್ ತಗೊಂಡು ನೆಕ್ಸ್ಟ್ ಕನ್ವರ್ಷನ್ ಫ್ಯಾಕ್ಟರ್ ಏನ್ ರಿಸರ್ಟ್ ಜೌಲ್ಸ್ ಟು EV. ಸೊ ಜಸ್ಟ್ ಡಿವೈಡೆಡ್ ಬೈ 1.6 into 10 to the power minus 19 ಚಾರ್ಜ್ ಆಫ್ ದಿ ಸೊ ಎಲೆಕ್ಟ್ರಾನ್. ಸೊ ಅವಾಗ E ಇನ್ನ EV ಸಿಕ್ತು, ದಟ್ ಇಸ್ ಎನರ್ಜಿನ EV. ಸೊ ಅವಾಗ ಬಂದ್ ಬಳಿಕ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ KE max is equals to half ಸೊ mv ಸ್ಕ್ವೇರ್ ಮ್ಯಾಕ್ಸ್ ಅಂತೂ ಯೂಸ್ ಮಾಡ್ಕೋಬಹುದು, ಬಟ್ ಅದು ಈಗ ವೆಲಾಸಿಟಿ ಕೊಟ್ಟಿಲ್ಲ, ಅದಕ್ಕೆ KE max is equals to h nu minus pi naught ಅಂದ್ರೆ ದಟ್ ಈಸ್ ವಾಟ್ ಸ್ಟಾಪಿಂಗ್ ಪೊಟೆನ್ಸಿಯಲ್ ಅಂತೇಳಿ ಹೇಳಿರ್ತಾರೆ. ಸೊ ದಟ್ ಈಸ್ ದ ವಾಟ್ ನಾಟ್ ಸ್ಟಾಪಿಂಗ್ ಪೊಟೆನ್ಸಿಯಲ್, ದಟ್ ಈಸ್ pi naught ಈಸ್ ದಿ ವಾಟ್ ದಟ್ ಈಸ್ ದ ವರ್ಕ್ ಫಂಕ್ಷನ್ ಅಂತೇಳಿ ಹೇಳಿರ್ತಾರೆ ನೋಡಿ, ವರ್ಕ್ ಫಂಕ್ಷನ್ ಆಫ್ ದಿ. ಸೊ ದಟ್ ಫಸ್ಟ್ ಇದು ವರ್ಕ್ ಫಂಕ್ಷನ್ ಆಫ್ ದಿ ಸೊ ಮೆಟಲ್ ದಟ್ pi naught. ಸೊ ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದಟ್. ಇಲ್ಲಿ h nu ಅಂದ್ರೆ E ಆಲ್ರೆಡಿ ಯು ಹ್ಯಾವ್ ಕ್ಯಾಲ್ಕುಲೇಟೆಡ್ ಹಿಯರ್, ಅದರದ್ದು ವ್ಯಾಲ್ಯೂಸ್ ತಂದು ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದೆ ಅಂದ್ರೆ KE max ಸಿಗ್ತೈತಿ. ಸೊ ಇಂಥ ನ್ಯೂಮೆರಿಕಲ್ಸ್ ನ ನೀವು ಪ್ರಾಕ್ಟೀಸ್ ಮಾಡ್ರಿ. ಈಗ ಹೇಳ್ಕೊತ್ ಕುಂದ್ರಲಿಕ್ಕೂ ಟೈಮ್ ಇಲ್ಲ, ಥಿಯರಿದ್ ಇನ್ನೊಂದ್ ಏನಾರ ಇದ್ರೆ ಡಿಸ್ಕಷನ್ ಮಾಡಿರ್ತದ. ಮೋಸ್ಟ್ ಪ್ರಾಬಲಿ ಇಲ್ಲಿ ಅಬ್ಸರ್ವೇಷನ್ಸ್ ಅದು ಆಲ್ರೆಡಿ ಹೇಳಿದೀವಿ. ಇವು ಏನಪ್ಪಾ ಅಂದ್ರೆ ಅಬ್ಸರ್ವೇಷನ್ಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್. ಸೊ ಯಾರ್ದು ಕೇಳಿದ ಅನ್ಸರ್ತ ಹಾಲ್ ವಾಚ್ ಮತ್ತೆ ಲೆನಾರ್ಡ್ಸ್. ಸೊ ಅವಕುರ್ದು ಒಂದಿಷ್ಟನ್ನ ನೀವು ನೋಡ್ಕೊಳ್ರಿ, ಯಾಕಂತಂದ್ರೆ ಇವು ಟೈಮ್ ಸಫಿಶಿಯಂಟ್ ಟೈಮ್ ಇಲ್ಲಿ ಈಗ ಡಿಸ್ಕಷನ್ ಮಾಡ್ಲಿಕ್ಕೆ. ಸೊ ಇಷ್ಟ ಇದ್ರದ್ ಮ್ಯಾಲ ಎದ್ರ ಮ್ಯಾಲ ರಿಸರ್ಟ್ ಅಂದ್ರೆ ಸೊ ದಟ್ ಈಸ್ ದಿ ಡ್ಯುಯಲ್ ನೇಚರ್ ಆಫ್ ದಿ ಮ್ಯಾಟರ್ ಅಂಡ್ ವೇವ್ಸ್. ಸೊ ಸ್ವಲ್ಪ ಇದು ಈ ಕ್ವಶನ್ ನ ಓದ್ರಿ ನೀವು ಅಬ್ಸರ್ವೇಷನ್ಸ್. ಸೊ ಫಾಸ್ಟ್ ಆಗಿ ಹೇಳೋದಾದ್ರೆ 1-2 ನಿಮಿಷನಾಗ ಹೇಳಿರ್ತೀನಿ ನೋಡ್ರಿ, ಯಾಕಂದ್ರೆ ಟೈಮ್ ಇಲ್ಲ ನೆಕ್ಸ್ಟ್. ಸೊ ಇಲ್ಲಿ ಏನಪ್ಪಾ ಅಂದ್ರ ಹಾಲ್ ವಾಚಸ್ ಅಂಡ್ ಲೆನಾರ್ಡ್ಸ್ ಅಬ್ಸರ್ವೇಷನ್ಸ್ ಆನ್ ಅ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್, ಡಿಫೈನ್ ದಿ ವರ್ಕ್ ಫಂಕ್ಷನ್ ಮತ್ತೆ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ, ಸ್ಟಾಪಿಂಗ್ ಪೊಟೆನ್ಷಿಯಲ್ ಅಂತೇಳಿ ಕ್ವಶನ್ 5 ಮಾರ್ಕ್ಸಿನ ಕ್ವಶನ್ ಆಗಿದೆ. ಸೊ ಫಾಸ್ಟ್ ಆಗಿ ಕ್ವಿಕ್ ಆಗಿ ಒಂದ್ಸಲ ನೋಡ್ಕೊಂಡ್ ಬಿಡ್ರಿ. ಹಾಲ್ ವಾಚ್ ಅಂಡ್ ಲೆನಾರ್ಡ್ಸ್ ಅಬ್ಸರ್ವೇಷನ್ಸ್ ಫಾರ್ ದಿ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್. When ultraviolet light were allowed to fall on the emitter plate, the current flows in the circuit. ಯಾ ಲೈಟ್ ಬಿದ್ದಾಗ ಕರೆಂಟ್ ಫ್ಲೋ ಆಗ್ಯದ ಅಂದ್ರೆ ಅಲ್ಟ್ರಾವೈಲೆಟ್ ಲೈಟ್. ಯಾರ ಪ್ರಕಾರ ಸರ್ತ ಹಾಲ್ ವಾಚ್ ಅಂಡ್ ಲೆನಾರ್ಡ್ಸ್ ಪ್ರಕಾರ. ನೆಕ್ಸ್ಟ್ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಇನ್ಕ್ರೀಸಸ್ ವಿತ್ ದ ಫ್ರೀಕ್ವೆನ್ಸಿ. ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಫ್ರೀಕ್ವೆನ್ಸಿ ಹೆಚ್ಚಿಗಾದಂಗ ಅದು ಹೆಚ್ಚಿಗೆ ಆಗೈತಿ, ಇನ್ಕ್ರೀಸ್ ಆಗೈತಿ ಅಂತೇಳಿ. ಸೊ ಅದೊಂದು ಅಬ್ಸರ್ವೇಷನ್. ನೆಕ್ಸ್ಟ್ ಫ್ಲೋ ಆಫ್ ಅ ಕರೆಂಟ್ ಸ್ಟಾಪ್ಸ್ ಆಸ್ ಸೂನ್ ಆಸ್ ಅಲ್ಟ್ರಾವೈಲೆಟ್ ಲೈಟ್ ಸ್ಟಾಪ್ಸ್. ಅಂದ್ರೆ ಕರೆಂಟ್ ಎಲ್ಲಿ ತಕ ಫ್ಲೋ ಆಗ್ತದಪ್ಪ ಅಂದ್ರೆ ಅಲ್ಟ್ರಾವೈಲೆಟ್ ಲೈಟ್ ಬೀಳತಕ್ಕನ ಫ್ಲೋ ಆಗ್ತಾ ಇರ್ತದೆ.
ಕರೆಂಟ್ ಫ್ಲೋ ಆಫ್ ಕರೆಂಟ್ ಸ್ಟಾಪ್ಸ್ ಆಸ್ ಸೂನ್ ಆಸ್ ದಿ ಅಲ್ಟ್ರಾವೈಲೆಟ್ ಲೈಟ್ ಸ್ಟಾಪ್ಸ್. ಅದನ್ನು ಬಿಡುವುದು ನಿಂತಂದ್ರೆ ಇಲ್ಲಿ ಫ್ಲೋ ಆಫ್ ದಿ ಕರೆಂಟ್ ನು ಸ್ಟಾಪ್ ಆಗ್ತದೆ ಅಂತೇಳಿ ಇವು ಯಾರ್ದು ಅಬ್ಸರ್ವೇಷನ್ಸ್ ಇರ್ತಾರ? ಹಲ್ವಾಚಸ್ ಅಂಡ್ ಲೆನರ್ಸ್ ಅಬ್ಸರ್ವೇಷನ್ಸ್. ನೆಕ್ಸ್ಟ್ ವರ್ಕ್ ಫಂಕ್ಷನ್ ಅಂದ್ರೆ ಆಲ್ರೆಡಿ ಫಸ್ಟ್ ಗೆ ಹೇಳಿದ್ದೇವೆ ನೋಡ್ರಿ. ವರ್ಕ್ ಫಂಕ್ಷನ್ ಆಫ್ ಅ ಮೆಟಲ್ ಈಸ್ ದಿ ಏನು ಮಿನಿಮಮ್ ಎನರ್ಜಿ ರಿಕ್ವೈರ್ಡ್ ಟು ಜಸ್ಟ್ ಲಿಬರೇಟ್ ಆರ್ ಎಲ್ಸ್ ಎಮಿಟ್ ದಿ ಎಲೆಕ್ಟ್ರಾನ್ ಫ್ರಮ್ ದಿ ಮೆಟಲ್ ಸರ್ಫೇಸ್. ನೆಕ್ಸ್ಟ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂದ್ರೆ ಏನ್ ಹೇಳಿದೆವು? ದ ಮಿನಿಮಮ್ ಫ್ರೀಕ್ವೆನ್ಸಿ ಬಿಲೋ ವಿಚ್ ದೇರ್ ಇಸ್ ನೋ ಎನಿ ಫೋಟೋ ಎಲೆಕ್ಟ್ರಿಕ್ ಎಮಿಷನ್. ಅಂದ್ರೆ ಇನ್ಸಿಡೆಂಟ್ ಲೈಟ್ ಮಿನಿಮಮ್ ಫ್ರೀಕ್ವೆನ್ಸಿ ಬಿಲೋ ವಿಚ್ ದೇರ್ ಇಸ್ ನೋ ಎನಿ ಏನಪ್ಪಾ ಅಂದ್ರೆ ಫೋಟೋ ಎಲೆಕ್ಟ್ರಿಕ್ ಎಮಿಷನ್. ಅದನ್ನೇ ಇಲ್ಲಿ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಆಫ್ ಅ ಮೆಟಲ್ ಇಸ್ ದಿ ಮಿನಿಮಮ್ ಫ್ರೀಕ್ವೆನ್ಸಿ ಆಫ್ ದಿ ಇನ್ಸಿಡೆಂಟ್ ರೇಡಿಯೇಷನ್ ಬಿಲೋ ವಿಚ್ ನೋ, ಇದು ವರ್ಡ್ ಬಹಳ ಇಂಪಾರ್ಟೆಂಟ್, ನೋ ಫೋಟೋ ಎಮಿಷನ್. ಹಾಗಾದ್ರೆ ಸ್ಟಾಪಿಂಗ್ ಪೊಟೆನ್ಶಿಯಲ್ ಒಂದು ಕೇಳಬಹುದು. ಸ್ಟಾಪಿಂಗ್ ಪೊಟೆನ್ಶಿಯಲ್ ಈಸ್ ದಿ ಮಿನಿಮಮ್ ನೆಗೆಟಿವ್, ಈ ವರ್ಡ್ ಬಹಳ ಇಂಪಾರ್ಟೆಂಟ್. ಬರೇ ಪೊಟೆನ್ಶಿಯಲ್, ಮಿನಿಮಮ್ ನೆಗೆಟಿವ್ ಪೊಟೆನ್ಶಿಯಲ್ ಆಫ್ ದಿ ಆನೋಡ್ ಅಟ್ ವಿಚ್ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಏನಾಗಿರುತ್ತೆ ಸರ್? ಜೀರೋ. ಸ್ಟಾಪಿಂಗ್ ಪೊಟೆನ್ಶಿಯಲ್ ಅಂದ್ರೆ ನೆಗೆಟಿವ್ ಪೊಟೆನ್ಶಿಯಲ್, ಅದು ಮಿನಿಮಮ್ ನೆಗೆಟಿವ್ ಪೊಟೆನ್ಶಿಯಲ್ ಅಟ್ ವಿಚ್ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಜೀರೋ. ಇಷ್ಟು ಈ ಚಾಪ್ಟರ್ ಬಗ್ಗೆ ನೀವು ಸ್ಟಡಿ ಮಾಡ್ರಿ, ನಿಮ್ಮ ಸ್ಟಡಿಗೆ ಹೆಲ್ಪ್ ಆಗ್ತದೆ. ಇಲ್ಲಿ ಪಾರ್ಟ್ ಬಿ ಕೆಲವೊಂದಿಷ್ಟು ನ್ಯೂಮರಿಕಲ್ ಕೊಟ್ಟೈತಿ. ಸೊ ಜಸ್ಟ್ ಯು ಕ್ಯಾನ್ ಗ್ಲಾನ್ಸ್. ಸೊ ಇಷ್ಟಾದ್ರೆ ಈ ಚಾಪ್ಟರ್ದು ಓವರ್ ವ್ಯೂನ ಕಂಪ್ಲೀಟ್ ಆಯ್ತು. ಓಕೆ, ಸೊ ಇದೇ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ವಾಚ್ ಮಾಡ್ರಿ, ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ, ಅದರದ್ದು ಸದುಪಯೋಗ ಪಡಿಸ್ಕೊಳ್ರಿ. ವಿ ಶಾಲ್ ಸಿ ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬೈ ಬೈ, ಸಿ ಇನ್ ನೆಕ್ಸ್ಟ್ ವಿಡಿಯೋ. ಹೈ ಲೋಡಿ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಎಸ್ ಪಿ ಯು ಸಿ ಕೋಚಿಂಗ್ ಸೆಂಟರ್ ವಿಜಯಪುರ. ಇವತ್ತಿನ ಈ ವಿಡಿಯೋ ಮುಖಾಂತರ ಏನ್ ತಿಳಿಸ್ಕೊಡ್ತದ ಅಂತಂದ್ರ, ಯಾರು ಎಸ್ ಪಿ ಯು ಸಿ ಆಪ್ ಇನ್ಸ್ಟಾಲೇಷನ್ ಮಾಡ್ರಿ ನೋಡ್ರಿ. ಸೊ ಅದ್ರೊಳಗಡೆ ಇದ್ದಿದ್ ಫ್ರೀ ಕಂಟೆಂಟ್ ನ ಹೆಂಗ್ ನೋಡ್ಬೇಕು, ಮತ್ತೆ ಯಾವ್ಯಾವ ಕೋರ್ಸಸ್ ಇದ್ದಾವ, ನಿಮಗ್ ಬೆಸ್ಟ್ ಆಗಂತ ಕೋರ್ಸಸ್ ಯಾವ, ಮತ್ತೆ ಅವ್ರ ಪ್ರೈಸ್ ಎಷ್ಟು, ಮತ್ತೆ ಅದ್ರದ್ದು ಫೀಚರ್ಸ್ ಏನೇನು ಅನ್ನೋದು ಇನ್ ಡಿಟೇಲ್ ಆಗಿ ಇವತ್ತಿನ ಈ ವಿಡಿಯೋದ ಮುಖಾಂತರ ತಿಳಿಸ್ಕೊಟ್ಟಿರ್ತದ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡ್ರಿ, ಮತ್ತೆ ಈ ವಿಡಿಯೋನ ನಿಮ್ ಎಲ್ಲಾ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಇನ್ನು ನಮ್ಮ ಎಸ್ ಪಿ ಯು ಸಿ ಆಪ್ ಯಾರು ಇನ್ಸ್ಟಾಲೇಷನ್ ಮಾಡಿರಲಿಲ್ಲ, ಸೊ ಪ್ಲೇ ಸ್ಟೋರ್ ದೊಳಗಡೆ ಎಸ್ ಪಿ ಯು ಸಿ ಕೋಚಿಂಗ್ ಅಂತ ಸರ್ಚ್ ಮಾಡಿ, ಸೊ ಲೋಗೋ ಇದ್ದಿದ್ದನ್ನ ಆಪ್ ಬರ್ತೈತಿ, ಅದನ್ನ ಇನ್ಸ್ಟಾಲೇಷನ್ ಮಾಡ್ಕೊಂಡು ನೀವು ಎಲ್ಲರೂ ಅದರ ಸದುಪಯೋಗ ಪಡಿಸೋಡ್ರಿ. ಇವತ್ತಿನ ಇಲ್ಲಿ ಟಾಪ್ ಮೋಸ್ಟ್ ಮತ್ತೆ ವೆರಿ ಇಂಪಾರ್ಟೆಂಟ್ ಇದ್ದಿದ್ದನ್ನ, ಸೊ ಪಿ ಸಿ ಎಂ ಬಿದು ಸೆಕೆಂಡ್ ಪಿ ಯು ಸಿ ದವರಿಗೆ ಅಬೋ 90% ಸ್ಕೋರ್ ಮಾಡೋದನ್ನ ಒಂದು ಸಾಧನಾ ಕೋರ್ಸ್ ಅಂತ ಹೇಳಿದೆ. ಸೊ ಅದ್ರ ಬಗ್ಗೆ ಡಿಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತದ. ನೆಕ್ಸ್ಟ್ ಕ್ರಾಶ್ ಕೋರ್ಸ್ಗಳು ಇದ್ದಾವ. ಸೊ ಜಸ್ಟ್ ಗೋ ಥ್ರೂ ದಟ್ ಕನ್ಸರ್ನ್ ಟು ದಿ ಸಾಧನಾ ಕೋರ್ಸ್. ಸೊ ಇಲ್ಲಿ ಸಾಧನಾ ಕೋರ್ಸ್ ಅನ್ನೋದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕೋರ್ಸ್ ಆಗ್ತದೆ. ಎಲ್ಲರಿಗೆ 90% ಗಿಂತ ಹೆಚ್ಚಿನ ಸ್ಕೋರ್ ಮಾಡ್ಲಿಕ್ಕೆ ಟಾರ್ಗೆಟ್ 90% ಅಂತೇಳಿ. ಸರಿ ಸರ್, ಹಾಗಾದ್ರೆ ಇದ್ರದ್ದು ಫೀಚರ್ಸ್ ಏನ್ರಿ ಅಂತಂದ್ರ, ಸೊ 100% ಹೆಲ್ಪ್ಫುಲ್ ಫಾರ್ ಯುವರ್ ಸೆಕೆಂಡ್ ಪಿ ಯು ಸಿ ಎಲ್ಲಾ ಪಿ ಸಿ ಎಂ ಬಿ ಸಬ್ಜೆಕ್ಟ್ಸ್ ಗಳಿಗೆ ಫಸ್ಟ್ ಎಕ್ಸಾಮ್ ಆಗಿರ್ಬೋದು, ಸೆಕೆಂಡ್ ಎಕ್ಸಾಮ್ ಆಗಿರ್ಬೋದು, ಮತ್ತೆ ಥರ್ಡ್ ಎಕ್ಸಾಮ್ ತಗೋತಿದ್ರ ಥರ್ಡ್ ಎಕ್ಸಾಮ್ಸ್ಗೆ. ಸೊ ಇಲ್ಲಿ ಎಲ್ಲ ಏನಪ್ಪಾ ಅಂದ್ರ ಕಂಪ್ಲೀಟ್ ಆಗಿ ಆನ್ಲೈನ್ ಕ್ಲಾಸಸ್, ಏನು ಆಫ್ಲೈನ್ ಕ್ಲಾಸ್ ತಗೊಂಡಿರ್ತೀವಲ್ಲ, ಇಲ್ಲಿ ಆನ್ಲೈನ್ ಕ್ಲಾಸ್ ಲೈವ್ ರೆಕಾರ್ಡಿಂಗ್ ಮಾಡಿ ಸೊ ಅವೈಲೇಬಲ್ ಮಾಡಿರ್ತದೆ ಆಸ್ ಪರ್ ದಿ ರೆಡ್ಯೂಸ್ಡ್ ಸಿಲೆಬಸ್. ನೆಕ್ಸ್ಟ್ ಏನ್ ಸರ್, ಚಾಪ್ಟರ್ ವೈಸ್ ನೋಟ್ಸ್ ಸಿಗ್ತೈತಿ, 100% ಫಿಕ್ಸ್ ಕ್ವಶನ್ಸ್ ಸಿಗ್ತಾವ. ಸೊ ಪಾಸಿಂಗ್ ಪ್ಯಾಕೇಜ್ ಸಿಗ್ತೈತಿ. ಸರ್ ಸರಿ ಸರ್, ಹಾಗಾದ್ರೆ ಇದ್ರದ್ದು ಇನ್ನೂ ಮೆನಿ ಮೋರ್ ಬೆನಿಫಿಟ್ಸ್ ಆರ್ ದೇರ್, ಯು ಕ್ಯಾನ್ ಯುಟಿಲೈಸ್ ದಟ್. ಸೊ ಲೆಟ್ ಅಸ್ ಸಿ ಹಿಯರ್ ಕನ್ಸರ್ನ್ ಟು ದಿ ಕಂಟೆಂಟ್ಸ್. ಓಕೆ, ಕಂಟೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರಂದ್ರ ಸೊ ಇಲ್ಲಿ ಮೋಸ್ಟ್ ಆಫ್ ದಿ ಕಂಟೆಂಟ್ಸ್ ದೇ ಆರ್ ಅವೈಲೇಬಲ್. ಸೊ ಇಲ್ಲಿ ಲೈವ್ ಕ್ಲಾಸಸ್ ಕಂಡಕ್ಟ್ ಮಾಡಿದನು ಕಂಟೆಂಟ್ಸ್ ಇಲ್ಲಿ ಇರ್ತಾವ. ಸೊ ಯು ಕ್ಯಾನ್ ಗೋ ಥ್ರೂ ದೋಸ್ ಲೈವ್ ಕಂಟೆಂಟ್. ಸೊ ಲೈವ್ ಕ್ಲಾಸಸ್ ನ ಕಂಡಕ್ಟ್ ಮಾಡಿದ್ದು ಕಂಟೆಂಟ್ ನ. ನೆಕ್ಸ್ಟ್ ಸರ್ ಅಂತಂದ್ರೆ ಕೆಲವೊಂದಿಷ್ಟು ಫ್ರೀ ಕಂಟೆಂಟ್ ನ ಹೆಂಗ್ ವಾಚ್ ಮಾಡ್ಬೇಕು ಅನ್ನೋದು ತೋರಿಸ್ಕೊಟ್ಟಿರ್ತದ. ಲೆಟ್ ಅಸ್ ಸಿ ಹಿಯರ್. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ದಿಸ್ ಒನ್. ಯಾಕಂತಂದ್ರೆ ಇಲ್ಲಿ ಪಿ ಸಿ ಎಂ ಬಿ ಕಂಪ್ಲೀಟ್ ಕ್ಲಾಸಸ್ ನ ರಿಕಾರ್ಡೆಡ್ ಮಾಡಿದ್ದನ್ನ ಇಲ್ಲಿ ಸಿಗ್ತೈತಿ. ಸೊ ಇಲ್ಲಿ 100% ಫಿಕ್ಸ್ ಕ್ವಶನ್ಸ್ ನ ಡಿಸ್ಕಷನ್ ಮಾಡಿದ್ದು. ಸೊ ಇಲ್ಲಿ ಕೆಲವೊಂದಿಷ್ಟು ಫ್ರೀ ವಿಡಿಯೋಸ್ ಇದ್ದಾವ, ಯು ಕ್ಯಾನ್ ವಾಚ್ ಆಲ್ ದೀಸ್. ಸೊ ಕಂಪ್ಲೀಟ್ ಆಗಿ ವಿಡಿಯೋಸ್ ನ ವಾಚ್ ಮಾಡ್ಕೊಳ್ರಿ. ಸೊ ಇಲ್ಲಿ ಅನ್ಲಾಕ್ ಅಂತ ಹೇಳಿ ಇಟ್ಟೈತಿ. ಸೊ ಯು ಕ್ಯಾನ್ ವಾಚ್ ಆಲ್ ದೀಸ್ ವಿಡಿಯೋಸ್. ಸೊ ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಲಾಟ್ ಫಾರ್ ಯು ಪೀಪಲ್. ಸೊ ಲೆಟ್ ಅಸ್ ಕಮ್ ಬ್ಯಾಕ್ ಟು ದಿ ಮೋಸ್ಟ್ ಇಂಪಾರ್ಟೆಂಟ್. ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಪಿ ಸಿ ಎಂ ಬಿದು ಕ್ಲಾಸಸ್ ರಿಕಾರ್ಡೆಡ್ ಕ್ಲಾಸಸ್ ಟೋಟಲ್ ಆಗಿ 241 ವಿಡಿಯೋಸ್ ದೇ ಆರ್ ಅಪ್ಲೋಡೆಡ್. ನೆಕ್ಸ್ಟ್ PDF ಫೈಲ್ ಅದ್ರೊಳಗಡೆ ಇದ್ದಾವ. ಸೊ ಜಸ್ಟ್ ಕ್ಲಿಕ್ ಆನ್ ದಿಸ್. ಸೊ ನೆಕ್ಸ್ಟ್ ಇಲ್ಲಿ ಮ್ಯಾಥಮೆಟಿಕ್ಸ್ ಇದು ನೋಡ್ಬೋದು, ಇಲ್ಲಿ ಕೆಮಿಸ್ಟ್ರಿ ಇದು ನೋಡ್ಬೋದು, ಇಲ್ಲಿ ಫಿಸಿಕ್ಸ್ ಇದು ನೋಡ್ಬೋದು, ಇಲ್ಲಿ ಬಯಾಲಜಿ ಇದು. ಒಂದು ಮ್ಯಾಥಮೆಟಿಕ್ಸ್ ಇಲ್ಲಿ ಡೆಮೋ ತೋರಿಸಿರ್ತದ. ಉಳಿದಿದ್ದು ನೀವು ಏನ್ ಫ್ರೀ ಕಂಟೆಂಟ್ ಇದ್ದಾವಲ್ಲ, ಸೊ ಸಬ್ಜೆಕ್ಟ್ ವೈಸ್ ಯು ಕ್ಯಾನ್ ಕ್ಲಿಕ್ ಅಂಡ್ ವಾಚ್ ದೋಸ್ ಫ್ರೀ ಸೊ ಕ್ಲಾಸಸ್. ಓಕೆ, ಇಲ್ಲಿ ಮ್ಯಾಥಮೆಟಿಕ್ಸ್ ತೋರಿಸೋದಾದ್ರೆ ಸರಿ ಸರ್, ಹಾಗಾದ್ರೆ ಇಲ್ಲಿ ಮ್ಯಾಥಮೆಟಿಕ್ಸ್ ಒಳಗಡೆ 63 ವಿಡಿಯೋಸ್ ಆರ್ ದೇರ್. ಸೊ ಯು ಕ್ಯಾನ್ ಸಿ ಕನ್ಸರ್ನ್ ಟು ದಟ್ ಮ್ಯಾಥಮೆಟಿಕ್ಸ್. ಸೊ ಇಲ್ಲಿ ಚಾಪ್ಟರ್ ಯಾವ ತರ ಇಂಟರ್ಲಿಂಕ್ ಇದೆ ಅಲ್ಲ ಅದ್ರ ಪ್ರಕಾರ ಇಲ್ಲಿ ಅಪ್ಲೋಡ್ ಮಾಡ್ಕೋತ ಹೋಗೈತಿ. ಥರ್ಡ್ ಚಾಪ್ಟರ್ ಆಗನ ಫೋರ್ತ್ ಚಾಪ್ಟರ್, ಫೋರ್ತ್ ಆಗನ 10th ಆಗನ 11th, ಆಲ್ ಚಾಪ್ಟರ್ಸ್ ದೇ ಆರ್ ಆಲ್ರೆಡಿ ಸೊ ಲೋಡೆಡ್ ಕಂಪ್ಲೀಟ್ ಆಗಿ
ಆಫ್ಲೈನ್ ಕ್ಲಾಸ್ ತಗೊಂಡಿದ್ದನ್ನ ಮತ್ತೆ ಪಾಸಿಂಗ್ ಅಂಡ್ ಸ್ಕೋರಿಂಗ್ ಪ್ಯಾಕೇಜ್ನು ಇದ್ರೊಳಗಡೆ ಸಿಗ್ತೈತಿ. ಸೊ ಯು ಕ್ಯಾನ್ ಗೋ ಥ್ರೂ ಆಲ್ ದೀಸ್. ನೆಕ್ಸ್ಟ್ ನಾಟ್ ಓನ್ಲಿ ದಟ್ ಬಟ್ ಆಲ್ಸೋ 2025 ಎಕ್ಸಾಮ್ದನು ಡೀಟೇಲ್ಸ್ ಎಷ್ಟು ಮಾರ್ಕ್ಸ್ ಅಪಿಯರ್ ಆಗಿದೆ ನಮ್ಮ ಪಾಸಿಂಗ್ ಪ್ಯಾಕೇಜ್ ದಿಂದ ಅನ್ನೋದನ್ನು ಡೀಟೇಲ್ಸ್ ಕೊಡಲಾಗಿದೆ. ಸೊ ಲೆಟ್ ಅಸ್ ಸಿ ಹಿಯರ್ ಕನ್ಸರ್ನ್ ಟು ದಿ ಎದರದ ಬಗ್ಗೆ ತೋರಿಸ್ಕೊಡ್ತೀರಿ ಸರ್ ಅಂತಂದ್ರೆ ಕನ್ಸರ್ನ್ ಟು ದಿ ಥರ್ಡ್ ಚಾಪ್ಟರ್. ಓಕೆ, ಥರ್ಡ್ ಚಾಪ್ಟರ್ ಸೊ ಯಾವ್ದಪ್ಪ ಅಂತಂದ್ರೆ ದಟ್ ಈಸ್ ಮೆಟ್ರೈಸಿಸ್. ಸೊ ಇದ್ರೊಳಗಡೆ ತೋರಿಸ್ಕೊಡ್ತೈತಿ. ಸೊ ಕ್ಲಿಕ್ ಆನ್ ದಿಸ್. ಸರಿ ಸರ್, ಹಾಗಾದ್ರೆ ಇಲ್ಲಿ ಎಷ್ಟು ಫ್ರೀ ಕಂಟೆಂಟ್ ಇದ್ದವ್ರಿ ಅಂತಂದ್ರ ಇಲ್ಲೇನ್ ಅನ್ಲಾಕ್ ತೋರಿಸಿದಲ್ಲ ಇವೆಲ್ಲ ಫ್ರೀ ಇದ್ದಾವ. ನೀವು ಮನೆಯೊಳಗೆ ನೀವು ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೊಳ್ರಿ. ಸರಿ ಸರ್, ಹಾಗಾದ್ರೆ ಈಗ ಜಸ್ಟ್ ಇಲ್ಲೊಂದು ಪ್ಲೇ ಮಾಡಿ ತೋರಿಸ್ರಿ ಯಾವ ತರ ಇದೆ ಏನಿದೆ ಅಂತ ಅನ್ನೋದು. ಜಸ್ಟ್ ಇಫ್ ಐ ಕ್ಲಿಕ್ ಆನ್ ದಿಸ್ ಇಟ್ ಇಸ್ ಗೋಯಿಂಗ್ ಟು ಗೆಟ್ ಲೋಡ್. ಸೊ ಇಲ್ಲಿ ನೀವು ಕಂಪ್ಲೀಟ್ ಆಗಿ ಇವು 2 hours ಏನಿದ್ದಾವಲ್ಲ ಕಂಪ್ಲೀಟ್ ಆಗಿ ನೀವು ವಾಚ್ ಮಾಡ್ಕೋಬಹುದು. ಸೊ ಇಲ್ಲಿ ಫುಲ್ ಸ್ಕ್ರೀನ್ ನೋಡ್ಕೊಳಕ್ ಆಪ್ಷನ್ ಇದೆ. ನೆಕ್ಸ್ಟ್ ಸರ್ ಅಂತಂದ್ರೆ ಇಲ್ಲಿ ಕ್ವಾಲಿಟೀಸ್. ಓಕೆ, ಸೊ ದಟ್ ಕ್ವಾಲಿಟಿ ಕ್ಯಾನ್ ಬಿ ಅಡ್ಜಸ್ಟೆಡ್. ಸೊ ಇಲ್ಲಿ ಕ್ವಾಲಿಟಿ ನಿಮಗೆ 720 ಬೇಕಂದ್ರೆ 720, 480 ಬೇಕಂದ್ರೆ 480, 360 ಬೇಕಂದ್ರೆ 360. ಸೊ ಇಲ್ಲಿನ 720 ಇಟ್ಟು ತೋರಿಸಿರ್ತದೆ. ಜಸ್ಟ್ ಯು ಕ್ಯಾನ್ ಸಿ ಹಿಯರ್. ಸೊ ಕ್ವಾಲಿಟಿ ಹೈ ಬೇಕಂತಂದ್ರೆ 720p ಇಟ್ಕೊಳ್ರಿ. ನೆಕ್ಸ್ಟ್ ಇಲ್ಲಿ ಸ್ಪೀಡ್. ಓಕೆ, ಸ್ಪೀಡ್ ನ ನೀವು ಎಷ್ಟು ಅಡ್ಜಸ್ಟ್ ಮಾಡ್ಕೋಬಹುದಪ್ಪ ಅಂತಂದ್ರೆ ಇಲ್ಲಿ ಅಪ್ ಟು ಸೊ ದಟ್ ಈಸ್ 2.5x ತಕನು. ಸೊ 2x ತಕನು ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಯಾವಾಗ ನೀವು ಪರ್ಫೆಕ್ಟ್ ಇರ್ತಿರಲ್ಲ ಸೊ 1.5 1.75 ಹಿಂಗೆ ಹೆಚ್ಚಿಗೆ ಇಟ್ಕೊಂಡು ಸೊ ಯು ಕ್ಯಾನ್ ವಾಚ್ ದಟ್. ಸೊ ಇಲ್ಲ ಸರ್ ನಾವು ನಾರ್ಮಲ್ ಆಗಿದ್ದಾಗ ಸೊ ಯು ಕ್ಯಾನ್ ಸಿ ಕನ್ಸರ್ನ್ ಟು ದಿ ಸೊ ದಟ್ 1x. ಓಕೆ, 1x ಇಟ್ಟು ಸೊ ನೀವು ಪ್ಲೇ ಮಾಡಿ ಸೊ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡ್ಕೋಬಹುದು. ಜಸ್ಟ್ ಇಲ್ಲಿ ಸ್ಕ್ರಾಲ್ ಮಾಡಿ ಮುಂದೆ ತೋರಿಸಿರ್ತದೆ. ಜಸ್ಟ್ ಯು ಕ್ಯಾನ್ ಸಿ ಕನ್ಸರ್ನ್ ಟು ದಟ್. ಸೊ ಇಲ್ಲಿ ಸ್ಕ್ರಾಲ್ ಮಾಡಿ ತೋರಿಸಿರ್ತದೆ ಯಾವ ತರ ಕ್ಲಾಸಸ್ ನ ತಗೊಂಡಿದ್ದೀವಿ ಅಂತ ಅನ್ನೋದು. ಸೊ ಇಲ್ಲಿ ಚಾಪ್ಟರ್ ವೈಸ್ ಕಂಪ್ಲೀಟ್ ಆಗಿ ಡಿಟೇಲ್ ಇನ್ಫಾರ್ಮೇಶನ್ ಯಾವ ಪಾಠದೊಳಗೆ ಎಲ್ಲೆಲ್ಲಿ ಮಾರ್ಕ್ಸ್ ಬರ್ತಾವ ಅನ್ನೋದು ಕಂಪ್ಲೀಟ್ ಇಲ್ಲಿ ತೋರಿಸಿರ್ತದೆ. ಸೊ ಜಸ್ಟ್ ಯು ಕ್ಯಾನ್ ಸಿ ಹಿಯರ್ ಕನ್ಸರ್ನ್ ಟು ದಟ್. ಸೊ ಇಲ್ಲಿ ವಾಯ್ಸ್ ನ ಸ್ವಲ್ಪ ಜಾಸ್ತಿ ಮಾಡಿ ತೋರಿಸಿರ್ತದೆ ನೋಡ್ರಿ ಅದ್ರದ್ದು ವಾಯ್ಸ್ ಯಾವ ತರ ಬಂದೈತಿ ಅಂತ ಅನ್ನೋದು. ಸೊ ಜಸ್ಟ್ ಯು ಕ್ಯಾನ್ ಸಿ ಕನ್ಸರ್ನ್ ಟು ದಿ ಆಡಿಯೋ. ಓಕೆ, ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡ್ಕೋರಿ. ಬೇಕಾದಂಗೆ ನೀವು ಮನೆ ಒಳಗಡೆನೆ ಇದು ಕಂಪ್ಲೀಟ್ ಆಗಿ ವಾಚ್ ಮಾಡ್ಲಿಕ್ಕೆ ಪ್ರೊವಿಷನ್ ಇದೆ. ಓಕೆ, ಸೊ ಜಸ್ಟ್ ಎ ಮಿನಿಟ್ ಐ ವಿಲ್ increase that voice so that you can ಓಕೆ. ಸೊ ಇಲ್ಲೇನಿತ್ತಲ್ಲ ಆಫ್ಲೈನ್ ಕ್ಲಾಸ್ ಇದೆ ಅಲ್ಲಿ ಕಂಡಕ್ಟ್ ಮಾಡೈತಿ. ಸೊ ಅಲ್ಲಿ ಎಲ್ಲ ಡೌಟ್ ಕ್ಲಿಯರ್ ಮಾಡಿದ್ದು ಕ್ಲಿಯರಿಟಿ ಇದೆ. ಓಕೆ, ಯು ಕ್ಯಾನ್ ಸಿ ದಟ್ ಇಲ್ಲಿ ಹೌ ಟು ರಿಪ್ರೆಸೆಂಟ್ ಮ್ಯಾಟ್ರಿಕ್ಸ್ ಅನ್ನೋದು ತೋರಿಸೈತಿ. ಓಕೆ, ಇವೆಲ್ಲ ವಿಡಿಯೋಸ್ ನ ಫ್ರೀ ಇದ್ದಾವ. ನಿಮ್ ಮನೆಯೊಳಗ ವಾಚ್ ಮಾಡ್ಕೊಂಡು ನೋಡ್ಕೊಳ್ರಿ ಕಂಪ್ಲೀಟ್ ಆಗಿ. ಓಕೆ, ಸೊ ಮಿಕ್ಸ್ಡ್ ಲ್ಯಾಂಗ್ವೇಜ್ ಇಟ್ ಇಸ್ ಯೂಸ್ಡ್. ಕನ್ನಡ ಮತ್ತೆ ಇಂಗ್ಲಿಷ್ ಎಲ್ಲಾ ಲೆವೆಲ್ ದ ಸ್ಟೂಡೆಂಟ್ಸ್ ಗೆ ಬೆಸ್ಟ್ ಹೆಲ್ಪ್ ಆಗಲಿ ಅಂತ ಹೇಳಿ. ಸೊ ಆನ್ ಅನ್ ಅವರೇಜ್ 20 to 15 to 20 hours ಗಟ್ಲೆ ಫ್ರೀ ಇದ್ದಾವ. ಸೊ ಅವೆಲ್ಲ ಫ್ರೀ ಕಂಟೆಂಟ್ ನ ವಾಚ್ ಮಾಡಿದ ಬಳಿಕ ನಿಮ್ ಬೆಸ್ಟ್ ಅನ್ಸ್ತು ಅಂದ್ರೆ ಸಾಧನ ಕೋರ್ಸ್ ಅನ್ನೋರು ಸಾಧನ ಕೋರ್ಸ್ ತಗೋರಿ. ಇಂಡಿವಿಜುವಲ್ ಸಬ್ಜೆಕ್ಟ್ ಬೇರೆ ಮ್ಯಾಥ್ಸ್ ಬೇಕನ್ನೋರು ಮ್ಯಾಥ್ಸ್ ತಗೊಳ್ರಿ. ಕೆಮಿಸ್ಟ್ರಿ ಬೇಕಂದ್ರೆ ಕೆಮಿಸ್ಟ್ರಿ ತಗೋರಿ. ಬಯಾಲಜಿ ಬೇಕಂದ್ರೆ ಬಯಾಲಜಿ. ಸೊ ಫಿಸಿಕ್ಸ್ ಅಂದ್ರೆ ಫಿಸಿಕ್ಸ್. ಯಾವ್ದಾದ್ರು 4 ಸಬ್ಜೆಕ್ಟ್ ಇದ್ದ ಅಲ್ಲಿ ಕಂಪ್ಲೀಟ್ 90% ಟಾರ್ಗೆಟ್ ಬೇಕಂದ್ರು ಸೊ ಈಗ 75% ಆಫ್ ಇರೋದ್ರಿಂದ ಸಾಧನ ಕೋರ್ಸ್ ಅನ್ನೋದು ಜಸ್ಟ್ 4000 ಸಿಗ್ತೈತಿ. ನೆಕ್ಸ್ಟ್ ನಂದು ಬಯಾಲಜಿ ಇಲ್ರಿ ಸರ್, ನಮ್ದು 3 ಇದ್ದಾವ ಫಿಸಿಕ್ಸ್, ಮ್ಯಾಥ್ಸ್ ಮತ್ತೆ ಕೆಮಿಸ್ಟ್ರಿ ಅನ್ನೋರು ನೀವೇನಪ್ಪ ಅಂದ್ರೆ ಶ್ರಮ ಕೋರ್ಸ್ ನ ಬೈ ಮಾಡ್ಕೊಳ್ರಿ. ಸೊ ದಟ್ ಅದು 3000 ಸಿಗ್ತೈತಿ. ವೆರಿ ಸೂನ್ ಇವ್ರ ಪ್ರೈಸ್ ಎಲ್ಲ ಇನ್ಕ್ರೀಸ್ ಮಾಡ್ತದ. ನೆಕ್ಸ್ಟ್ ಇಂಡಿವಿಜುವಲ್ ಸಬ್ಜೆಕ್ಟ್ ಆದ್ರೆ ಜಸ್ಟ್ 1000 ಸಿಗ್ತದೆ. ಅವ್ರ ಆಕ್ಚುಯಲ್ ಪ್ರೈಸ್ ಇರೋದು 4000. ಈಗ 75% ಆಫ್ ಸ್ಪೆಷಲ್ ಆಫರ್ ಇರೋದ್ರಿಂದ ನಿಮ್ಗೆ ಎಷ್ಟಪ್ಪ ಅಂದ್ರೆ ಜಸ್ಟ್ 1000 ಸಿಗ್ತೈತಿ. ಸೊ ಯು ಕ್ಯಾನ್ ಗೋ ಥ್ರೂ ಆಲ್ ದೋಸ್ ಇನ್ಫಾರ್ಮೇಶನ್ ಇನ್ ಡಿಟೇಲ್. ಸರ್ ನಮ್ಮ ಪಾಸ್ ಮತ್ತು ಸ್ಕೋರ್ ಆಗ್ಲಿಕ್ಕೆ ಜಸ್ಟ್ ನಾರ್ಮಲ್ ಪಾಸ್ ಆದ್ರೆ ಸಾಕು, ಸ್ಕೋರ್ ಆದ್ರೆ ಸಾಕು ಅನ್ನೋರು ಇದ್ರಂದ್ರೆ ಕ್ರಾಶ್ ಕೋರ್ಸ್ ಅಂತ ಹೇಳಿ ಇದೆ. ಇಂಡಿವಿಜುವಲ್ ಸಬ್ಜೆಕ್ಟ್ ಅದನ್ನು ತೋರಿಸಿರ್ತದೆ. ಜಸ್ಟ್ ಯು ಕ್ಯಾನ್ ಸಿ ಹಿಯರ್. ಈಗ ಇದು 20 hours ಗಟ್ಲೆ ತೋರಿಸ್ಕೊತ್ ಕುಂದ್ರದು ಮೀನಿಂಗ್ಲೆಸ್. ಸೊ ಯು ಕ್ಯಾನ್ ವಾಚ್ ಆಲ್ ದೋಸ್. ಇಲ್ಲೇನ್ ಅನ್ಲಾಕ್ ಅಂತ ಹೇಳಿ ಇಟ್ಟೈತಲ್ಲ ಇವೆಲ್ಲ ವಿಡಿಯೋಸ್ ನ ವಾಚ್ ಮಾಡ್ಕೊಳ್ರಿ. ನಾಟ್ ಓನ್ಲಿ ಇನ್ ದಿಸ್ ಬಟ್ ಆಲ್ಸೋ ಸಮ್ ಅದರ್ ಚಾಪ್ಟರ್ಸ್ ದಾಗನು ಕೆಲವೊಂದಿಷ್ಟು ಇಟ್ಟೈತೆ. ಸೊ ಇನ್ ದಿಸ್ ಆಲ್ಸೋ ಸಮ್ ವಿಡಿಯೋಸ್ ದೇ ಆರ್ ಅನ್ಲಾಕ್. ಯು ಕ್ಯಾನ್ ವಾಚ್ ಆಲ್ ದೋಸ್. ಇದು ಮ್ಯಾಥ್ಸ್ ತೋರಿಸಿದ್ರಿ ಸರ್, ಹಂಗೆ ಕೆಮಿಸ್ಟ್ರಿದು ಮತ್ತೆ ಫಿಸಿಕ್ಸ್ದು ಯಾವ್ಯಾವ ಅಂತ ಅನ್ನೋದು. ಸೊ ಇಲ್ಲಿ ಕೆಮಿಸ್ಟ್ರಿದು ಒಂದಿಷ್ಟು ಜಸ್ಟ್ ಹೈಲೈಟ್ಸ್ ತೋರಿಸಿರ್ತಾರೆ ನೋಡ್ರಿ ಸೊಲ್ಯೂಷನ್ ಒಳಗಡೆ. ಸೊ ಯು ಕ್ಯಾನ್ ಗೋ ಥ್ರೂ. ಸೊ ಇಲ್ಲಿ ಆಲ್ಮೋಸ್ಟ್ 3-4 ವಿಡಿಯೋಸ್ ನ ಫ್ರೀ ಇಟ್ಟೈತೆ. ಸೊ ಈಚ್ ವಿಡಿಯೋಸ್ ದೇ ಆರ್ ಹ್ಯಾವಿಂಗ್ ಎಷ್ಟು ಸರ್ 2 hours ಪ್ಲಸ್. ಓಕೆ, ಅವೆಲ್ಲನೂ ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೊಳ್ರಿ. ಸೊ ದಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಲಾಟ್ ಫಾರ್ ಯುವರ್ ಪ್ರಿಪರೇಷನ್. ಸೊ ಸಿಮಿಲರ್ಲಿ ಇಲ್ಲಿ ಫಿಸಿಕ್ಸ್ ಹೋದ್ರೆ ಎಲ್ಲಾ ಚಾಪ್ಟರ್ದನ್ನು ಕಂಪ್ಲೀಟ್ ಲೋಡೆಡ್ ಇದೆ. ಸೊ ಇಲ್ಲಿನೂ ನ್ಯೂಕ್ಲಿಯರ್ ಚಾಪ್ಟರ್ದಾಗಿಂದ
ಸೊ ಅದೊಂದು ವಿಡಿಯೋನ ಯಾವುದು ಅನ್ಲಾಕ್ ಇದೆ, ಯು ಕ್ಯಾನ್ ವಾಚ್ ದಟ್. ಸೊ ಕಂಪ್ಲೀಟ್ ಆಗಿ 2 ಅವರ್ಸ್ ವಿಡಿಯೋಸ್, 1 ಅವರ್ಸ್ ವಿಡಿಯೋಸ್ ಏನಿದ್ದಾವಲ್ಲ, ಸೊ ಅವೆಲ್ಲನೂ ವಾಚ್ ಮಾಡ್ಕೊಳ್ರಿ. ಓಕೆ, ನಿಮಗೆ ಸ್ಟಡಿ ಪ್ರಿಪರೇಷನ್ಗೆ ಹೆಲ್ಪ್ ಆಗೋದ್ರ ಜೊತೆಗೆ ನಿಮಗೊಂದು ಕಾನ್ಫಿಡೆನ್ಸ್ ಬರಬೇಕು. ಅಂದ್ರೆ ಈ ಕೋರ್ಸ್ ತಗೊಂಡ್ರೆ ನನಗೆ ಯಾವ ತರ ಹೆಲ್ಪ್ ಆಗ್ತೈತಿ ಅನ್ನೋದು. ಇಲ್ಲಿ 2 ವಿಡಿಯೋಸ್ ಇದ್ದಾವೆ, ಇವು 2 ವಿಡಿಯೋಸ್ನ ವಾಚ್ ಮಾಡ್ಕೋರಿ. ಓಕೆ, ಸೊ ಇದು ಸಾಧನಾ ಕೋರ್ಸ್ ಡೀಟೇಲ್ಸ್ ಆಯ್ತು. ಸೊ ಸಿಮಿಲರ್ಲಿ ಇಫ್ ಯು ಗೋ ಫಾರ್ ದಿ ನೆಕ್ಸ್ಟ್ ಕೋರ್ಸ್, ಸರಿ, ಯಾವ್ದ್ರಿ ಸರ್ ಅಂತಂದ್ರೆ ಇಲ್ಲಿ ಮ್ಯಾಥಮೆಟಿಕ್ಸ್ ಕ್ರಾಶ್ ಕೋರ್ಸ್ ಅಂತ ಹೇಳಿ ಇದೆ ನೋಡ್ರಿ. ಓಕೆ, ಈ ಕ್ರಾಶ್ ಕೋರ್ಸ್ ಆಲ್ಮೋಸ್ಟ್ ಹೆಂಗಪ್ಪ ಅಂದ್ರೆ 2026 ಒಳಗಡೆ ಫಸ್ಟ್ ಎಕ್ಸಾಮ್ ಒಳಗಡೆ ನೀವು 100% ಪಾಸ್ ಆಗ್ಬೇಕು. ಓಕೆ, ಆ ತರ ಪ್ಲಾನ್ ಪ್ರಕಾರ ಸೊ ಈ ಪಾಸಿಂಗ್ ಅಂಡ್ ಸ್ಕೋರಿಂಗ್ ಕ್ರಾಶ್ ಕೋರ್ಸ್ ನ ಇಂಡಿವಿಜುವಲ್ ಸಬ್ಜೆಕ್ಟ್ ವೈಸ್ ಮಾಡೈತಿ. ಇವ್ರ ಪ್ರೈಸ್ ಎಷ್ಟಿದೆ ಸರ್ ಅಂತಂದ್ರೆ, ಸೊ ಈಚ್ ಸಬ್ಜೆಕ್ಟ್ ವೈಸ್ ಕ್ರಾಶ್ ಕೋರ್ಸ್ ಬೇಕಂದ್ರೆ 500 rupees ಈಚ್ ಇದೆ. ಸೊ ಯಾವ್ದು ಸಬ್ಜೆಕ್ಟ್ ಬೇಕಂತಿರಲ್ಲ, ಅಲ್ಲಿನೂ ಫ್ರೀ ಕಂಟೆಂಟ್ ಇದ್ದಾವೆ ಅನ್ಸರ್ತ. ಎಸ್, ಅಫ್ ಕೋರ್ಸ್ ದೇರ್ ವಿಲ್ ಬಿ ದಿ ಸಮ್ ಕಂಟೆಂಟ್ಸ್, ಯು ಕ್ಯಾನ್ ಕ್ಲಿಕ್ ಆನ್ ದಿಸ್ ಕಂಟೆಂಟ್ಸ್. ಓಕೆ, ಇಲ್ಲಿ ಫ್ರೀ ಮತ್ತೆ ಡೆಮೋ ಸ್ಯಾಂಪಲ್ ಸೊ ಕಂಟೆಂಟ್ಸ್ ಅಂತ ಹೇಳಿ ಇದಾವೆ ನೋಡ್ರಿ. ಸೊ ಯು ಕ್ಯಾನ್ ಗೋ ಥ್ರೂ. ಸೊ ಇಲ್ಲಿ 80% ಗಿಂತ ಹೆಂಗೆ ಹೆಚ್ಚಿನ ಸ್ಕೋರ್ ಮಾಡ್ಕೋಬೇಕು ಅನ್ನೋದು. ಸೊ ಇಲ್ಲಿ ಕೆಲವೊಂದಿಷ್ಟು ಸ್ಯಾಂಪಲ್ ನ ಕೊಡಲಾಗಿದೆ, ಯು ಕ್ಯಾನ್ ಗೋ ಥ್ರೂ ದಟ್. ಸೊ ನೆಕ್ಸ್ಟ್ ಸರ್ ತಂದು ಅದೇ ತರನೇ ಇಲ್ಲಿ ಕೆಮಿಸ್ಟ್ರಿದು ಬಯಾಲಜಿದು ಬೇಕಂದರು, ಸೊ ಯು ಕ್ಯಾನ್ ಗೋ ಥ್ರೂ ದಟ್ ಆಲ್ಸೋ. ಕೆಮಿಸ್ಟ್ರಿ ಬಯಾಲಜಿದು ಸೊ ಇಲ್ಲಿ ಕಂಟೆಂಟ್ಸ್ ಅಂತ ಹೇಳಿ ಹೋಗಿ ಸೊ ಇಲ್ಲಿ ಇದ್ದಿದ್ದು ಫ್ರೀ ಕಂಟೆಂಟ್ ನ ವಾಚ್ ಮಾಡ್ರಿ ಫಸ್ಟ್. ನೆಕ್ಸ್ಟ್ ಸರ್ ತಂದ್ರೆ ಅದು ಆದ ಬಳಿಕ ಸೊ ಇಲ್ಲೇನ್ ಇದಾವಲ್ಲ ಕಂಪ್ಲೀಟ್ ಕಂಟೆಂಟ್ ನ ಇದ್ದಾವ. ಸೊ ಯು ಕ್ಯಾನ್ ಸ್ಟಡಿ ಆಲ್ ದೋಸ್ ಫಾರ್ ಯುವರ್ ಸ್ಟಡಿ ಪ್ರಿಪರೇಷನ್. ಸೊ ಇಲ್ಲಿ ಪಾಸಿಂಗ್ ಪ್ಯಾಕೇಜ್ ಕಂಪ್ಲೀಟ್ ಆಗಿ ಕೊಡಲಾಗಿದೆ ನೋಡ್ರಿ. ಸೊ ಇಫ್ ಯು ವಾಚ್ ಆಲ್ ದೀಸ್ 100% 1000% ಯು ಕ್ಯಾನ್ ಪಾಸ್. ಸೊ ಇದು ಒಂದೇ ಸಬ್ಜೆಕ್ಟ್ ಇದಲ್ಲ, ಇದೇ ತರನೇ ಎಲ್ಲಾ ಸಬ್ಜೆಕ್ಟ್ ಇದೆ. ಕಂಪ್ಲೀಟ್ ಆಗಿ 4 ಸಬ್ಜೆಕ್ಟ್ ಜಸ್ಟ್ ಪಾಸ್ ಮತ್ತೆ ಸರ್ಟನ್ ಲೆವೆಲ್ ಸ್ಕೋರ್ ಅನ್ನೋರು 500 rupees ಕೋರ್ಸ್ ನ ಬೈ ಮಾಡ್ಕೋರಿ. ಇಲ್ಲ ಸರ್ ನಮ್ಗೆ ಅಬೋ 90% ಟಾರ್ಗೆಟ್ ಇದೆ PCMB ಅನ್ನೋರು ಸಾಧನಾ ಕೋರ್ಸ್ ಬೈ ಮಾಡ್ಕೊಳ್ರಿ. ಸರ್ ಇಂಡಿವಿಜುವಲ್ ಸಬ್ಜೆಕ್ಟ್ ಬೇಕ್ರಿ, ನಮಗೆ 4 ಒಂದೇ ಕಡೆ ಇದ್ದಿದ್ದು ಪಾಸಿಂಗ್ ಅಂಡ್ ಸ್ಕೋರಿಂಗ್ ಬೇಕ್ರಿ ಅನ್ನೋರು, ಸೊ ಇಲ್ಲಿ PCMB 4 2000 ಒಳಗಡೆ ಇದೆ. ಸೊ ಇಲ್ಲಿ ಕಂಟೆಂಟ್ 65 ವಿಡಿಯೋಸ್ ಆಲ್ರೆಡಿ ಅಪ್ಲೋಡೆಡ್, ಯು ಕ್ಯಾನ್ ಗೋ ಥ್ರೂ ದೋಸ್. ಸೊ ಇಲ್ಲಿ ಫ್ರೀ ಕಂಟೆಂಟ್ ಇದ್ದ ಒಂದು 5 ಫ್ರೀ ಕಂಟೆಂಟ್ ಯು ಕ್ಯಾನ್ ವಾಚ್. ಆಫ್ಟರ್ ದಟ್ ಇಫ್ ಯು ಗೋ ಫಾರ್ ದೀಸ್ ಇಂಡಿವಿಜುವಲ್ ಸಬ್ಜೆಕ್ಟ್ ಯು ವಿಲ್ ಗೆಟ್ ಆಲ್ ದೋಸ್. ಓಕೆ, 2026 ಏನ್ ಹೈಯೆಸ್ಟ್ ಸ್ಕೋರ್ ಮಾಡ್ಕೊಳ್ಬೇಕಲ್ಲ ಹಂಗ ಬೆಸ್ಟ್ ಆಗಂಗ್ ನಿಮ್ಗೆ ಕ್ರಿಯೇಟ್ ಮಾಡಿದ್ದು. ಸೊ ಇದು ಆನ್ಲೈನ್ ಕೋರ್ಸಸ್. ಸರಿ ಸರ್, ನಮಗೆ ಇಂಡಿವಿಜುವಲ್ ಸಬ್ಜೆಕ್ಟ್ 90% ಗಿಂತ ಹೆಚ್ಚಿಂದು ನಮ್ ಬಯಾಲಜಿ ಆಗಿರ್ಬೋದು, ಫಿಸಿಕ್ಸ್ ಆಗಿರ್ಬೋದು ಅನ್ನೋರು ಇದ್ರೆ ಅಂದ್ರೆ ಜಸ್ಟ್ ಯು ಕ್ಯಾನ್ ಚೆಕ್ಔಟ್ ಆಲ್ ದೋಸ್. ಟಾರ್ಗೆಟ್ ಅಬೋ 90% ಅಂತೇಳಿ ಇಲ್ಲಿ 52 ಕಂಟೆಂಟ್ಸ್ ನ ಇದಾವ ನೋಡ್ರಿ. ಓಕೆ, ಬಯಾಲಜಿ ಸಬ್ಜೆಕ್ಟ್ ಸರಿ ಸರ್, ಇದ್ರಾಗನು ಫ್ರೀ ಕಂಟೆಂಟ್ ಇದ್ದಾವೆ ಏನಂತಂದ್ರೆ ಸೊ ಕೆಲವೊಂದಿಷ್ಟು ಫ್ರೀ ಕಂಟೆಂಟ್ ನ ಸೊ ಯು ಕ್ಯಾನ್ ವಾಚ್ ದೋಸ್ ಆಲ್ಸೋ ಬಿ. ಇದ್ರೊಳಗಡೆ ಇದಿರ್ತಾವ ನೋಡ್ರಿ ಕಂಪ್ಲೀಟ್ ಆಗಿ. ಸೊ ಇಲ್ಲಿ ಫ್ರೀ ಕಂಟೆಂಟ್ ಇದೆ ನೋಡ್ರಿ ಅನ್ಲಾಕ್ ಇದ್ದಿದ್ದು, ಯು ಕ್ಯಾನ್ ವಾಚ್ ದಟ್. ಸೊ ನೆಕ್ಸ್ಟ್ ನಿಮಗೆ ಬೆಸ್ಟ್ ಅನಿಸ್ತಿತ್ತು ಅಂದ್ರೆ ಸೊ ಯು ಕ್ಯಾನ್ ಬೈ ದಿ ರೆಸ್ಪೆಕ್ಟಿವ್ ಕೋರ್ಸ್ ಸೊ ದಟ್ ಯು ವಿಲ್ ಗೆಟ್ ಸೊ ಇಂಡಿವಿಜುವಲ್ ಸಬ್ಜೆಕ್ಟ್. ಜಸ್ಟ್ ಈಗ ಆಫರ್ನ 75% ಆಫ್ ಇರೋದ್ರಿಂದ ಎಲ್ಲಾ ಕೋರ್ಸಸ್ಗಳದ ಮೇಲೆ ಇಂಡಿವಿಜುವಲ್ ಸಬ್ಜೆಕ್ಟ್ ಹೋದ್ರೆ ಅಂದ್ರೆ 1000 rupees ಇದೆ. ನೆಕ್ಸ್ಟ್ ಸರ್ ತಂದ್ರೆ PCMB 4 ಜಸ್ಟ್ ಪಾಸಿಂಗ್ ಮತ್ತೆ ಸ್ಕೋರಿಂಗ್ ಆಗಬೇಕಾಗಿತ್ತು ಅಂದ್ರೆ 2000 ಒಳಗಡೆ ಇದೆ. ನೆಕ್ಸ್ಟ್ ಸರ್ ತಂದ್ರೆ ಇಂಡಿವಿಜುವಲ್ ಸಬ್ಜೆಕ್ಟ್ ಅಬೋ 90% ಅನ್ನಕ್ಕೆ ಏನಂತ ಹೇಳಿದ್ರಲ್ಲ, ಸೊ ಅದು ಸೊ 1000 ಇದ್ರೆ PCM ಇದ್ದವರು ಸೊ ಇಲ್ಲಿ ಶ್ರಮ ಕೋರ್ಸ್ ಅಂತೇಳಿ ಅಂದ್ರೆ ಬಯಾಲಜಿ ಇರ್ಲಿಲ್ಲ ಅಂದ್ರೆ PCM ಇತ್ತಂದ್ರೆ ಶ್ರಮ ಕೋರ್ಸ್ ಯು ಕ್ಯಾನ್ ಬೈ. ಸೊ ದಟ್ ಈಸ್ ಅಟ್ 3000. ಸೊ ಈ ತರ ಎಲ್ಲಾ ಕೋರ್ಸಸ್ಗಳನ್ನ ನೀವು ಇನ್ಸ್ಟಾಲೇಷನ್ ಮಾಡ್ಕೋರಿ ಆಪ್ SPC ಈ ಎಲ್ಲಾ ಕೋರ್ಸಸ್ ಅನ್ನ ಯು ಕ್ಯಾನ್ ಗೋ ಥ್ರೂ ಸೊ ದಟ್ ಯು ವಿಲ್ ಗೆಟ್ ದ ಕ್ಲಿಯರ್ ಐಡಿಯಾ ಅಬೌಟ್ ಇಂಡಿವಿಜುವಲ್ ಕೋರ್ಸ್. ಸೊ ಏನೇನ್ ಕಂಟೆಂಟ್ ಇದ್ದಾವ, ಯಾವ ತರ ಹೆಲ್ಪ್ಫುಲ್ ಆಗ್ತಾವ ಅಂತ ಅನ್ನೋದು ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿದ ಬಳಿಕ ನಿಮ್ಮ ಎಲ್ಲಾ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ ಸೊ ದಟ್ ದೇ ಕ್ಯಾನ್ ಆಲ್ಸೋ ಗೆಟ್ ದಿ ಬೆನಿಫಿಟ್ ಆಫ್ ದಿಸ್ ಅವೈಲಬಲ್ ರಿಸೋರ್ಸಸ್. ಓಕೆ, ಸೊ ವೆರಿ ಲೋವೆಸ್ಟ್ ಫೀಸ್ ದೊಳಗಡೆ ಹೈಯೆಸ್ಟ್ ಕ್ವಾಲಿಟಿ ಎಜುಕೇಶನ್. ಸೊ ಎಲ್ಲಾ ಸ್ಟೂಡೆಂಟ್ಸಿಗೆ ಹೆಲ್ಪ್ಫುಲ್ ಆಗಲಿ ಅಂತೇಳಿ ಇದು SPUC ಕೋಚಿಂಗ್ ಸೆಂಟರ್ ಆಪ್ ಮುಖಾಂತರ ಆನ್ಲೈನ್ ಕೋರ್ಸ್ ನ ಲಾಂಚ್ ಮಾಡಲಾಗಿದೆ. ಸೊ ಯು ಕ್ಯಾನ್ ಯುಟಿಲೈಸ್ ಫಾರ್ ಯುವರ್ 2026 ಎಕ್ಸಾಮ್ಸ್ಗೆ ಇವೆಲ್ಲ ಕೋರ್ಸಸ್ಗಳು ಹೆಲ್ಪ್ ಆಗೋದ್ರ ಜೊತೆಗೆ 2026 ಫಸ್ಟ್ PUC ಮುಗಿಸಿ ಸೆಕೆಂಡ್ PUC ಯಾರು ಹೋಗ್ತಾರಲ್ಲ ಅವ್ರು ವೆಕೇಶನ್ ದಿಂದನೇ ಈ ಕೋರ್ಸಸ್ ನ ಬೈ ಮಾಡ್ಕೋಬಹುದು ಸೊ ದಟ್ ದೇ ಕ್ಯಾನ್ ಯೂಸ್ ಫುಲ್ 1 year. ಓಕೆ, ವೆರಿ ಸೂನ್ ಇವ್ರ ಪ್ರೈಸ್ ನ ಇನ್ಕ್ರೀಸ್ ಮಾಡ್ತೈತೆ. ಬಿಫೋರ್ ರೈಸಿಂಗ್ ದಿ ಪ್ರೈಸ್ ಸೊ ಯು ಅಂಡ್ ಯುವರ್ ಫ್ರೆಂಡ್ಸ್ ಯುಟಿಲೈಸ್ ಆಲ್ ದೀಸ್ ರಿಸೋರ್ಸಸ್. ಓಕೆ, ಥ್ಯಾಂಕ್ ಯು. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. Hello dear students, welcome to SPUC ಕೋಚಿಂಗ್ ಸೆಂಟರ್ ವಿಜಯಪುರ. ಇನ್ನು ಕೇವಲ ಕೆಲವೇ ದಿನಗಳಲ್ಲಿ ಸೆಕೆಂಡ್ PUC ಎಕ್ಸಾಮ್ನ ಬರೆತಿದ್ದಂಥ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತೇಳಿ ತಿಳ್ಕೊಂಡು ಸೊ ಎಷ್ಟು ಟೈಮ್ ಸಿಗ್ತದ ಅಷ್ಟು ಟೈಮ್ದೊಳಗಡೆ ಫಿಸಿಕ್ಸ್, ಮ್ಯಾಥ್ಸ್, ಕೆಮಿಸ್ಟ್ರಿ, ಬಯಾಲಜಿ ಸೊ PCMB 4
most expected questions, 100% fixed questions and answers for 2025 we shall discuss. So let us, we shall take the heading as what? So most important questions and answers. Most important. So what? Questions and answers. Questions and answers for the questions and answers for 2025 March exams. PUC2 2025 March PUC2 exams. March PUC2 exams. ಈ ಎಕ್ಸಾಮ್ಕ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಸೊ ಕೆಲವೊಂದಿಷ್ಟು ಇವತ್ತಿನ ಕ್ಲಾಸ್ನಾಗ ಡಿಸ್ಕಷನ್ ಮಾಡೋಣ, ಇನ್ನು ಕೆಲವೊಂದಿಷ್ಟು ನೆಕ್ಸ್ಟ್ ಕ್ಲಾಸ್ನಾಗ ಅದು ಡಿಸ್ಕಷನ್ ಮಾಡೋಣ ಅಂತ. ಸರಿ ಸರ್, ಹಾಗಾದ್ರೆ ಇವತ್ತಿನ ಕ್ಲಾಸಿಗೆ ಯಾವ್ದು ಸಬ್ಜೆಕ್ಟ್ ಕನ್ಸಿಡರೇಷನ್ ಮಾಡ್ತೀರಾ ಅಂತಂದ್ರೆ ಸೊ PUC2 ಫಿಸಿಕ್ಸ್ ಬಗ್ಗೆ ಕನ್ಸಿಡರೇಷನ್ ಮಾಡೋಣ. PUC2 ವಾಟ್ ಫಿಸಿಕ್ಸ್. ಈ PUC2 ಫಿಸಿಕ್ಸ್ ದಾಗ ಒಂದನೇ ಚಾಪ್ಟರ್ದ ಮೇಲೆ ಏನೇನ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾವಪ್ಪ ಅಂದ್ರ ಒಂದು ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಕೂಲಮ್ಸ್ ಲಾ ಅಂತೇಳಿ, ನೆಕ್ಸ್ಟ್ ಸರ್ ಅಂತಂದ್ರ ಪ್ರಾಪರ್ಟೀಸ್ ಆಫ್ ದಿ ಚಾರ್ಜಸ್ ಅಂತೇಳಿ, ನೆಕ್ಸ್ಟ್ ಸರ್ ಅಂತಂದ್ರ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತೇಳಿ, ನೆಕ್ಸ್ಟ್ 5 ಡೆರಿವೇಶನ್ಸ್. ಓಕೆ, ಸೊ 5 ಇಂಪಾರ್ಟೆಂಟ್ ಡೆರಿವೇಶನ್ಸ್ 5 ಮಾರ್ಕ್ಸ್ಗೆ. ಇವೇನು ಇನ್ನ ಈಗ ಇಂಪಾರ್ಟೆಂಟ್ ಕ್ವೆಶನ್ಸ್ ಡಿಸ್ಕಷನ್ ಮಾಡಿದೆವಲ್ಲ ಅವೆಲ್ಲ 2 ಮಾರ್ಕ್ಸ್ಗೆ ಮತ್ತೆ 3 ಮಾರ್ಕ್ಸ್ಗೆ ಕ್ವೆಶನ್ಸ್ ಅಪಿಯರ್ ಆಗ್ತಾವ. ರಿಮೈನಿಂಗ್ ಡೆರಿವೇಶನ್ಸ್ ದೇ ಆರ್ ಗೋಯಿಂಗ್ ಟು ಕಮ್ ಫಾರ್ ದಿ 5 ಮಾರ್ಕ್ಸ್. ಸೊ ಇಲ್ಲಿ ಡೆರಿವೇಶನ್ ಸಾಲ್ವ್ ಮಾಡ್ಕೋತ ಕುಂದ್ರಕ್ ಆಗಂಗಿಲ್ಲ, ಯಾಕ್ರಿ ಸರ್ ಸಿಕ್ಕಾಪಟ್ಟಿ ಟೈಮ್ ತಗೋತದ, ವಿಡಿಯೋ ಲೆಂಗ್ದಿ ಆಗ್ತದ. ಆ ಉದ್ದೇಶದಿಂದ ಸೊ ಮೋಸ್ಟ್ ಇಂಪಾರ್ಟೆಂಟ್ ಥಿಯರಿ ಆಸ್ಪೆಕ್ಟ್ಸ್ ವಿ ಶಾಲ್ ಡಿಸ್ಕಸ್. ಓಕೆ, ಹಾಗಾದ್ರೆ ಚಾಪ್ಟರ್ ನಂಬರ್ 1 ದ್ರಾಗ ಯಾವ್ದನ್ನ ಇಂಪಾರ್ಟೆಂಟ್ ಆಗ್ತಾವ್ರಿ ಸರ್? ಚಾಪ್ಟರ್ ನಂಬರ್ 1. ಓಕೆ, ಚಾಪ್ಟರ್ ನಂಬರ್ 1 ಏನಂತ ಹೇಳಿದೆ? ಎಲೆಕ್ಟ್ರಿಕ್. ಓಕೆ, ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್. ಓಕೆ, ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್. ಓಕೆ, ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್. ಈ ಚಾಪ್ಟರ್ ಮೇಲ್ಗಡೆ ಇಂಪಾರ್ಟೆಂಟ್ ಆಗದ ಕ್ವೆಶನ್ಸ್ ಒಳಗಡೆ ಫಸ್ಟ್ ಅಕಾರ್ಡಿಂಗ್ ಟು ಮೀ ದ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಯಾವ್ದಾಗ್ತದೆ ಸರ್? ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಕೂಲಮ್ಸ್ ಲಾ ಅಂತೇಳಿ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತೈತಿ. ಸೊ ಲೆಟ್ ಅಸ್ ವಿ ಶಾಲ್ ಹ್ಯಾವ್ ದಟ್ ಕ್ವೆಶನ್. ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಕೂಲಮ್ಸ್ ಲಾ. ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಸೊ ಕೂಲಮ್ಸ್ ಲಾ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಅಂತೇಳಿ. ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಕೂಲಮ್ಸ್ ಲಾ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತೈತಿ 2 ಮಾರ್ಕ್ಸ್ಗೆ. ಸೊ ಇದ್ರ ತರನೇ ಕೇಳ್ಬೋದು, ಅಥವಾ ಸ್ಟೇಟ್ ಅಂಡ್ ಅಂತೇಳಿ ಕೂಲಮ್ಸ್ ಲಾ ಅಂತೇಳಿ ಅಷ್ಟೇ 1 ಮಾರ್ಕ್ಸ್ಗೂ ಕೇಳ್ಬೋದು. ಬಟ್ 1 ಮಾರ್ಕ್ಸ್ ಈಗ MCQs ಇರೋದ್ರಿಂದ 2 ಮಾರ್ಕ್ಸ್ ಕ್ವೆಶನ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಆನ್ ಕೂಲಮ್ಸ್ ಲಾ. ಸೊ ಕೂಲಮ್ಸ್ ಲಾ ಅಂದ್ರೆ ಏನು ಅಂತೇಳಿ ಸ್ಟೇಟ್ಮೆಂಟ್ ನ ಸೊ ಲೆಟ್ ಅಸ್ ವಿ ಶಾಲ್ ಡಿಸ್ಕಸ್ ಆನ್ಸರ್ ಕನ್ಸರ್ನ್ ಟು ದಿಸ್. ಸೊ ಕೂಲಮ್ಸ್ ಲಾದ ಸ್ಟೇಟ್ಮೆಂಟ್ ಹೋಗೋಣಂತ. ಸೊ ಕೂಲಮ್ಸ್ ಲಾ ಇದರದ್ದು ಸ್ಟೇಟ್ಮೆಂಟ್ ಹೋಗೋಕ್ಕಿಂತ ಮೊದಲ ಫಸ್ಟ್ ಏನಪ್ಪಾ ಅಂತಂದ್ರ ಅದರದ ಎಕ್ಸ್ಪ್ಲನೇಷನ್ ಈ ಸೈಡ್ ಹೇಳಿ ನೆಕ್ಸ್ಟ್ ಸ್ಟೇಟ್ಮೆಂಟ್ ಗೆ ಬರ್ತೇನಂತ. ಸೊ ಸಿ ಹಿಯರ್, ಫಸ್ಟ್ ಅಂಡ್ ಪ್ರಿಮೋಸ್ಟ್ ಯು ಶುಡ್ ಹ್ಯಾವ್ ದಿ ಪಾಯಿಂಟ್ ಚಾರ್ಜಸ್. ಇದು ಒಂದು ಪಾಯಿಂಟ್ ಚಾರ್ಜ್. ಹಿಯರ್ ಈಸ್ ಒನ್ ಪಾಯಿಂಟ್ ಚಾರ್ಜ್. ನೆಕ್ಸ್ಟ್ ಸರ್ ಅಂತಂದ್ರ ಒನ್ ಮೋರ್ ಪಾಯಿಂಟ್ ಚಾರ್ಜ್ ಇಸ್ ಹಿಯರ್. ಓಕೆ, so if I call as this is Q1, if I call this one as a Q2, two identical charges. Okay, here if they are separated by some distance here, okay, they are separated by some distance, say it is a R, then electrostatic force of attraction ಇರಬಹುದು ಅಥವಾ electrostatic force of repulsion ಇರಬಹುದು. ಎರಡು ಒಂದಕ್ಕೊಂದು ಅಟ್ರಾಕ್ಟ್ ಯಾವಾಗ ಆಗ್ತವ? if they are the opposite charges, means one positive ಇನ್ನೊಂದು ನೆಗೆಟಿವ್ ಇತ್ತಂದ್ರೆ force of attraction. ಸರ್ ಇಫ್ ದಿ ಚಾರ್ಜಸ್ ದೇ ಆರ್ ಆಫ್ ಲೈಕ್ ಅಂದ್ರೆ ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿರ್ಬೋದು, ದೆನ್ ರಿಪಲ್ಷನ್ ದಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಸೊ ವಾಟ್ ಎವರ್ ಮೇ ಬಿ ದಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಎಫ್, ಸೊ ವಿಚ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ದಿ ಚಾರ್ಜಸ್. ನೀವು Q1 Q2 ಅಂತಾರೆ ಬರೀರಿ ಅಥವಾ ಮಾಡ್ಯುಲಸ್ ಆಫ್ Q1 ಮಾಡ್ಯುಲಸ್ ಆಫ್ Q2 ಅಂತಾರೆ ಬರೀರಿ ನಡೀತದ. ಸೊ ದಿಸ್ ಇಸ್ ಒನ್ ಆಸ್ಪೆಕ್ಟ್. ಆದ್ರೆ ಇನ್ನೊಂದ್ರಿ ಸರ್ ಅಂತಂದ್ರೆ ಅದೇ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಗಿರ್ಬೋದು ಅಥವಾ ಫೋರ್ಸ್ ಆಫ್ ರಿಪಲ್ಷನ್ ಆಗಿರ್ಬೋದು, ದಟ್ ಈಸ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಬಿಟ್ವೀನ್ ದೀಸ್ 2 ಪಾಯಿಂಟ್ ಚಾರ್ಜಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ವಾಟ್ ಸ್ಕ್ವಯರ್ ಆಫ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ 2 ಪಾಯಿಂಟ್ ಚಾರ್ಜಸ್. ಸರಿ ಸರ್, ಹಾಗಾದ್ರೆ ಇಫ್ ಯು ಕಂಬೈನ್ ದೀಸ್ 2, ಸೊ ಆನ್ ದಿಸ್ ಸೈಡ್ ವಿ ಹ್ಯಾವ್ ದಿ F, ಸೊ ದಟ್ ಈಸ್ F is directly proportional to Q1 Q2 divided by what it is going to be the R square. Q1 Q2 divided by R square. ಹಾಗಾದ್ರೆ ಇಲ್ಲಿ ಪ್ರಪೋರ್ಷನಾಲಿಟಿ ಇದೆ ಅಲ್ಲ, ಆ ಪ್ರಪೋರ್ಷನಾಲಿಟಿನ ತೆಗೆದು
proportionality constant K we shall use. Okay, Q1 Q2 divided by what? R square. Q1 Q2 divided by R square, that is the F. ಸರಿ ಸರ್, ಹಾಗಾದ್ರೆ ಈ ಪ್ರೊಪೋರ್ಷನಾಲಿಟಿ ಕಾನ್ಸ್ಟಂಟ್ ಎಷ್ಟು ಅಂತ ಹೇಳಿ ಕನ್ಸಿಡರೇಷನ್ ಮಾಡ್ಕೋತೀವಿ ರೀ ಅಂತಂದ್ರೆ F is equals to this Coulomb's constant that is going to take as 1 by 4 pi epsilon naught. So then remaining term Q1 Q2 divided by R square. This is the mathematical formula for the what? Coulomb's so law. Coulomb's force ಅಂತ ಕರೀತಾರೆ. Coulomb's law electrostatic force, that is F is equals to 1 divided by 4 pi epsilon naught Q1 Q2 divided by R square. This is regarding the explanation. ಇದರದೇ ಸ್ಟೇಟ್ಮೆಂಟ್ ಕೇಳ್ತಾನೆ ಇಲ್ಲಿ, ಸ್ಟೇಟ್ಮೆಂಟ್ ಬರೋದು ನೆಕ್ಸ್ಟ್ ವಿ ಶಾಲ್ ಗೋ ಹೆಡ್ ದ ಎಕ್ಸ್ಪ್ಲನೇಷನ್. ಯಾಕೆ ಎಕ್ಸ್ಪ್ಲನೇಷನ್ ಫಸ್ಟ್ ಕೊಟ್ರಿ ಸರ್ ಅಂತಂದ್ರೆ ಬಹಳ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತೈತಿ ಅದ್ರ ಸಂಬಂಧ. ಸೊ ಒನ್ಸ್ ಅಗೇನ್ ಯು ಕ್ಯಾನ್ ಸಿ ವಿ ಶಾಲ್ ಗೋ ಹೆಡ್ ದ ಸ್ಟೇಟ್ಮೆಂಟ್. The electrostatic force between these 2 point charges is directly proportional to the product of magnitude of the point charges. ಅವು ಎರಡು ಕುರಿದು ಪ್ರಾಡಕ್ಟ್ ಮಾಡೋದು. Next sir, and inversely proportional to the square of the distance between these 2 point charges. So that is F is inversely proportional to the R square ಅಂದಂಗಾಯ್ತು. ನೆಕ್ಸ್ಟ್ ಕಂಬೈನ್ ಮಾಡಿದ್ರೆ ಅಂದ್ರೆ Q1 Q2 divided by R square, ಈ ಪ್ರೊಪೋರ್ಷನಾಲಿಟಿ ತೆಗೆದ್ರೆ ಅಂದ್ರೆ K ಅಂತ ಹೇಳಿ ಬರೆದಿರ್ತೀರಿ. ನೆಕ್ಸ್ಟ್ ಸರ್ K ವ್ಯಾಲ್ಯೂ is 1 divided by 4 pi epsilon naught. So Q1 Q2 divided by R square. I hope everybody understood concerned to this. Let us we shall go ahead the statement concerned to the what? Coulomb's law. ಅದರದ್ದು ಸ್ಟೇಟ್ಮೆಂಟ್ ಹೇಳ್ಕೊಂಡು ನೆಕ್ಸ್ಟ್ ಏನ್ರಿ ಸರ್ ಅಂತಂದ್ರೆ ಮ್ಯಾಥಮೆಟಿಕಲ್ ಫಾರ್ಮುಲಾ ಅಥವಾ ಎಕ್ಸ್ಪ್ಲೇನ್ ಅಂತೇಳಿ ಕೇಳಿರ್ತಾನ. ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಅಂತೇಳಿ ಹೆಚ್ಚಾಗಿ ಕೇಳ್ತಾನದು. ಸೊ ಲೆಟ್ ಅಸ್ ವಿ ಶಾಲ್ ಗೋ ಹೆಡ್ ದ ಸ್ಟೇಟ್ಮೆಂಟ್. ದ ಫೋರ್ಸ್ ಯೂಶಲಿ ಎಂತ ಫೋರ್ಸ್ ಅಪ್ಪ ಅದು? ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಂತೇಳಿ. ದ ಫೋರ್ಸ್ ಇನ್ಸೈಡ್ ದ ಬ್ರಾಕೆಟ್ electrostatic force, electrostatic force ಅದು ಫೋರ್ಸ್ ಆಫ್ ಅಟ್ರಾಕ್ಷನ್ ಇರ್ತೈತಿ, ಇಲ್ಲಾಂದ್ರೆ ಫೋರ್ಸ್ ಆಫ್ ರಿಪಲ್ಷನ್ ಇರ್ತೈತಿ. ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಓವರ್ ಆರ್ ಮತ್ತೊಂದು ಏನ್ ಇರ್ಬೋದ್ರಿ ಸರ್? ರಿಪಲ್ಷನ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರ್ಬೋದು, ಇಲ್ಲಾಂದ್ರೆ ರಿಪಲ್ಷನ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಓವರ್ ಆರ್ ರಿಪಲ್ಷನ್ ಬಿಟ್ವೀನ್ ಎಷ್ಟು ಚಾರ್ಜಸ್ ನಡುವೆ ಸರ್ ಅಂತಂದ್ರೆ ಬಿಟ್ವೀನ್ 2 point charges, between 2 point charges is directly proportional to the what? Directly proportional to the product of magnitude of 2 point charges. Just a minute, I will write it down here, that is not going to visible. So product of magnitude of 2 point charges, product of magnitude of 2 point charges, 2 point charges next sir ಅಂತಂದ್ರೆ 2 point charges and inversely proportional to what it is? Inversely proportional to the what? Square of the distance between them. Inversely proportional to the square of ಇದೇನಿದೆಲ್ಲ ಡಿಸ್ಟೆನ್ಸ್ ಇದಕ್ಕೆ ಸ್ಕ್ವಯರ್ ಆಫ್ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಅಂತಾರೆ ಹೇಳ್ರಿ, ಅಥವಾ ಡಿಸ್ಟೆನ್ಸ್ ಬಿಟ್ವೀನ್ 2 point charges ಅಂತಾರೆ ಹೇಳ್ರಿ. ಡಿಸ್ಟೆನ್ಸ್ ಬಿಟ್ವೀನ್ 2 point charges ಅಥವಾ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ 2 point charges. ಇದೇ ಸ್ಟೇಟ್ಮೆಂಟ್ ಇದಕ್ಕೆ ಕಂಪಲ್ಸರಿ ದಟ್ ಈಸ್ ಅಂತೇಳಿ ಎಕ್ಸ್ಪ್ಲೈನ್ ಕೇಳಿದ್ರು ಬರೀರಿ, ಕೇಳಿಲ್ಲ ಅಂದ್ರೂ ದಟ್ ಈಸ್ ಅಂತೇಳಿ F is directly proportional to what? Q1 Q2 divided by R square. ಇದರದ್ದು ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಅಲ್ಲೇನ್ ಸ್ಟೇಟ್ಮೆಂಟ್ ಕೊಟ್ಟಿವಲ್ಲ ಇಷ್ಟು ಇಕ್ವೇಶನ್ ನಮ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಲೆಟ್ ಅಸ್ ಗೆಟ್ ಇನ್ ಟು ದಿ ಸ್ಟೇಟ್ಮೆಂಟ್ ಈಸ್ ಓವರ್. ನೆಕ್ಸ್ಟ್ ಎಕ್ಸ್ಪ್ಲನೇಷನ್. ಓಕೆ, ಎಕ್ಸ್ಪ್ಲನೇಷನ್ ಯಾವ ತರ ಇರ್ತ ಇದೇ ಡಯಾಗ್ರಾಮ್ ಇರಲಿ. ಸೊ ನೆಕ್ಸ್ಟ್ ಅಕಾರ್ಡಿಂಗ್ ಟು ಕೂಲಂಬ್ಸ್ ಲಾ ಅಂತೇಳಿ ಇಲ್ಲಿ ಡೈರೆಕ್ಟ್ ಬರೆದು ಬಿಡ್ತೀನಿ ನೋಡ್ರಿ, ಅದೇ ಯೂಸ್ ಮಾಡ್ಕೊಂಡಂತ. ಅಕಾರ್ಡಿಂಗ್ ಟು ಕೂಲಂಬ್ಸ್ ಲಾ. ಸೊ ಒಂದೇದೇನಪ್ಪ?
F is directly proportional to the product of magnitude of the charges. Next sir, the inversely proportional to the square of the distance between them. Next, combining 1 and 2. Okay, or else from 1 and 2, whatever you can write, combining 1 and 2. Okay, ಇವೆರಡನ್ನ combine ಮಾಡ್ಕೊಳ್ರಿ. Then F is directly proportional to what it is going to be the Q1 Q2 divided by R square. Next, K is the proportionality constant. That K value ಎಷ್ಟು ಇರುತ್ತಂದ್ರೆ 1 divided by 4 pi epsilon naught. 1 divided by 4 pi epsilon naught. Next, ಉಳಿದಿದ್ದು as it is Q1 Q2 divided by R square. Okay, so Q1 Q2 ಅಂದ್ರೆ ಏನು ಅಂತೇಳಿ ಬರೀತಿದ್ರು. Where ಏನು Q1 Q2 2 point charges. Where Q1 Q2 is equals to 2 point charges. What they are? 2 point charges. ಸರಿ ಸರ್, ಹಾಗಾದ್ರೆ R ಅಂದ್ರೆ ಏನ್ರಿ ಸರ್ ಅಂತಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ದೋಸ್ 2 ಪಾಯಿಂಟ್ ಚಾರ್ಜಸ್. ಇವೆರಡಕ್ಕೂ ನಡುವಿನ ಡಿಸ್ಟೆನ್ಸ್ಗೆ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ ಚಾರ್ಜಸ್ ಅಥವಾ ಡಿಸ್ಟೆನ್ಸ್ ಬಿಟ್ವೀನ್ ಚಾರ್ಜಸ್. ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ ಚಾರ್ಜಸ್. ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ ಚಾರ್ಜಸ್. ಅವೆರಡಕ್ಕೂ ನಡುವಿಂದು ಡಿಸ್ಟೆನ್ಸ್ ನೇ. ಸೊ ದಟ್ ಈಸ್ ದ ಆರ್ ಅಂತೇಳಿ. ಎಪ್ಸಿಲಾನ್ ನಾಟ್ ಅಂದ್ರೆ ಏನಂತ ಹೇಳಿ ತಗೋತೀರಿ ಸರ್? ಅಬ್ಸಲ್ಯೂಟ್ ಪರ್ಮಿಟಿವಿಟಿ ಆಫ್ ಅ ಫ್ರೀ ಸ್ಪೇಸ್ ಅಥವಾ ವ್ಯಾಕ್ಯೂಮ್ ಅಂತೇಳಿ ಇಲ್ಲೇ ಬರ್ದಿರ್ತೀವಿ ನೋಡ್ರಿ. ಎಪ್ಸಿಲಾನ್ ನಾಟ್ ಈಸ್ ಈಕ್ವಲ್ಸ್ ಟು ಅಬ್ಸಲ್ಯೂಟ್ ABSOLUTE ಅಬ್ಸಲ್ಯೂಟ್ permittivity of a free space or else vacuum you can specify. Absolute permittivity of a free space the absolute permittivity is a what? Epsilon naught. I hope everybody clearly understood concern to the statement of the Coulomb's law as well as explanation. So just within 1 minute I will recall this one. So let us, you can see. So you will learn questions and answers whatever we are discussing. These are very helpful for the forthcoming March 2025 examination. State and explain Coulomb's law ಅಂತೇಳಿ ಫಸ್ಟ್ ಚಾಪ್ಟರ್ ದಾಗ ತಗೊಂಡೈತೆ. ಸೊ ಸ್ಟೇಟ್ಮೆಂಟ್ ಹೇಳೋದಾದ್ರೆ ಏನಪ್ಪಾ ಅಂದ್ರೆ ಇಲ್ಲಿದೆ ಹೇಳ್ಬಿಡ್ತೀನಿ ನೋಡ್ರಿ. ಅಂದಾಗ ಆ ಸ್ಟೇಟ್ಮೆಂಟ್ ಇನ್ನೂ ಕ್ಲಾರಿಟಿ ಜಾಸ್ತಿ ಆಗ್ತದ. The electrostatic force of attraction or else repulsion between 2 point charges is directly proportional to the product of magnitude of these 2 point charges and inversely proportional to the square of the distance between these 2 point charges. That is, F is directly proportional to Q1 Q2 divided by R square. That is the statement of the Coulomb's law. Explanation ಹೋಗೋದಾದ್ರೆ, so first ನೇದೇನು Q1 Q2 F is directly proportional to, second ಏನ್ರಿ ಸರ್ inversely proportional to the R square ಅಂತ ಹೇಳೈತು, square of the distance between. ಇವೆರಡು ಕಂಬೈನ್ ಮಾಡ್ಬಿಟ್ರೆ ಅಂದ್ರೆ F is directly proportional to Q1 Q2 divided by R square. ಅದೇ F is equals to K Q1 Q2 divided by R square. K ಅಂದ್ರೆ ಎಷ್ಟು ಸರ್? 1 divided by 4 pi epsilon naught. So Q1 Q2 divided by R square. Mathematical formula of the Coulomb's law ಬರೀರಂದ್ರೆ ಇದು ಬರೆದು explain the terms ಅಂದ್ರೆ Q1 Q2 ಅಂದ್ರೆ 2 point charges, R ಅಂದ್ರೆ distance between these 2 point charges. Next sir, epsilon naught is the absolute permittivity of a free space. So I hope everybody understood clearly concern to this. So ಇದೇ ತರದನ್ನ ನೆಕ್ಸ್ಟ್ ಕ್ವಶನ್ ಹೋಗೋಣಂತ. ಸೊ ಇನ್ನೊಂದು ಕ್ವಶನ್ ಹೋಗಕ್ಕಿಂತ ಮೊದಲ ಆಲ್ರೆಡಿ SPUC ಕೋಚಿಂಗ್ ದಾಗ ವೆಕೇಶನ್ ಕ್ಲಾಸಸ್ ನಡೆದಿದ್ದಾವ. whoever completed the first PUC ನಿಮ್ ಜೂನಿಯರ್ಸ್ ಗೆ ತಿಳಿಸ್ರಿ. ವೆಕೇಶನ್ ಡೆಮೋ ಕ್ಲಾಸಸ್ ಇಲ್ಲಿ ಹೆಂಗ್ ಹೇಳಕತ್ತೀವಲ್ಲ ಇದಕ್ಕೆ ಇನ್ ಕ್ಲಿಯರ್ ಆಗಿ ಇನ್ ಡೆಪ್ತ್ ಆಗಿ ಎಲ್ಲಾ ಬೇಸಿಕ್ ದಿಂದ ಸ್ಟಾರ್ಟ್ ಮಾಡೈತಿ. ಸೊ ಇಂಟ್ರೆಸ್ಟೆಡ್ ಇದ್ದ ನಿಮ್ಮ ಜೂನಿಯರ್ಸ್ ಗೆ ಹೇಳ್ರಿ, ಅವರು ಬಂದು ಯುಟಿಲೈಸೇಷನ್ ತಕ್ಕೊಳಕ. ಸೊ ನೀವು ಇದು ಫೋರ್ತ್ ಕಮಿಂಗ್ ಎಕ್ಸಾಮಿನೇಷನ್ ಗೆ ಯುಟಿಲೈಸೇಷನ್ ಮಾಡ್ಕೊಳ್ರಿ. ಲೆಟ್ ಅಸ್ ಗೆಟ್ ಇಂಟು ದ ನೆಕ್ಸ್ಟ್ ಕ್ವಶನ್ ಹೋಗೋಣಂತ. ನೆಕ್ಸ್ಟ್ ಕ್ವಶನ್ ಯಾವ ತರ ತಗೊಂಡ್ರಿ ಸರ್ ಅಂತಂದ್ರೆ ಚಾರ್ಜಸ್ ಪ್ರಾಪರ್ಟೀಸ್ ನ ಕನ್ಸಿಡರೇಷನ್ ಮಾಡೋಣ. ಓಕೆ, ಇದು ಡೈರೆಕ್ಟ್ ಆಗಿ ಫಸ್ಟ್ PUC ಮುಗಿಸಿದವ್ರು ನೋಡಿದ್ರಂದ್ರೆ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗಂಗಿಲ್ಲ. ಇದು ಏನ್ ಡಿಸ್ಕಷನ್ ಮಾಡತ್ತೀವಿ ಅವ್ರಿಗೆ 2026 ಗೆ ಇವೇ ಡಿಸ್ಕಷನ್ ಮಾಡೋದ್ ಬದಲಾಗಿ ಇವೇ ವಿಡಿಯೋಸ್ ನ 2026 ಗೂ ಕೊಡ್ತೈತಿ. ಬಟ್ ಈ ಸದ್ಯ ಸ್ಟಾರ್ಟಿಂಗ್ ದೊಳಗೆ ನೋಡಿದ್ರಂದ್ರೆ ಅವರಿಗೆ ಎಲೆಕ್ಟ್ರಿಕ್ ಚಾರ್ಜ್ ಅಂದ್ರೆ ಗೊತ್ತಿರಲ್ಲ. ನೆಕ್ಸ್ಟ್ ಕೂಲಮ್ಸ್ ಅಂತೇಳಿ SI ಯೂನಿಟ್ ಆಫ್ ದಿ ಎಲೆಕ್ಟ್ರಿಕ್ ಚಾರ್ಜ್ ಅಂತ ಹೇಳಿ ಗೊತ್ತಿರಲ್ಲ. ಕೂಲಮ್ಸ್ ಲಾ ಯೂಸ್ ಮಾಡ್ತಾರೆ ಎಲೆಕ್ಟ್ರೋಸ್ಟಾಟಿಕ್ ಅಂತ ಹೇಳಿ ಗೊತ್ತಿರಲ್ಲ. ಅದಕ್ಕೆ ಸೊ ಅವ್ರು ನೋಡಿದ್ರು ಜಸ್ಟ್ ಒಂದ್ ಸ್ವಲ್ಪ ಅರ್ಥ ಆಗ್ಬಹುದು ಅವರಿಗೆ. ಬಟ್ ನಿಮಗಂತೂ 100% ಅರ್ಥ ಆಗಿರ್ತದೆ. ಅವರಿಗೆ ಎಲ್ಲ ಬೇಸಿಕ್ ಹೇಳಿದ ಬಳಿಕ ಇದನ್ನು ವಿಡಿಯೋ ವಾಚ್ ಮಾಡಿದ್ರಂದ್ರೆ 100% ಅವರಿಗೆ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಓಕೆ, ಲೆಟ್ ಅಸ್ ಗೋ ಹೆಡ್ ಕನ್ಸರ್ನ್ ಟು ದಿ ಸೆಕೆಂಡ್ ಕ್ವಶನ್. ಸೊ ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ, ಈ ವಿಡಿಯೋನ ವಾಚ್ ಮಾಡ್ತಾ ಇದ್ರ, ಓಕೆ ನಿಮ್ಗೆ ಹೆಲ್ಪ್ಫುಲ್ ಅನ್ಸುತ್ತೆ ನಿಮ್ ಸ್ಟಡಿಗೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ, ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ.
so that it is going to helpful for all the students at free of cost. So ಎರಡನೇ ಕ್ವಶನ್ ಏನಂತ ಹೇಳಿ ತಗೊಂಡ್ರಿ ಸರ್ ಅಂತಂದ್ರೆ ಡೈರೆಕ್ಟ್ಲಿ ಲೆಟ್ ಅಸ್ ಗೆಟ್ ಇನ್ ಟು ದ ಸೆಕೆಂಡ್ ಕ್ವಶನ್, ದಟ್ ಈಸ್ ಎಲೆಕ್ಟ್ರಿಕ್ ಚಾರ್ಜಸ್ ಬಂದು ನೆಕ್ಸ್ಟ್ ಏನ್ ಮಾಡೋಣ ಅಂತ ಎಲೆಕ್ಟ್ರಿಕ್ ಫೀಲ್ಡ್ಸ್. ಈ ಮೂರು ಕ್ವಶನ್, ಅವೆರಡು ಕ್ವಶನ್ ನ ಡಿಸ್ಕಷನ್ ಮಾಡಿ ಇವತ್ತಿಂದ ಈ ವಿಡಿಯೋನ ಮುಗಿಸ್ಕೊಡ್ತೈತಿ. ನೆಕ್ಸ್ಟ್ ವಿಡಿಯೋದಾಗ್ರಿ ಸರ್ ಅಂತಂದ್ರೆ ನೆಕ್ಸ್ಟ್ ಕ್ವಶನ್ ನ ಕನ್ಸಿಡರೇಷನ್ ಮಾಡೋಣ ಅಂತ. ಈ ಚಾಪ್ಟರ್ದ ನೀವೇನ್ ಎಕ್ಸ್ಟ್ರಾ ಪ್ರಾಕ್ಟೀಸ್ ಮಾಡ್ರಂದ್ರೆ 5 ಡೆರಿವೇಶನ್ಸ್ ಮಾಡ್ರಿ, 5ದ್ರಾಗ ಒಂದು 100% ಶ್ಯೂರ್ಲಿ ದಟ್ ಈಸ್ ಗೋಯಿಂಗ್ ಟು ಕಮ್. ಸೊ ಫಾರ್ 5 marks. ಓಕೆ, ಲೆಟ್ ಅಸ್ ವಿ ಶಾಲ್ ಕನ್ಸಿಡರ್ ಹಿಯರ್ ಸೆಕೆಂಡ್ ಕ್ವಶನ್. ರೈಟ್ ಅಂತಾರೆ ಕೇಳಿರ್ತಾನ, ಇಲ್ಲಾಂದ್ರ ಮೆನ್ಷನ್ ಅಂತಾರೆ ಅಥವಾ ಲಿಸ್ಟ್ ಔಟ್ ಅಂತಾರೆ ಒಂದು ಕೇಳಿರ್ತಾನ. ಸೊ ರೈಟ್ ಇಲ್ಲಿ 2 ಮಾರ್ಕ್ಸಿಗಾದ್ರೆ 2 ಪ್ರಾಪರ್ಟಿ ಕೇಳ್ತಾನ, 3 ಮಾರ್ಕ್ಸಿಗಾದ್ರೆ 3 ಮಾರ್ಕ್ಸಿಗೆ ಕೇಳಿರ್ತಾನ. ಸೊ 3 ಪ್ರಾಪರ್ಟಿ ಕೇಳೋದನಂದ್ರೆ ನಾನು 2 ಮಾರ್ಕ್ಸಿಂದ ಉದ್ದೇಶದಿಂದ ಕಲಿಸಿರ್ತೀನಿ, ಬಟ್ ಬರ್ಸೋದು 4-5 ಬರ್ಸೋಣ ಅಂತ. ಸೊ ರೈಟ್, ಸೊ 2 properties of, right, 2 properties of, right, 2 properties of. ಇಲ್ಲಿ ಇನ್ನೊಂದು ಕ್ಲಾರಿಟಿ ಕೊಟ್ಟಿರ್ತೀನಿ ನೋಡ, ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಅವ ಕೇಳಿದ್ದು ಎಲೆಕ್ಟ್ರಿಕ್ ಚಾರ್ಜಸ್ ಕೇಳಿರ್ತಾನ, ಇವ್ರು ಬರೆಯೋದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬರೀತಾರ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕೇಳಿರ್ತಾನೆ, ಎಲೆಕ್ಟ್ರಿಕ್ ಚಾರ್ಜಸ್ ಬರೀತಾರ. ಯಾಕ್ರಿ ಸರ್ ಅಂತ ಕನ್ಫ್ಯೂಷನ್ ಆಗಿ ಎಕ್ಸಾಮ್ ಹಾಲ್ದೊಳಗಡೆ. ಸೊ ಅದನ್ನ ಕನ್ಫ್ಯೂಷನ್ ಅವಾಯ್ಡ್ ಮಾಡ್ಬೇಕಾಗಿತ್ತಂದ್ರೆ ಓನ್ಲಿ ಸೊಲ್ಯೂಷನ್ ಈಸ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತೇಳಿ. ಎಷ್ಟು ಸಲ ಪಾಸಿಬಲ್ ಆಗ್ತದ ಅಷ್ಟು ರಿವಿಷನ್ ಮಾಡ್ಕೊಡ್ರಿ, ಸೊ ದಟ್ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್. ನೀವು 1 ಸಲ 2 ಸಲ ಓದಿಕೆ ನನಗೆ ಬಂತು ಅಂತೇಳಿ ಬಗ್ಗೆ ಎಕ್ಸಾಮ್ ಬರ್ಲಿಕ್ಕತ್ರ. ಸೊ ಪ್ರಾಪರ್ಟೀಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕೇಳಿದ್ರೆ ಎಲೆಕ್ಟ್ರಿಕ್ ಚಾರ್ಜಸ್ ಬರೀತೀರಿ, ಎಲೆಕ್ಟ್ರಿಕ್ ಚಾರ್ಜಸ್ ಕೇಳಿದ್ರೆ ಫೀಲ್ಡ್ ಲೈನ್ಸ್ ಬರೀತೀರಿ. ಇದೇನ್ ನಾವೇನು ಇವತ್ ನೋಡಿ ಹೇಳ್ತಾ ಇಲ್ಲ. ಸೊ ಪ್ರಿವಿಯಸ್ ಇಯರ್ ಎಲ್ಲ ಆನ್ಸರ್ಸ್ ನೋಡಿ ಟೆಸ್ಟ್ ದೊಳಗದು ಸ್ಟೂಡೆಂಟ್ಸ್ ಅದೇ ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ ಹೇಳ್ತಾ ಇದ್ದೀವಿ. ಅವಾಯ್ಡ್ ದಟ್ ಬೈ ಮೇಕಿಂಗ್ ಪ್ರಾಕ್ಟೀಸ್ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ಓಕೆ, ಲೆಟ್ ಅಸ್ ಗೋ ಹೆಡ್ ದೆ. ಸೊ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ವಾಟ್ ಚಾರ್ಜಸ್, ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್, properties of electric charges, properties of electric charges. ಸರ್ ಎಷ್ಟರ ಕ್ವಶನ್ಸ್ ಕವರ್ ಮಾಡ್ತೀರಿ ಅಂತಂದ್ರೆ ಒಂದು ಪ್ರೀ ಕ್ಲಾಸದ ಪ್ಲಾನ್ ಹಾಕಿತ್ತವಾಗ. ಸೊ ಅದೇ ಪ್ರೀ ಕ್ಲಾಸದ ಏನೇನ್ ಪಾಸಿಬಲ್ ಆಗ್ತದೆ ಮ್ಯಾಕ್ಸಿಮಮ್ ಇದ್ರಾಗ ಯೂಟ್ಯೂಬ್ ನಾಗೆ ಅಪ್ಲೋಡ್ ಮಾಡಿಬಿಡ್ತದೆ. ಸೊ ಎಲ್ಲಾ ರೆಕಾರ್ಡ್ ಮಾಡಿ ಕೆಲವೊಂದಿಷ್ಟು ಪಾಸಿಬಲ್ ಆದ್ರೆ ಲೈವ್ ಕೊಡ್ತೀನಿ, ಯಾಕಂದ್ರೆ ಮತ್ತೆ ಅರೇಂಜ್ಮೆಂಟ್ ಮಾಡ್ಕೋತ ಕುಂದಿರೋದು ಟೈಮ್ ವೇಸ್ಟ್ ಆಗ್ತದೆ ಅಂತೇಳಿ ಡೈರೆಕ್ಟ್ ರೆಕಾರ್ಡ್ ಮಾಡಿ ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿರ್ತದೆ. ಸೊ ಪಾಸಿಬಲ್ ಆದ್ರೆ ಲೈವ್ಗೆ ಇದೇ ಸೇಮ್ ಇಂಟರ್ನೆಟ್ ಕನೆಕ್ಷನ್ ಕೊಟ್ಟೆ ಅಂದ್ರೆ ಆಟೋಮೆಟಿಕ್ ಲೈವ್ ಹೋಗ್ತದೆ. ಸೊ ಲೆಟ್ ಅಸ್ ವಿ ಶಾಲ್ ಚೆಕ್ ದಟ್ ಆಲ್ಸೋ. ಫಸ್ಟ್ ಒನ್, ಚಾರ್ಜ್ ಈಸ್ ಎಡಿಟಿವ್. ಇಷ್ಟೇ ಬರೋದ್ರ ಬರೀ ಮೆನ್ಷನ್ ಅಂತ ಹೇಳಿ ಕೇಳಿದಾನೆ, ಎಕ್ಸ್ಪ್ಲನೇಷನ್ ಏನ್ ಕೇಳಿಲ್ಲ, ಆದ್ರೂ ಎರಡೆರಡು ಲೈನ್ ದಷ್ಟು ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಸೊ ಚಾರ್ಜ್ ಈಸ್ ಎಡಿಟಿವ್. ಸರಿ ಹಿಂಗಂದ್ರೆ ಏನ್ರಿ ಅಂತಂದ್ರೆ ಟೋಟಲ್ ಚಾರ್ಜ್ ಆನ್ ದಿ ಬಾಡಿ ಇಸ್ ದಿ ಸಮ್ ಆಫ್ ದಿ ಚಾರ್ಜಸ್ ಅಟ್ ಡಿಫರೆಂಟ್ ಪ್ಲೇಸಸ್. ಸರ್ ಅರ್ಥ ಆಗ್ಲಿಲ್ರಿ ಅಂದ್ರೆ ಇಫ್ ಯು ಕನ್ಸಿಡರ್ ಒನ್ ಬಾಡಿ ಹಿಯರ್, ಸೊ ಇಲ್ಲಿ Q1 ಇತ್ತು, ಇಲ್ಲಿ Q2 ಇತ್ತು, ಇಲ್ಲಿ Q3 ಇತ್ತು, ಇಲ್ಲಿ Q4 ಅಂತೇಳಿ ಹಿಂಗ್ ಡಿಫರೆಂಟ್ ಪ್ಲೇಸಸ್ಗೆ ಡಿಫರೆಂಟ್ ಚಾರ್ಜಸ್ ಇತ್ತಂದ್ರೆ ಸೊ ಟೋಟಲ್ ಚಾರ್ಜ್ ಆನ್ ದಿಸ್ ಬಾಡಿ ವಿಲ್ ಬಿ ದಿ ಸಮ್ ಆಫ್ Q1, Q2, Q3 ಅಂಡ್ ಸೋ ಆನ್ ಅಂತೇಳಿ. ಇಷ್ಟೇ ಇದರ ಅರ್ಥ. ಅದನ್ನೇ ಚಾರ್ಜ್ ಇಸ್ ಎಡಿಟಿವ್ ಅಂತೇಳಿ ಹೇಳಿರ್ತೀವಿ. ಓಕೆ, ಸೆಕೆಂಡ್ ಪ್ರಾಪರ್ಟಿ ಯು ಕ್ಯಾನ್ ಕನ್ಸಿಡರ್, ದಟ್ ಈಸ್ ಚಾರ್ಜ್ ಈಸ್ ಕ್ವಾಂಟೈಸ್ಡ್. ಚಾರ್ಜ್ ಈಸ್ ಕ್ವಾಂಟೈಸ್ಡ್. ಅವ ಎಕ್ಸ್ಪ್ಲೈನ್ ಅಂತೂ ಕೇಳಿಲ್ಲ, ಬರೀ ಲಿಸ್ಟ್ ಅಂತ ಹೇಳಿದಾನ. ಎಕ್ಸ್ಪ್ಲನೇಷನ್ ಎದಕ್ ಕೊಡತ್ತೀರಿ ಸರ್ ಅಂತಂದ್ರೆ ಜಸ್ಟ್ ಒಂದಿಷ್ಟು ಕ್ಲಾರಿಟಿ ಇರ್ಲಿ ಅಂತೇಳಿ, ನಿಮ್ಗೊಂದಿಷ್ಟು ಅಂಡರ್ಸ್ಟ್ಯಾಂಡ್ ಆಗ್ಲಿ ಅಂತೇಳಿ. ಸೊ ಚಾರ್ಜ್ ಈಸ್ ಕ್ವಾಂಟೈಸ್ಡ್. ಸರ್ ಹಿಂಗಂದ್ರೆ ಏನ್ರಿ ಚಾರ್ಜ್ ಈಸ್ ಕ್ವಾಂಟೈಸ್ಡ್ ಅಂತಂದ್ರೆ ಒಂದ್ರದ ಚಾರ್ಜ್ ಎಷ್ಟು ನಂಬರ್ಸ್ ಆಫ್ ಚಾರ್ಜಸ್ ಇದ್ದಾವೆ, ನಂಬರ್ ಆಫ್ ಚಾರ್ಜಸ್ ಇದ್ದು ಎಲ್ಲದರದ್ದು ಈಕ್ವಲ್ ಮ್ಯಾಗ್ನಿಟ್ಯೂಡ್ ಇತ್ತಂದ್ರೆ ದೆನ್ ಇಟ್ ವಿಲ್ ಬಿ ದಿ n into that charge of magnitude of the one charge. So quantized quantitatively. For example, Q is equals to n into E ಅಂತೇಳಿ ತಗೊಂಡೆ ಅಂದ್ರೆ ಎಲೆಕ್ಟ್ರಿಕ್ ಚಾರ್ಜ್, then n into E will be the, so that is the quantity of that charge. So charge is quantized. n times of the charge of electron ಅಂತ ಹೇಳ್ಬೋದು, ಅಥವಾ ಚಾರ್ಜ್ ಆಫ್ ಒನ್ ಅಂತ ಹೇಳ್ಕೋಬಹುದು. ಸೊ ಮ್ಯಾಗ್ನಿಟ್ಯೂಡ್ ಮಲ್ಟಿಪ್ಲೈ ಮಾಡಿದ್ರೆ ಅಂದ್ರೆ ದೆನ್ ಇಟ್ ಇಸ್ ಗೋಯಿಂಗ್ ಟು ಬಿ ದಿ ಚಾರ್ಜ್ ಇಸ್ ಕ್ವಾಂಟೈಸ್ಡ್ ಅಂತ. ಸೆಕೆಂಡ್ ಆಯ್ತು. ಥರ್ಡ್ ಒನ್ ಯು ಕ್ಯಾನ್ ಟೇಕ್. ಸೊ ಥರ್ಡ್ ಯಾವ್ದು ಕೊಡೋಣ್ರಿ ಸರ್ ಅಂತಂದ್ರೆ ಚಾರ್ಜ್ ಈಸ್ ಕನ್ಸರ್ವ್ಡ್. ಸೊ ಯಾವ್ದಾರೆ ಎರಡು ಬರಿ ಅಂತ ಹೇಳಿದಾನ. ಸೊ ಡಿಫ್ರೆಂಟ್ ಕೆಲವೊಬ್ಬರಿಗೆ ಒಂದೇದು ಈಜಿ ಅನ್ಸಿದ್ರೆ, ಕೆಲವೊಬ್ಬರಿಗೆ ಥರ್ಡ್ ಈಜಿ ಅನ್ಸ್ತದೆ, ಕೆಲವೊಬ್ಬರಿಗೆ ಸೆಕೆಂಡ್ ಈಜಿ ಅನ್ಸ್ತದೆ. ಎಲ್ಲಾನು ಈಜಿನೇ ಇದ್ದಾವ, ಅದ್ರಾಗ ಏನು ಇದು ಇಲ್ಲ. ಚಾರ್ಜ್ ಈಸ್ ಕನ್ಸರ್ವ್ಡ್. ಚಾರ್ಜ್ ಇಸ್ ಕನ್ಸರ್ವ್ಡ್. ಏನ್ ಸರ್ ಚಾರ್ಜ್ ಈಸ್ ಕನ್ಸರ್ವ್ಡ್ ಅಂದ್ರೆ ನೀವು ಫಸ್ಟ್ ಇಯರ್ ಕದು ಕನ್ಸರ್ವೇಷನ್ ಆಫ್ ಎನರ್ಜಿ, ಕನ್ಸರ್ವೇಷನ್ ಆಫ್ ಮಾಸ್, ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಂತ ಹೇಳಿ ಕಲ್ತಿರ್ತಿರಲ್ಲ, ಅದೇ ತರನೇ ಚಾರ್ಜ್ ಇಸ್ ಕನ್ಸರ್ವ್ಡ್ ಅಂದ್ರೆ ಚಾರ್ಜ್ ನೈದರ್ ಬಿ ಕ್ರಿಯೇಟೆಡ್
nor be destroyed, but it can be transferred from charged body to the uncharged body. Means one body to the another body, it is going to get move. Hence, it is a charge is conserved. ಅಂದ್ರೆ ಅಲ್ಲಿ ಕ್ರಿಯೇಟ್ ಆಗಂಗಿಲ್ಲ, ಅಲ್ಲಿ ಡೆಸ್ಟ್ರಾಯ್ ಆಗಂಗಿಲ್ಲ. ಜಸ್ಟ್ ಒಂದ್ ಬಾಡಿದಿಂದ ಇನ್ನೊಂದು ಬಾಡಿಗೆ ಟ್ರಾನ್ಸ್ಫರ್ ಆಗ್ತೈತಿ. ಅನ್ಚಾರ್ಜ್ಡ್ ಬಾಡಿಗೆ ಏನಪ್ಪಾ ಚಾರ್ಜ್ಡ್ ಬಾಡಿದಿಂದ ಸೊ ಚಾರ್ಜಸ್ ನ ಟ್ರಾನ್ಸ್ಫರ್ ಆಗ್ತಾವ ಅಂತೇಳಿ. ದಟ್ ಇಸ್ ದ ಚಾರ್ಜ್ ಇಸ್ ಕನ್ಸರ್ವ್ಡ್. ಸೊ ಒಂದೇದೇನು ಚಾರ್ಜ್ ಇಸ್ ಎಡಿಟಿವ್, ಎರಡನೇದೇನ್ರಿ ಸರ್ ಚಾರ್ಜ್ ಇಸ್ ಕ್ವಾಂಟೈಸ್ಡ್, ಮೂರನೇದೇನ್ರಿ ಸರ್ ಚಾರ್ಜ್ ಇಸ್ ಕನ್ಸರ್ವ್ಡ್. ನೆಕ್ಸ್ಟ್ ಇನ್ನೊಂದು ಹೇಳ್ಬೇಕಾದ್ರೆ ಚಾರ್ಜ್ ಇಸ್ ಇನ್ವೇರಿಯಂಟ್. ಏನ್ ಸರ್ ಹಿಂಗಂದ್ರ ಅಂತಂದ್ರ ಚಾರ್ಜ್ ಇಸ್ ಇನ್ವೇರಿಯಂಟ್. ಚಾರ್ಜ್ ಇಸ್ ಇನ್ವೇರಿಯಂಟ್ ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ದಿ ಚಾರ್ಜ್ ಕನ್ಸಿಡರೇಷನ್ ಮಾಡ್ಕೊಂಡ್ರಂದ್ರ ಎಲ್ಲಿಂದಾದ್ರೂ ಮೆಜರ್ಮೆಂಟ್ ಮಾಡ್ರಿ, ಅದು ಏನಾಗಿರಲ್ಲ ಫ್ರೇಮ್ ಆಫ್ ರೆಫರೆನ್ಸ್ ಮೇಲೆ ಡಿಪೆಂಡೆಂಟ್ ಇರಂಗಿಲ್ಲ. ಅಂದ್ರೆ ಎವ್ರಿವೇರ್ ಇಟ್ ಇಸ್ ಗೋಯಿಂಗ್ ಟು ಬಿ ದ ಮ್ಯಾಗ್ನಿಟ್ಯೂಡ್ ರಿಮೇನ್ ಸೇಮ್. ಫಾರ್ ಎಕ್ಸಾಂಪಲ್ ಸಿಂಪಲ್ ವೇದೊಳಗೆ ತಿಳಿಯೋ ಸಂಬಂಧ 1 kg ಶುಗರ್ ನೀವು ಬಿಜಾಪುರದಾಗ ಮೆಜರ್ಮೆಂಟ್ ಮಾಡಿದ್ರಿ, ಸೊ ಅದೇ ಬೆಂಗಳೂರದಾಗ ಮೆಜರ್ಮೆಂಟ್ ಮಾಡಿದ್ರಿ, ಹುಬ್ಳಿ ಧಾರವಾಡದಾಗ ಮೆಜರ್ಮೆಂಟ್ ಮಾಡಿದ್ರಿ ಅಂದ್ರೆ ಆ 1 kg ಅನ್ನೋದು ಏನ್ ಇದ್ದಿರ್ತಲ್ಲ ಶುಗರ್ದು ಅಷ್ಟೇ ಇದ್ದಿರ್ತದೆ. ಅದೇ ತರನೇ ಚಾರ್ಜ್ that is not dependent on frame of reference from where you are measuring, magnitude remains same ಅಂತೇಳಿ. ಓಕೆ, ನೆಕ್ಸ್ಟ್ ಇನ್ನೊಂದು ಪ್ರಾಪರ್ಟಿ ಕೊಟ್ಟಿರ್ತದೆ. ಈ 5ಕ್ರಾಗ ನಿಮಗೆ 2 ಬರಕ್ ಬಂದ್ರೆ ಮೋರ್ ದನ್ ಇನಫ್. ಓಕೆ, ಈ ಕ್ವಶನ್ಕ ಅದೇ 3 ಕೇಳೋದಂದ್ರೆ ಅಟ್ ಲೀಸ್ಟ್ 3 ನೀವು ಪರ್ಫೆಕ್ಟ್ ಆಗಿರ್ರಿ. ಸೊ ನಿಮಗೆ ಎಲ್ಲರಿಗೂ ಗೊತ್ತೇ ಇದೆ ಲೈಕ್ ಚಾರ್ಜಸ್ ಏನಾಗ್ತಾವ್ರಪ್ಪ, ಲೈಕ್ ಚಾರ್ಜಸ್ ರಿಪೆಲ್, ಲೈಕ್ ಚಾರ್ಜಸ್ ಏನಾಗ್ತಾವ ರಿಪೆಲ್, ಲೈಕ್ ಚಾರ್ಜಸ್ ರಿಪೆಲ್ಸ್. ಸರ ಅನ್ಲೈಕ್ ಚಾರ್ಜಸ್ ಏನಾಕವ್ರಿ ಸರ್ ಅಂತಂದ್ರೆ ಲೈಕ್ ಚಾರ್ಜಸ್ ರಿಪೆಲ್ ಈಚ್ ಅದರ್, ಲೈಕ್ ಚಾರ್ಜಸ್ ಏನದು ರಿಪೆಲ್ ಈಚ್ ಅದರ್. ವೇರ್ ಆಸ್ ಅನ್ಲೈಕ್ ಚಾರ್ಜಸ್ ರಿಸರ್ತ ಅಟ್ರಾಕ್ಟ್ಸ್ ಈಚ್ ಅದರ್. ವೇರ್ ಆಸ್ ಅನ್ಲೈಕ್ ಚಾರ್ಜಸ್ ಸೊ ಏನಾಗ್ತಾವ್ರಿ ಸರ್ ಅಟ್ರಾಕ್ಟ್ಸ್ ಈಚ್ ಅದರ್, ಅಟ್ರಾಕ್ಟ್ಸ್ ಈಚ್ ಅದರ್. ಇದ್ರೊಳಗಡೆ ನೀವು ಎಷ್ಟು ಬರೀರಿ ಅಂತಂದ್ರೆ ರೈಟ್ ಎನಿ ಟು ಅಂತೇಳಿ ಮೆನ್ಷನ್ ಮಾಡಿರ್ತೀವಿ ನೋಡ್ರಿ. ರೈಟ್ ಎನಿ ಟು. ಸೊ ಅಲ್ಲಿ ನೀವು ಬೇಕಂದ್ರೆ ಎರಡೇನು ಬರೀರಿ ನಿಮ್ ಎಕ್ಸಾಮ್ದೊಳಗ. ಇಲ್ಲ ಸರ್ ನಾ ಎಕ್ಸ್ಟ್ರಾ ಬರೀತೀನಿ ಅಂದ್ರೆ ಬರೋದ್ರೆ ಕನ್ಸಿಡರ್ ಎನಿ ಟು ಅಂತೇಳಿ ಮೆನ್ಷನ್ ಮಾಡಿದ್ರೆ ಬೆಸ್ಟ್ ನೋಡ್ರಿ. ಸೊ ಒನ್ಸ್ ಅಗೇನ್ ಜಸ್ಟ್ 1 minute ನಾಗ ರಿಕಲ್ ಮಾಡ್ತೀನಿ, ನೋಡ್ಕೋರಿ. 2 ಪ್ರಾಪರ್ಟೀಸ್ ಕೇಳಿದ್ದ. ಒಂದೇದೇನು ಚಾರ್ಜ್ ಈಸ್ ಎಡಿಟಿವ್, ಎರಡನೇದೇನ್ರಿ ಸರ್ ಚಾರ್ಜ್ ಈಸ್ ಕ್ವಾಂಟೈಸ್ಡ್, ಮೂರನೇದೇನ್ರಿ ಸರ್ ಚಾರ್ಜ್ ಈಸ್ ಕನ್ಸರ್ವ್ಡ್, ನಾಲ್ಕನೇದೇನ್ರಿ ಸರ್ ಚಾರ್ಜ್ ಈಸ್ ಇನ್ವೇರಿಯಂಟ್, ಐದನೇದ್ರಿ ಸರ್ ಅಂದ್ರೆ ಲೈಕ್ ಚಾರ್ಜಸ್ ರಿಪೆಲ್ಸ್ ಆದ್ರ ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ಸ್ ಈಚ್ ಅದರ್. I hope everybody clearly understood concerned to the, so what a second question. Let us get into the third question. ಅದಂತ ಹೇಳಿ ಇವತ್ತಿನ ಕ್ಲಾಸ್ ನ ಮುಗಿಸ್ಕೊಡೋಣ ಅಂತ. ಮುಂದಿನ ಕ್ಲಾಸಿಗೆ ಏನ್ ಮಾಡೋಣ್ರಿ ಸರ್ ಅಂತಂದ್ರ ಅನದರ್ ಚಾಪ್ಟರ್ ದಾಗಿಂದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದನ್ನ ಸೊ ಕ್ವಶನ್ಸ್ ವಿ ಶಾಲ್ ಕನ್ಸಿಡರ್. ಪ್ರಿಫರೇಬಲಿ ಕರೆಂಟ್ ಎಲೆಕ್ಟ್ರಿಸಿಟಿ ಇದನ್ನ ಅಲ್ಲಿ ಓಮ್ಸ್ ಲಾ, ಕ್ರಿಚಾಪ್ಸ್ ಲಾ. ನೆಕ್ಸ್ಟ್ ಸರ್ ಅಂತಂದ್ರೆ another one is very important differences between EMF ಮತ್ತೆ ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸಸ್ ಅದರದ್ದು, ಮತ್ತೆ ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ ಆಗಿರ್ಬೋದು, ಮತ್ತೆ ಓಮಿಕ್ ಮಟೀರಿಯಲ್, ನಾನ್ ಓಮಿಕ್ ಮಟೀರಿಯಲ್, ಹಿಂಗ್ ಇಂಪಾರ್ಟೆಂಟ್ ಇದ್ದಿದ್ದನ್ನ ಕನ್ಸಿಡರೇಷನ್ ಮಾಡ್ಕೊಂಡಂತ. ಸೊ ಲೆಟ್ ಅಸ್ ಗೋ ಹೆಡ್ ದಿ ಥರ್ಡ್ ಕ್ವಶನ್. ಇಲ್ಲಿನೂ ಇದೇ ತರನೇ ತಗೊಂಡಿರ್ತೀನಿ, ಬಟ್ ಅಲ್ಲಿ ಏನಪ್ಪಾ ಅಂದ್ರೆ ರೈಟ್ ಎನಿ ಟೂ ಅರೇ ಕೇಳಿರ್ತಾನ, ರೈಟ್ ಎನಿ 3 ಅಂತಾರೆ ಕೇಳಿರ್ತಾನ. ಸೊ ಲೆಟ್ ಅಸ್ ವಿ ಶಾಲ್ ಗೋ ಹೆಡ್ ರೈಟ್ ಎನಿ 2. ಇಲ್ಲಿ ಎರಡೇ ಕನ್ಸಿಡರೇಷನ್ ಮಾಡೇನಂದ್ರ ನಾಳೆ ಎಕ್ಸಾಮ್ ದಾಗ 3 ಬರ್ಬೋದು ಅಥವಾ 2 ಬರ್ಬೋದು. ರೈಟ್ ಎನಿ ಟು ಪ್ರಾಪರ್ಟೀಸ್ ಆಫ್, ರೈಟ್ ಎನಿ ಟು ಪ್ರಾಪರ್ಟೀಸ್ ಆಫ್ ಎದರದ ಬಗ್ಗೆ ರಿಸರ್ಚ್ ಅಂದ್ರೆ ರೈಟ್ ಎನಿ ಟು ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೋರ್ಸ್ ಲೈನ್ಸ್ ಅಂತಾರ, ಇದಕ್ಕೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತಾರ ನೋಡ್ರಿ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಸೊ ಇವೆಲ್ಲ ಪಾಸಿಂಗ್ ಪ್ಯಾಕೇಜ್ ದನ್ವೇ ಡಿಸ್ಕಷನ್ ಮಾಡತೈತಿ. ಆ ಪಾಸಿಂಗ್ ಪ್ಯಾಕೇಜ್ PDF ನು ಆಲ್ರೆಡಿ ಪ್ರತಿಯೊಂದು ಸ್ಟೂಡೆಂಟ್ಸ್ ಮೋರ್ ದನ್ 5000 ಸ್ಟೂಡೆಂಟ್ಸ್ ಇದು ಫಾರ್ವರ್ಡ್ ಮಾಡೈತಿ. ಸೊ ಅದಕ್ಕೆ ಎಲ್ಲರೂ ಯೂಸ್ ತಗೊಳ್ರಿ. ಇನ್ನು ಕೆಲವೊಬ್ಬರಿಗೆ ಯಾರಿಗಾರ ಪ್ರಿಂಟ್ ಬೇಕಂದ್ರ ಕೋಚಿಂಗ್ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ಬಹುದು ಅದ್ರದ್ದು ಚಾರ್ಜಸ್ ಪ್ರೈಸ್ಗೆ. ಇಲ್ಲ ಸರ್ ನಾವೇ ಪ್ರಿಂಟ್ ತಗೋತೀವಿ ಅಂದ್ರೆ ಎನಿವೇರ್ ಯು ಕ್ಯಾನ್ ಟೇಕ್ ದ ಪ್ರಿಂಟ್ ಔಟ್, ನೋ ಇಶ್ಯೂಸ್. ಓಕೆ, ಇಲ್ಲಿಗೆ ಬಂದು ಕಲೆಕ್ಟ್ ಮಾಡ್ಕೋಬೇಕತ್ತೇನು ರೂಲ್ಸ್ ಏನಿಲ್ಲ, ನಿಮ್ ಚಾಯ್ಸ್, ನಿಮ್ಗೆ ಎಲ್ಲಿ ಅನುಕೂಲ ಆಗ್ತದೆ ಅಲ್ಲಿ ಯುಟಿಲೈಸೇಷನ್ ತಗೊಳ್ರಿ. ಇವು ಈಗೇನ್ ಪಾಸಿಂಗ್ ಪ್ಯಾಕೇಜ್ ಕ್ವಶನ್ಸ್ ಡಿಸ್ಕಷನ್ ಮಾಡತ್ತದಲ್ಲ, ಇವು ನಿಮ್ ಫೋರ್ತ್ ಕಮಿಂಗ್ ಜೂನಿಯರ್ಸ್ ಏನ್ ವೆಕೇಶನ್ ಒಳಗಡೆನೆ ಪರ್ಫೆಕ್ಟ್ ಮಾಡಿಸೋದು ಪ್ಲಾನ್ ಇದೆ. ಸೊ ಅದಕ್ಕ ಅವರಿಗೆ ಎಲ್ಲಾ ಊರೆಲ್ಲ ತಿರುಗಾಡಿ ಅಲ್ಲಿ ತಿಳಿಲಿಲ್ರಿ ಸರ್ ಇಲ್ಲಿ ತಿಳಿಲಿಲ್ರಿ ಅಂತೇಳಿ ಮತ್ ಬಂದ್ರ ಅಂದ್ರೆ ಅತಟಿ ಟೈಮ್ ಆಗಿ ಹೋಗಿರ್ತದ. ಸೊ ಅದಕ್ಕ ಇನ್ನ 5 ದಿನ 6 ದಿನ ಡೆಮೋ ಕ್ಲಾಸಸ್ ಇದ್ದಾವ. ಡೆಮೋ ಕ್ಲಾಸಸ್ ಅಟೆಂಡ್ ಆಗಿ ಅವ್ರಿಗೆ ಬೆಸ್ಟ್ ಅನ್ಸ್ತದ ಅಂತೇಳಿ ನಿಮ್ ವರ್ಡ್ಸ್ ಮೇಲೆ ಅವ್ರಿಗೆ ಪೇತ್ ಇರ್ಲಿಲ್ಲ ಅಂದ್ರೆ ವಿಡಿಯೋ ನೋಡ್ಕೊಳ್ಳಿ. ವಿಡಿಯೋದನ್ನು ಅಷ್ಟು ಇದು ಆಗ್ಲಿಲ್ಲ ಅಂದ್ರೆ ಆಫ್ಲೈನ್ ಕ್ಲಾಸಿಗೆ ಬಂದು ಕೂತು
ಎಸ್ ಸರ್ ನಮಗೆ ಯೂಸ್ ಆಗ್ತದ ಪರ್ಫೆಕ್ಟ್ ಅನ್ಸ್ತದ ಅಂತೇಳಿ 28th ಒಳಗಡೆ ಅಡ್ಮಿಷನ್ ತೊಗೊಂಡ್ರ ಜಸ್ಟ್ 8,000ದಾಗ ಒನ್ ಟೈಮ್ ಸಿಲೆಬಸ್ ಮುಗಿಸ್ಲಿಕ್ಕೆ ಆಫರ್ ಇದೆ ನೋಡ್ರಿ PCMB. ಓಕೆ, ಸೊ ಲೆಟ್ ಅಸ್ ಗೋ ಹೆಡ್ ದೆ ಫಸ್ಟ್ ಪ್ರಾಪರ್ಟೀಸ್. ಇಲ್ಲಿ ಒಂದು ಸಿಂಪಲ್ ಲಾಜಿಕಲ್ ಆಗಿ ಹೇಳೋಣ ಅಂತ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂದ್ರೆ ಇಲ್ಲಿ ಒಂದು ಡಯಾಗ್ರಾಮ್ ಮುಖಾಂತರ ಹೇಳ್ತೀನಿ, ಅಂದಾಗ ನಿಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಪಾಸಿಟಿವ್ ಚಾರ್ಜ್ ಅಂತೇಳಿ, ನೆಕ್ಸ್ಟ್ ಸರ್ ಅಂದ್ರೆ ನೆಗೆಟಿವ್ ಚಾರ್ಜ್. ಇಲ್ಲಿ ಆಲ್ವೇಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅನ್ನೋದು ಪಾಸಿಟಿವ್ ಚಾರ್ಜ್ ಇಂದ ಸ್ಟಾರ್ಟ್ ಆಗಿ ನೆಗೆಟಿವ್ ಚಾರ್ಜಿಗೆ ಹೋಗಿ ಎಂಡ್ ಆಗ್ತದೆ ನೋಡ್ರಿ. ಪಾಸಿಟಿವ್ ಚಾರ್ಜಿಗೆ ಸ್ಟಾರ್ಟ್ ಆಗಿ ನೆಗೆಟಿವ್ ಚಾರ್ಜಿಗೆ ಬಂದು ಎಂಡ್ ಆಗ್ತೈತಿ. ಇದು ಒಂದು ಪ್ರಾಪರ್ಟಿ. ನೆಕ್ಸ್ಟ್ ಇದು ಹಿಂಗ್ ಹೋಯ್ತು ಅಂತಂದ್ರೆ, ಸೊ ಇಟ್ ಈಸ್ ಗೋಯಿಂಗ್ ಟು ಸ್ಟಾರ್ಟ್ ಫ್ರಮ್ ಪಾಸಿಟಿವ್ ಚಾರ್ಜ್ ಎಂಡ್ ಅಟ್ ದಿ ನೆಗೆಟಿವ್ ಚಾರ್ಜ್. ಈ ತರ ರಿವರ್ಸ್ ಬರಂಗಿಲ್ಲ ಅಂದ್ರೆ ದಟ್ ಈಸ್ ನಾಟ್ ಗೋಯಿಂಗ್ ಟು ಫಾರ್ಮ್ ಎನಿ ಆಫ್ ದಿ ಕ್ಲೋಸ್ಡ್ ಲೂಪ್. ಈ ತರ ರಿವರ್ಸ್ ಬರಂಗಿಲ್ಲ, ಮತ್ತೆ ಈ ಕಡೆಯಿಂದ ಹೋಗಿರ್ತದ ಅಂದ್ರೆ ಇದರ ಅರ್ಥ ಹಿಂಗ್ ಲೂಪ್ ಅಂತೇಳಿ ಫಾರ್ಮೇಶನ್ ಆಗಂಗಿಲ್ಲ. ದಟ್ ಈಸ್ ನಾಟ್ ಗೋಯಿಂಗ್ ಟು ಫಾರ್ಮ್ ಎನಿ ಕ್ಲೋಸ್ಡ್ ಲೂಪ್. ಫಸ್ಟ್ ಪ್ರಾಪರ್ಟಿ ಏನು, ಸ್ಟಾರ್ಟ್ಸ್ ಫ್ರಮ್ ಪಾಸಿಟಿವ್ ಚಾರ್ಜ್ ಅಂಡ್ ಎಂಡ್ ಅಟ್ ದಿ ನೆಗೆಟಿವ್ ಚಾರ್ಜ್. ದೇ ನೆವರ್ ಫಾರ್ಮ್ ಎನಿ ಕ್ಲೋಸ್ಡ್ ಲೂಪ್. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಇಂಪಾರ್ಟೆಂಟ್ ಪಾಯಿಂಟ್, ಈ ತರ ಕ್ರಾಸ್ ಆಗಂಗಿಲ್ಲ. ದೇ ನೆವರ್ ಇಂಟರ್ಸೆಕ್ಟ್ ಆರ್ ಎಲ್ಸ್ ದೇ ನೆವರ್ ಕ್ರಾಸ್ ಈಚ್ ಅದರ್. ಇದನ್ನು ಒಂದು ಪ್ರಾಪರ್ಟಿ. ನೆಕ್ಸ್ಟ್ ಸರ್ ಅಂತಂದ್ರೆ, ನೀವು ಎಲ್ಲಾದರೂ ಒಂದು ಟ್ಯಾಂಜೆಂಟ್ ನ ಡ್ರಾ ಮಾಡಿದ್ರಿ ಅಂದ್ರೆ ದಟ್ ಈಸ್ ಗೋಯಿಂಗ್ ಟು ಗಿವ್ ದಿ ವಾಟ್ ಡೈರೆಕ್ಷನ್ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್. ಅದನ್ನೇ ಟ್ಯಾಂಜೆಂಟ್ ಎಲ್ಲಿ ಡ್ರಾ ಮಾಡಿರ್ತಾರಲ್ಲ ಅಲ್ಲಿ ಡೈರೆಕ್ಷನ್ ಕೊಡ್ತೈತಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ದು. ಮತ್ತೇನ್ರಿ ಸರ್ ಅಂತಂದ್ರೆ, ಈಕ್ವಲ್ ಆಗಿ ಡಿಸ್ಟೆಂಟ್ ಆಗಿ ಹಿಂಗ್ ಈಕ್ವಿ ಡಿಸ್ಟೆನ್ಸ್ ದೊಳಗ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನ ಪ್ಲೇಸ್ ಮಾಡಿದ್ರೆ ಅದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ನ ಇಂಡಿಕೇಶನ್ ಮಾಡ್ತದ. ಅದನ್ನೇ ನಾನ್ ಈಕ್ವಿ ಡಿಸ್ಟೆಂಟ್ ಆಗಿ ಇಟ್ಟರೆ ಸರ್ ಅಂತಂದ್ರೆ ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಡಿಕೇಶನ್ ಮಾಡ್ತೈತಿ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಇದೆ, ಕ್ಲೋಸ್ಲಿ ಅರೇಂಜ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇದ್ದು ಅಂದ್ರೆ ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳ್ತೀರಿ. ಲೂಸ್ಲಿ ಅರೇಂಜ್ಡ್ ಅಂದ್ರೆ ವೈಡ್ಲಿ ಅರೇಂಜ್ಡ್ ಇದ್ದು, ಲೂಸ್ಲಿ ಅರೇಂಜ್ಡ್ ಆರ್ ಎಲ್ಸ್ ವೈಡ್ಲಿ ಅರೇಂಜ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇದ್ದು ಅಂತಂದ್ರೆ ಅದು ಏನ್ ಇಂಡಿಕೇಶನ್ ಕೊಡ್ತದೆ ಸರ್, ವೀಕ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಅಂತೇಳಿ. ಇಷ್ಟು ನಿಮ್ಗೆ ಕ್ಲಿಯರ್ ಆಗಿ ಐಡಿಯಾ ಇರಬೇಕು. ಇಷ್ಟಿತ್ತು ಅಂತಂದ್ರೆ ಆರಾಮ್ಸೆ ನಾವು ಸೊ ಏನಪ್ಪಾ ಅಂದ್ರೆ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನ ಬರಿಬಹುದು. ಲೆಟ್ ಅಸ್ ಗೋ ಹೆಡ್ ದ ಸೊ ದಟ್ ಒನ್ ಬೈ ಒನ್ ವಿ ಶಾಲ್ ಡಿಸ್ಕಸ್. ಅದಷ್ಟು ಡಿಸ್ಕಷನ್ ಮಾಡಿ ಇವತ್ತಿನ ದಿ ಕ್ಲಾಸ್ ಸೊ ಎಂಡ್ ಮಾಡೋಣ ಅಂತ. ಐ ಹೋಪ್ ಎವ್ರಿಬಡಿ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಡಿಸ್ಕಸಿಂಗ್ ಹಿಯರ್. ಸೊ ಇದೇ ತರನೇ ಕಂಪ್ಲೀಟ್ ಆಗಿ ಎಲ್ಲಾದ ಚಾಪ್ಟರ್ಸ್ ನೋಟ್ಸ್ ನಿಮಗ ಸೊ PDF ಲಿಂಕ್ ಕಳಿಸೈತಿ, ಅಲ್ಲಿದಾದ್ರೂ ಡೌನ್ಲೋಡ್ ಮಾಡ್ಕೋರಿ, ಇಲ್ಲ ಪಾಸಿಂಗ್ ಪ್ಯಾಕೇಜ್ ಡೌನ್ಲೋಡ್ ಮಾಡ್ಕೊಂಡು ಒಟ್ಟಿನಲ್ಲಿ ತರುವಾಗಿ ಪರ್ಫೆಕ್ಟ್ ಆಗ್ರಿ. ಓಕೆ, ಲೆಟ್ಸ್ ಗೋ ಹೆಡ್ ದ ಫಸ್ಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಸೊ ನಾಳೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬದಲಾಗಿ ಎಲೆಕ್ಟ್ರಿಕ್ ಫೋರ್ಸ್ ಲೈನ್ಸ್ ಅಂತೇಳಿ ಬಂತು ಎಕ್ಸಾಮಿನೇಷನ್ ಒಳಗಡೆ ಅಂತಂದ್ರೆ ಅಲ್ಲಿ ಓನ್ಲಿ ಒಂದು ವರ್ಡ್ ಏನು, ಫೀಲ್ಡ್ ಲೈನ್ಸ್ ಬದಲಾಗಿ ಫೋರ್ಸ್ ಲೈನ್ಸ್ ಅಂತೇಳಿ ವರ್ಡ್ ಯೂಸ್ ಮಾಡ್ರಿ ಇಷ್ಟೇ. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಎಲ್ಲಿಂದ ಸ್ಟಾರ್ಟ್ ಆಗ್ತಾವ ಅಂತೇಳಿ ಗೊತ್ತಾಗಿತ್ತಿ, ಅಗಳೇನ್ ಹೇಳಿದೇವಲ್ಲ, ಸ್ಟಾರ್ಟ್ಸ್ ಫ್ರಾಮ್ ಎಲ್ಲಿಂದ್ರಪ್ಪ, ಸ್ಟಾರ್ಟ್ಸ್ ಫ್ರಾಮ್ ಸೊ ದೇ ಆರ್ ಗೋಯಿಂಗ್ ಟು ಸ್ಟಾರ್ಟ್ಸ್ ಫ್ರಾಮ್ ಪಾಸಿಟಿವ್ ಚಾರ್ಜ್. ಮತ್ತೆ ಎಲ್ಲಿ ಹೋಗಿ ಎಂಡ್ ಆಗ್ತಾವ್ರಿ ಸರ್ ಅಂತಂದ್ರೆ ಇನ್ನೇಗೆ ಡಯಾಗ್ರಾಮ್ ತೆಗಿಸಿದ್ರು ನೋಡ್ರಿ. ಸ್ಟಾರ್ಟ್ಸ್ ಫ್ರಾಮ್ ಪಾಸಿಟಿವ್ ಚಾರ್ಜ್, ಸ್ಟಾರ್ಟ್ಸ್ ಫ್ರಾಮ್ ಪಾಸಿಟಿವ್ ಚಾರ್ಜ್ ಅಂಡ್ ಎಂಡ್ಸ್ ಆಟ್, ಎಲ್ಲಿ ಎಂಡ್ ಹಾಕವ್ರಿ ಸರ್ ಅಂತಂದ್ರೆ ಎಂಡ್ಸ್ ಆಟ್ ಅ ನೆಗೆಟಿವ್ ಚಾರ್ಜ್, ಎಂಡ್ಸ್ ಆಟ್ ಅ ನೆಗೆಟಿವ್ ಚಾರ್ಜ್. ಅಂದ್ರ ಪಾಸಿಟಿವ್ ಚಾರ್ಜ್ ಆಗ ಸ್ಟಾರ್ಟ್ ಆಗಿಬಿಟ್ಟು ನೆಗೆಟಿವ್ ಚಾರ್ಜ್ ಕಡೆಗೆ ಹೋಗಿ ಸೊ ಎಂಡ್ ಆಗ್ತಾವ. ಇದು ಫಸ್ಟ್ ಪ್ರಾಪರ್ಟಿ. ಸರ್ ಸೆಕೆಂಡ್ ಪ್ರಾಪರ್ಟಿ ಹೇಳ್ರಿ ಅಂತಂದ್ರೆ ಲೆಟ್ ಅಸ್ ವಿ ಕ್ಯಾನ್ ಹ್ಯಾವ್ ದ ಸೆಕೆಂಡ್ ಪ್ರಾಪರ್ಟಿ. ಸೊ ಅಗಳೇನೆ ಹೇಳಿದೆವು, ದ ಫೀಲ್ಡ್ ಲೈನ್ಸ್ ಅಥವಾ ನಾಳೆ ನಿಮಗೆ ಫೋರ್ಸ್ ಲೈನ್ಸ್ ಬರ್ತಂದ್ರೆ ದ ಫೋರ್ಸ್ ಲೈನ್ಸ್ ಅಂತೇಳಿ ವರ್ಡ್ ಯೂಸ್ ಮಾಡ್ರಿ. ಫೀಲ್ಡ್ ಲೈನ್ಸ್ ಅಂತೇಳಿ ಈಗ ಹೆಡಿಂಗ್ ತಗೊಂಡಿದ್ರಿ ಫೀಲ್ಡ್ ಲೈನ್ಸ್, ನಾಳೆ ಫೋರ್ಸ್ ಲೈನ್ಸ್ ಬಂದ್ರೆ ಫೋರ್ಸ್ ಲೈನ್ಸ್ ಅಂತೇಳಿ ಯೂಸ್ ಮಾಡ್ರಿ. ಏನ್ ಮಾಡಂಗಿಲ್ಲ ಅಂತ ಹೇಳಿದೆವು, ಡು ನಾಟ್, ಈ ವರ್ಡ್ ಬಹಳ ಇಂಪಾರ್ಟೆಂಟ್ ನೋಡ್ರಿ, ಡು ನಾಟ್. ಓಕೆ, ಏನ್ ಡು ನಾಟ್ ರೀ ಸರ್ ಅಂತಂದ್ರೆ ಡು ನಾಟ್ ಫಾರ್ಮ್ ಅ ಕ್ಲೋಸ್ಡ್ ಲೂಪ್, ಡು ನಾಟ್ ಫಾರ್ಮ್ ಅ ಸೊ ಕ್ಲೋಸ್ಡ್ ಲೂಪ್ಸ್, ಯಾವುದೇ ರೀತಿ ಕ್ಲೋಸ್ಡ್ ಲೂಪ್ಸ್ ನ ಫಾರ್ಮೇಶನ್ ಮಾಡಂಗಿಲ್ಲ. ನೆಕ್ಸ್ಟ್ ಸರ್ ಅಂತಂದ್ರೆ ಮೂರನೇದು, ದೇ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ದೇ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ದೇ ನೆವರ್ ಅಂದ್ರೆ ದೇ ಆರ್ ನಾಟ್ ಗೋಯಿಂಗ್ ಟು ಅಂತಂದ್ರೆ ದೇ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್, ದೇ ನೆವರ್ intersect each other, intersect each other. ನೆಕ್ಸ್ಟ್ ಸರ್ ಅಂತಂದ್ರೆ ಟ್ಯಾಂಜೆಂಟ್ ಡ್ರಾ ಮಾಡಿದ್ರೆ ಅಂದ್ರೆ ಏನ್ ಕೊಡ್ತದ ಅಂತ ಹೇಳಿದೆವು, ದ ಟ್ಯಾಂಜೆಂಟ್, ಎಲ್ಲಾದ್ರೂ ನೀವು ಟ್ಯಾಂಜೆಂಟ್ ನ ಡ್ರಾ ಮಾಡ್ರಿ, ದ ಟ್ಯಾಂಜೆಂಟ್ ಡ್ರಾನ್ at tangent drawn to the field line, tangent drawn to the field line, to the field line at any point ಅಂತೇಳಿ ಬರೋಣಂತ. at
ಎನಿ ಪಾಯಿಂಟ್ ಏನ್ ಕೊಡ್ತದ್ರಪ್ಪ ಅದು ಎಟ್ ಎನಿ ಪಾಯಿಂಟ್ ಗಿವ್ಸ್ ಇನ್ನಾಗಿ ಹೇಳಿದವಲ್ಲ ಗಿವ್ಸ್ ದ ಡೈರೆಕ್ಷನ್ gives the direction of a electric field strength at that point field strength at that point ಇನ್ನೊಂದ್ರಿ ಸರ್ ಅಂತಂದ್ರೆ ಇಕ್ವಿಡಿಸ್ಟೆಂಟ್ ಪ್ಲೇಸ್ ಮಾಡಿದ್ದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ರ ನಾನ್ ಇಕ್ವಿಡಿಸ್ಟೆಂಟ್ ಪ್ಲೇಸ್ ಮಾಡಿದ್ದು ನಾನ್ ಯೂನಿಫಾರ್ಮ್ ಕೊಡ್ತೈತಿ ಅದೊಂದು ಪಾಯಿಂಟ್ ಬರೆದ್ ಬಿಡ್ರಿ ಸೊ ದಟ್ ವಿ ಶಾಲ್ ವೈಂಡ್ ಅಪ್ ದಿ ಟುಡೇಸ್ ಕ್ಲಾಸ್ ಇಕ್ವಿಡಿಸ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನ್ ರಿಪ್ರೆಸೆಂಟೇಷನ್ ಮಾಡ್ತವ್ರಿ ಸರ್ ಅಂತಂದ್ರೆ represents ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದು ಏನ್ ರಿಪ್ರೆಸೆಂಟೇಷನ್ ಮಾಡ್ತದ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಫೈಲ್ ಅಥವಾ ಬೇರೆ ಆಸ್ ಯಾವ್ದಾರ ಒಂದು ಬರೀರಿ ಫೈಲ್ ನಾನ್ ಇಕ್ವಿಡಿಸ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅದೇನ್ ಕೊಡ್ತೈತ್ರಿ ಸರ್ ಅಂತಂದ್ರೆ ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ನಾನ್ ಇಕ್ವಿಡಿಸ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ represents ಏನ್ರಿ ಸರ್ ಅಂತಂದ್ರೆ ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ I hope everybody clearly understood concern to both the questions concern to the electric field lines as well as electric charges. Electric field lines once again you can just glance starts from positive charge and end at negative charge. Next sir they do not form any of the closed loops. Next sir ಅಂದ್ರೆ they never intersect each other ಅವು ಈ ತರ ಕ್ರಾಸ್ ಆಗಂಗಿಲ್ಲ ಇಂಟರ್ಸೆಕ್ಟ್ ಆಗಂಗಿಲ್ಲ ಅವು ಈ ತರ ಕ್ಲೋಸ್ಡ್ ಲೂಪ್ ನ ಫಾರ್ಮೇಶನ್ ಮಾಡಂಗಿಲ್ಲ ಅಂತ ಹೇಳಿ ಹೇಳಿದಾನೆ. ನೆಕ್ಸ್ಟ್ ಸರ್ ಎಲ್ಲಾದ್ರೂ ನೀವು ಒಂದು ಟ್ಯಾಂಜೆಂಟ್ ಡ್ರಾ ಮಾಡಿದ್ರಿ ಈ ತರ ಅಂತಂದ್ರೆ that is going to give the direction of that electric field strength particularly at that point ಅಂದಂಗ. ನೆಕ್ಸ್ಟ್ ಸರ್ ಅಂತಂದ್ರೆ ಈಕ್ವಲ್ ಆಗಿ ಡಿಸ್ಟೆಂಟ್ ಆಗಿ ಈ ತರ ಈಕ್ವಲ್ ಆಗಿ ಇಕ್ವಿಡಿಸ್ಟೆಂಟ್ ಫೀಲ್ಡ್ ಲೈನ್ಸ್ ಇದ್ದು ಅಂದ್ರೆ ಅದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಿ ತೋರಿಸಿದ್ರೆ ಹಿಂಗ್ ನಾನ್ ಇಕ್ವಿಡಿಸ್ಟೆನ್ಸ್ ಹೆಂಗಾದ್ರೂ ಯದ್ವಾ ಅಂತಿರಲ್ಲ ಸೊ ನಾನ್ ಇಕ್ವಿಡಿಸ್ಟೆಂಟ್ ಆಗಿ ಸೊ ಪ್ಲೇಸ್ ಮಾಡಿದ್ರ ಅಂತ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನ್ ಇಂಡಿಕೇಶನ್ ಮಾಡ್ತದೆ ಸರ್ ಅಂತಂದ್ರೆ ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ದಟ್ ಈಸ್ ಗೋಯಿಂಗ್ ಟು ರಿಪ್ರೆಸೆಂಟ್ ಓಕೆ ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. So I hope so today's all these three questions everybody clearly understood. ಇನ್ನ ಒಂದಿಷ್ಟು ಇದ್ರಾಗ ಏನ್ ಎಕ್ಸ್ಟ್ರಾ ಓದ್ರಿ ನೀವು ಅಂತಂದ್ರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದ್ರೆ ಏನು, ಎಲೆಕ್ಟ್ರಿಕ್ ಡೈಪೋಲ್ ಅಂದ್ರೆ ಏನು, ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್, SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಅಂತ ಎಲ್ಲರಿಗೂ ಕೂಲಮ್ ಅಂತ ಹೇಳಿ ಗೊತ್ತಿದೆ. ಅದೇ ತರನೇ ಮೂಮೆಂಟ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ SI ಯೂನಿಟ್ ಅವೆಲ್ಲ ನೋಟ್ಸ್ ನ ಕೊಟ್ಟೈತ್ ನೋಡ್ರಿ ಒಂದ್ಸಲ ಗ್ಲಾನ್ಸ್ ಮಾಡ್ಕೊಳ್ರಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದನ್ನ ಇಲ್ಲಿ ಡೆಮೋ ಇದ್ರಾಗ ಏನು ಇಂಪಾರ್ಟೆಂಟ್ ಕ್ವಶನ್ಸ್ ಏನು ಕ್ಲಾಸಸ್ ಏನ್ ಡಿಸ್ಕಷನ್ ಇದೆಲ್ಲ ಅಲ್ಲಿ ಡಿಸ್ಕಷನ್ ಮಾಡಿರ್ತೀವಿ. ಓಕೆ ಇದೇ ತರಾನೇ ನೆಕ್ಸ್ಟ್ ಚಾಪ್ಟರ್ದು ಇನ್ನೊಂದು ಚಾಪ್ಟರ್ದು ಏನಪ್ಪಾ ಅಂತಂದ್ರೆ ಇಂಪಾರ್ಟೆಂಟ್ ಕ್ವಶನ್ಸ್ ತಗೊಂಡ್ಬಿಟ್ಟು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಶಾಲ್ ಡಿಸ್ಕಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬೈ ಬೈ, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.